ಹೆಲೋ ಎವ್ರಿವನ್, ನಮ್ಮ ಸಿ ಪ್ರೋಗ್ರಾಮಿಂಗ್ ಮತ್ತು ಡೇಟಾ ಸ್ಟ್ರಕ್ಚರ್ಸ್ ಪ್ಲೇಲಿಸ್ಟ್ ಏನು ಬರ್ತಿದೆ, ಸೊ ಅದರ ಫಸ್ಟ್ ವೀಡಿಯೋ ಇದಾಗಿದೆ. ಇದು ಇಂಟ್ರೊಡಕ್ಷನ್ ವೀಡಿಯೋ. ಎಷ್ಟೊಂದು ಜನ ಕೇಳ್ಕೊಂಡಿದ್ದೀರಾ ಸಿ ಪ್ರೋಗ್ರಾಮಿಂಗ್ ಸಹ ಬೇಕು ನಮಗೆ ಅಂತ. ಸೊ ಸಿ ಪ್ರೋಗ್ರಾಮಿಂಗ್ ಮೇಲೆ ಒಂದು ಕ್ರ್ಯಾಶ್ ಕೋರ್ಸ್ ಥರ ಮಾಡಿದ್ದೀನಿ. ತುಂಬಾ ಡೀಪರ್ ಕಾನ್ಸೆಪ್ಟ್ಸ್ಗೆ ಹೋಗಲ್ಲ. ಇಲ್ಲಿ ಡೀಪರ್ ಕಾನ್ಸೆಪ್ಟ್ಸ್ ಬೇಕಾದರೆ ನಿಮಗೆ ಒಂದು ಚಾನಲ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಸ್ಕ್ರಿಪ್ಟ್ ಕಿಡಿ ಅಂತ ಒಂದು ಕನ್ನಡ ಚಾನಲ್, ಅದು ಸಹ ಸೊ ಕನ್ನಡದಲ್ಲಿ ಸಿ ಪ್ರೋಗ್ರಾಮ್ನ ಡೀಪಾಗಿ ಹೇಳ್ಕೊಟ್ಟಿದ್ದಾರೆ. ಅಲ್ಲಿಂದ ಹೋಗಿ ಸಹ ಕಲ್ತ್ಕೋಬೋದು. ಬಟ್ ಈ ವಿಡಿಯೋದಲ್ಲಿ ನಾವೇನು ಮುಂದೆ ಯೂಸ್ ಮಾಡ್ತೀವಿ, ಏನು ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ, ಆ ಕಾನ್ಸೆಪ್ಟ್ಸ್ನ ಒಂಥರ ಕ್ರ್ಯಾಶ್ ಕೋರ್ಸ್ ಥರ ಬೇಗ ಹೇಳ್ಕೊಂಡು ಹೋಗಿನಿ. ತುಂಬ ಡೀಪಾಗಿರಲ್ಲ, ಬಟ್ ಬೇಗ ಹೇಳಿನೇ ಇದು ಪಾರ್ಟ್ 1 ವೀಡಿಯೋ ಆಗಿ. ಪಾರ್ಟ್ 1 ವೀಡಿಯೋ 1.5 ಅವರ್ ಆಗಿದೆ ಆವಾಗಲೇ. ಸೊ 1.5 ಗಂಟೆ ಇರುತ್ತೆ ಈ ವಿಡಿಯೋ. ತುಂಬಾ ಇಂಪಾರ್ಟೆಂಟ್ ಆಯಿತಾ. ಎಲ್ಲೂ ನಿಮಗೆ ಟೈಮ್ ವೇಸ್ಟ್ ಮಾಡಿಸಿಲ್ಲ. ನಾನು ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇದೇ ರೀತಿ ಒಂದು 3-4 ಪಾರ್ಟ್ಸ್ ಬರುತ್ತೆ. ಆ ಪಾರ್ಟ್ಸ್ ಬಂದಮೇಲೆ ಸಿ ಪ್ರೋಗ್ರಾಮಿಂಗ್ ಬೇಸಿಕ್ಸ್ ನಿಮಗೆ ಗೊತ್ತಾಗಿರುತ್ತೆ. ನಾನೇನು ಸಜೆಸ್ಟ್ ಮಾಡೋದು ನಿಮಗೆ ಅನ್ನೋದಾದರೆ, ಈ ವಿಡಿಯೋನ ನೋಡೋಕ್ಕೂ ಮೊದಲು ನೀವು ಪೈಥನ್ ಕೋರ್ಸ್ನ ಮುಗಿಸ್ಕೊಳ್ಳಿ. ಪೈಥನ್ ಕೋರ್ಸ್ನ ನೀವೇನಾದರೂ ಮುಗಿಸ್ಕೊಂಡ್ರೆ ಇದು ನಿಮಗೆ ಈಸಿ ಆಗುತ್ತೆ ಸಿ ಪ್ರೋಗ್ರಾಮಿಂಗ್. ಸೊ ಪೈಥನ್ನ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಪೈಥನ್ ನಿಮಗೆ ಗೊತ್ತಿಲ್ಲ ಅಂದರೂ ಸಹ ನನ್ನ ಚಾನಲಲ್ಲೇ ಅದು ಇದೆ. ನಾನು ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪೈಥನ್ ಲರ್ನ್ ಪೈಥನ್ ಇನ್ ಕನ್ನಡ ಅಂತ ಒಂದು ಪ್ಲೇ ಲಿಸ್ಟು. ಸೊ ಅದನ್ನು ಸಹ ಮುಗಿಸ್ಕೊಳ್ಳಿ. ಅದನ್ನು ಮುಗಿಸ್ಕೊಂಡಾದಮೇಲೆ ಇಲ್ಲಿಗೆ ಬಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸಿ ಪ್ರೋಗ್ರಾಮಿಂಗ್. ಸೊ ಬೇಸಿಕ್ಸ್ ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತಿರೋದು. ಬಟ್ ನೀವೇನಾದರೂ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಈಗ ಇನ್ 3 ಡೇಸಲ್ಲಿ ಎಕ್ಸಾಮ್ ಇದ್ದು ಇವಾಗ ನೋಡಿದ್ರೂ ಸಹ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲ ಟಾಪಿಕ್ಸ್, ಮೇಯ್ನ್ ಟಾಪಿಕ್ಸು ಕವರ್ ಮಾಡಿದ್ದೀನಿ. ಸೊ ಡೀಪರ್ ಬೇಕಾದರೆ ನೀವು ಓದ್ಕೋಬೋದು. ನೀವು ಓದಿರ್ತೀರಾ, ಬಟ್ ನೀವು ನನಗೆ ಪಾಸ್ ಆದರೆ ಸಾಕು ಈ ರೀತಿ ಇದ್ದರೆ ಜಸ್ಟ್ ಈ ವಿಡಿಯೋಸ್ನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾನಾದರೂ ಬರುತ್ತೆ, ಏನಾದರೂ ಬರೆಯೋಕ್ಕೆ ಏನೂ ಗೊತ್ತಿಲ್ಲ ಅಂದವ್ರಿಗೆ. ಸೊ ಇದು ಬೇಸಿಕ್ ಕ್ರ್ಯಾಶ್ ಕೋರ್ಸ್ ಆಯಿತಾ. ನೀವು ರಿವಿಷನ್ಗೆ ಯೂಸ್ ಮಾಡ್ಕೋಬೋದು. ಸೊ ರಿವೈಸ್ ಆದಮೇಲೆ ಒಂದು 4-5 ಆದಮೇಲೆ ನಾವು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಕನ್ನಡದಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಮಾಡಿರೋದೇ ಕಡಿಮೆ, ಮಾಡಿದರೂ ಸಹ ಅಂಥ ಕ್ವಾಲಿಟಿ ಇಲ್ಲ ಅಂತಲೂ ಸಹ ಹೇಳ್ಬೋದು. ಸೊ ನಾನು ನಿಮಗೆ ಟಾಪ್ ಲೆವೆಲ್ ಕಂಟೆಂಟ್ನ ತರ್ತೀನಿ. ಇನ್ನು ಟೈಮ್ ವೇಸ್ಟ್ ಮಾಡೋದೇ ಬೇಡ, ಜಸ್ಟ್ ಹೋಗೋಣ ನಾವಿವಾಗ. ನಾನು ಕಂಪ್ಲೀಟ್ 1.5 ಅವರ್ ವೀಡಿಯೋ ಆವಾಗಲೇ ಆಗಿದೆ. ಸೊ ನೆಕ್ಸ್ಟ್ ಅದು ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸ್ಟಾರ್ಟ್ ಮಾಡೋ ಮೊದಲು ಒಂದು ಕೋಟ್ ನೋಡ್ತಿದ್ದೀರಾ ಇಲ್ಲಿ. ಯೋರ್ ಫ್ಯೂಚರ್ ಇಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ ಅಂತ ಹೇಳಿ. ಸೊ ನೀವೇನು ಮಾಡ್ತೀರಾ ಇವತ್ತು ಅನ್ನೋದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ನೀವು ಐ ವಿಲ್ ಡೂ ಇಟ್ ಟುಮಾರೋ, ಈ ಕೋರ್ಸ್ನ ನಾನು 10 ಡೇಸ್ ಆದಮೇಲೆ ಮುಗಿಸ್ತೀನಿ, 10 ಡೇಸ್ ತೊಗೋತೀನಿ ಅನ್ನೋದಲ್ಲ. ಆದಷ್ಟು ಇವತ್ತು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ಐ ವಿಲ್ ಗಿವ್ ಮೈ 110% ಅನ್ನೋ ಮೈಂಡ್ಸೆಟ್ ನಿಮಗಿರಬೇಕು. ಯಾಕಂದರೆ 100% ಕೂಡ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ಕೋಟ್ ಅಂತೂ ಆಯಿತು, ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಪಾರ್ಟಲ್ಲಿ ಏನೇನು ಕಲಿತಿದ್ದೀವಿ ನಾವು ಅಂದರೆ, ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 1ಅಲ್ಲಿ ನಾವು ಏನೇನು ಕಲಿತಿದ್ದೀವಿ ಅಂದರೆ, ಫಸ್ಟ್ ಆಫ್ ಆಲ್ ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ಅಂದರೆ ಏನು. ಸೊ ಇದೆಲ್ಲ ಇರುತ್ತೆ ಇಂಟ್ರೊಡಕ್ಷನ್ನು. ಅದನ್ನು ಬಿಟ್ಟು ಹೋಗೋಣ. ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ಬಗ್ಗೆ ಕಲ್ತ್ಕೋತೀವಿ. ಅದರ ನೆಕ್ಸ್ಟು ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್. ಸೊ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊತೀವಿ. ನೆಕ್ಸ್ಟು ಸಿ ಅಲ್ಲಿರೋ ಡೇಟಾ ಟೈಪ್ಸ್, ಇಂಟೀಜರ್ ಆಗಿರ್ಬೋದು ಅಥವಾ ಫ್ಲೋಟ್ ಆಗಿರ್ಬೋದು, ಈ ರೀತಿ ಯಾವ ಡೇಟಾ ಟೈಪ್ ಸಿ ಯಲ್ಲಿದೆ ಅಂತ ತಿಳ್ಕೊತೀವಿ. ಸೊ ಇದನ್ನು ತಿಳ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ಹೋಗ್ತೀವಿ ಇನ್ಪುಟ್ ಔಟ್ಪುಟ್ಗೆ. IO ಅಂತ ಬರಿತೀನಿ ಇಲ್ಲಿ, ಇನ್ಪುಟ್ ಔಟ್ಪುಟ್. ಸೊ ಪ್ರಿಂಟ್ ಮಾಡೋದಿರ್ಬೋದು ಅಥವಾ ಸ್ಕ್ಯಾನ್ ಮಾಡ್ಕೊಳ್ಳೋದಿರ್ಬೋದು, ಸ್ಕ್ಯಾನ್-ಎಫ್ ಅನ್ನೋ ತೊಗೊಂಡು ಅಂದರೆ ಇನ್ಪುಟ್ ತೊಗೊಳ್ಳೋದಿರ್ಬೋದು. ಇದನ್ನು ನಾವು ನೋಡೋಣ ಅಲ್ಲಿ. ಅದರ ನೆಕ್ಸ್ಟು ನಿಮಗೆ ಆಪರೇಟರ್ಸ್, ಸಿ ಯಲ್ಲಿ ಯಾವ ಆಪರೇಟರ್ಸ್ ಇದೆ. ಸೊ ಲಾಂಗ್ ಆಗುತ್ತೆ ವೀಡಿಯೋ, ತಲೆ ಕೆಡಿಸ್ಕೋಬೇಡಿ. ಬಟ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ನೀವು ಇದರಲ್ಲಿ ಏನು ಕೊಡ್ತೀರಾ ಅದು ವ್ಯಾಲ್ಯೂಯಬಲ್ ಆಗಿರುತ್ತೆ, ತುಂಬಾ ವ್ಯಾಲ್ಯೂಯಬಲ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ನಾನು. ಸೊ ಇದನ್ನು ಮುಗಿಸಾದ್ಮೇಲೆ ಸೊ ಬೇಸಿಕ್ ಕಮೆಂಟ್ಸ್ ಅಂದರೆ ಏನು ಈ ರೀತಿ ನೋಡೋಣ. ಇದು VS ಕೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಆವಾಗಲೇ ಹೇಳಿದಾಗೆ VS ಕೋಡ್ನ ನೀವೇನಾದರೂ ಇನ್ನೂ ಸೆಟಪ್ ಮಾಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಅಲ್ಲಿ ಹೋಗಿ VS ಕೋಡ್ನ ಸೆಟಪ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕಾಗಿದೆ ನಾವು. ಫುಲ್ ಕ್ವಿಕ್ಕಾಗಿರೋಣ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಸಹ ಜಾಯ್ನ್ ಆಗಿ ಅಲ್ಲಿ ನಿಮಗೆ ನೀವೇನಾದರೂ ಡೌಟ್ಸ್ ಇದ್ದರೆ ಬೇರೆಯವ್ರನ್ನ ಕೇಳ್ಬೋದು. ಬೇರೆಯವ್ರಿಗೆ ಗೊತ್ತಿದ್ದರೆ ಅದನ್ನು ಆನ್ಸರ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಇವಾಗ ಶುರು ಮಾಡ್ಕೊಳ್ಳೋಣ ನಮ್ಮದು. ಫಸ್ಟ್ ಆಫ್ ಆಲ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಈ ಫೋಲ್ಡರ್ನ ನಾನು ಗಿಟ್ಟಬಲ್ ಸಹ ಹಾಕಿರ್ತೀನಿ. ನಿಮಗೇನಾದರೂ ಡೌಟ್ಸ್ ಬಂದರೆ ನೀವು ಅಲ್ಲಿಂದ ತೊಗೋಬೋದು. ಸೊ ಫೋಲ್ಡರ್ನ ನೇಮ್ ಮಾಡ್ತಿದ್ದೀನಿ ಸಿ ಬೇಸಿಕ್ಸ್ ಅಂತ ಹೇಳಿ. ಸೊ ಬೇಸಿಕ್ ಕೋರ್ಸ್ ಇದು, ಸಿ
ಬೇಸಿಕ್ ಅಂತ ಇದೆ. ಓಕೆ, ಸದ್ಯಕ್ಕೆ ಸೊ ಈ ಫೋಲ್ಡರ್ನ ಓಪನ್ ಮಾಡಾದಮೇಲೆ ನನಗೆ ಈ ರೀತಿ ಇದೆ ನೋಡಿ. ನೀವು ಇದೇ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಸೊ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ಟರ್ಮಿನಲ್ ಅಂತ ಕೊಡ್ತೀನಿ. ಸೊ ಓಪನ್ ಇನ್ ಟರ್ಮಿನಲ್ ಅಂತ ಕೊಟ್ಟಾಗ ಈ ರೀತಿಯ ಒಂದು ಟರ್ಮಿನಲ್ ಓಪನ್ ಆಗ್ತಿದೆ ನನಗೆ. ಸೊ ಇಲ್ಲಿ ಜಸ್ಟ್ ನೀವೇನೂ ಮಾಡಬೇಕಾಗಿಲ್ಲ, ಜಸ್ಟ್ CODE ಕೋಡ್ ಅದಾದಮೇಲೆ ಡಾಟ್. ಸೊ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕೋಡ್ ಡಾಟ್ ಹೀಗೆ ಕೊಟ್ಟು ನೀವೇನಾದರೂ ಎಂಟರ್ ಕೊಟ್ಟರೆ ನಿಮಗೆ VS ಕೋಡ್ ಆಟೋಮೆಟಿಕ್ ಈ ಫೋಲ್ಡ್ರಲ್ಲಿ ಓಪನ್ ಆಗುತ್ತೆ ಮತ್ತು ವರ್ಕ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಸೊ VS ಕೋಡ್ ಓಪನ್ ಆಗಿದೆ ಸಿ ಬೇಸಿಕ್ ಅನ್ನೋ ಒಂದು ಫೋಲ್ಡ್ರಲ್ಲಿ. ಇಲ್ಲಿ ಬಂದು ನಾನು ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫೈಲ್ ಯಾವ ಫೈಲು ಫಸ್ಟ್ ಏನು ಮಾಡ್ತಿದ್ದೀವಿ ನಾವು part1.c ಅಂತ ತಗೊಳ್ಳೋಣ, ಅಥವಾ part1.c ಇಸ್ ಅ ಬೆಟರ್ ನೇಮ್. ಸೊ part1.c ಅಂತ ತೊಗೊಂಡೆ ನಾನು. ಓಕೆ, ಸೊ ಇಲ್ಲಿ ನಮ್ಮ ಕೋಡ್ ಎಲ್ಲ ಬರೆಯೋದು ಎಲ್ಲ ಇಲ್ಲೇ ಇರುತ್ತೆ. ಓಕೆನಾ? ಸೊ ಕರೆಕ್ಟ್ ನಿಮಗೆ ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ನೀವು ಬೇಕಿದ್ದರೆ ಆ ಟರ್ಮಿನಲ್ ಏನಿತ್ತು ನೋಡಿ ಅದನ್ನು ಕ್ಲೋಸ್ ಮಾಡ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ. ಇದು ಸಹ ಫೋಲ್ಡರ್ ಸಹ ಕ್ಲೋಸ್ ಮಾಡಿ. ಇವಾಗ ಫೋಲ್ಡರ್ ಕ್ರಿಯೇಟ್ ಆಗಿದೆ, VS ಕೋಡ್ ಅಪ್ ಆ್ಯಂಡ್ ರನ್ನಿಂಗ್. ಸೊ ನೀವು VS ಕೋಡೇ ಯೂಸ್ ಮಾಡಬೇಕು ಅಂತ ಯಾವುದೇ ರೀತಿಯ ನಾನು ಫೋರ್ಸ್ ಮಾಡ್ತಿಲ್ಲ. ನಿಮಗೆ ಬೇಕಾದಷ್ಟು ಎಡಿಟರ್ ಸಿಗುತ್ತೆ. ಆನ್ಲೈನಲ್ಲೂ ಸಹ ಎಷ್ಟೊಂದು ಎಡಿಟರ್ಸ್ ಇದೆ. ನಿಮಗೇನಾದರೂ ಸೆಟಪ್ ಮಾಡ್ಕೊಳಕ್ಕೆ ಬರಲಿಲ್ಲ, ನಾನು ಇವಾಗಲೇ ಕಲಿಬೇಕು ಅಂದರೆ ನೀವು ಆನ್ಲೈನಲ್ಲೂ ಸಹ ಮಾಡ್ಬೋದು. ಬಟ್ ಆನ್ಲೈನಲ್ಲೂ ಬೇಡ, ನಿಮಗೆ ಆಫ್ಲೈನೇ ಬೇಕು ಅಂದರೆ ನೀವು VS ಕೋಡ್ ಸೆಟಪ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಕೋಡ್ ಬ್ಲಾಕ್ಸ್ ಅಂತ ಒಂದಿದೆ. ಸೊ ಕೋಡ್ ಬ್ಲಾಕ್ ಅಂತ, ಅಥವಾ ಸಬ್ಲೈಮ್ ಟೆಕ್ಸ್ಟ್ ಇದೆ ನಿಮಗೆ. ಏನು ಸಿ ಪ್ರೋಗ್ರಾಮಿಂಗ್ಗೆ ಹೇಳ್ತಿರೋದು, ಬೇರೆದಕ್ಕಿಂತ ಚೆನ್ನಾಗಿರೋ ಐಡಿಯಾಸ್ ಇದೆ. ಬಟ್ ಸಿ ಪ್ರೋಗ್ರಾಮಿಂಗ್ಗೆ ಇವೆಲ್ಲ ಅದರಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಕೋಡ್ ಬ್ಲಾಕ್, ಸಬ್ಲೈಮ್ ಟೆಕ್ಸ್ಟ್ ಇರ್ಬೋದು. ನೀವು ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಹೇಗೆ ಇವೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ಸಿಕ್ಬಿಡುತ್ತೆ. ಸೊ ಇವಾಗ ನಾವು ಸಿ ಕಲಿತಿದ್ದೀವಿ, ಅದರ ಹೇಗೆ ಎನ್ವಿರಾನ್ಮೆಂಟಲ್ ಸೆಟಪ್ ಅದನ್ನು ಸದ್ಯಕ್ಕೆ ಬಿಡೋಣ. ಬೇಕಿದ್ರೆ ನೀವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ನೋಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ಸಿ ಪ್ರೋಗ್ರಾಮಿಂಗ್ ಬಗ್ಗೆನೇ ಬೇಸಿಕ್ ಗೊತ್ತಿಲ್ಲ ಅಂದರೆ ಸಿ ಪ್ರೋಗ್ರಾಮಿಂಗ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದನ್ನು ಕಲಿಯೋಕ್ಕೂ ಮೊದಲು ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟು ಪೈಥನ್ದು ನನ್ನ ಕೋರ್ಸ್ ಇದೆ ನೋಡಿ, ಆ ಪೈಥನ್ ಕೋರ್ಸ್ನ ನೋಡ್ಕೊಂಡು ಬನ್ನಿ, ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಅದನ್ನು ನೋಡಿದ್ದೀರಾ ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡೋದಾದರೆ, ಸೊ ಇದನ್ನು ಡೆನ್ನಿಸ್ ರಿಚಿ ಅನ್ನೋರು 1972 ಬೆಲ್ ಲ್ಯಾಬೊರೇಟ್ರೀಸ್, ಬೆಲ್ದು ಒಂದು ಟೆಲಿಫೋನ್ ಲ್ಯಾಬೊರೇಟ್ರೀಸ್ ಅಂತ ಈ ಕಂಪನಿಲಿ ಇದನ್ನು ಫಸ್ಟ್ ಟೈಮ್ ಡೆವಲಪ್ ಮಾಡಿದ್ರು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ. ಸೊ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯಾಕೆ ಡೆವಲಪ್ ಮಾಡಿದ್ರು ಅನ್ನೋದಾದರೆ, ಆಗ ಯೂನಿಕ್ಸ್ ಅನ್ನೋ ಒಂದು ಆಪರೇಟಿಂಗ್ ಸಿಸ್ಟಮ್ನ ತರಬೇಕಾಗಿತ್ತು. ಯೂನಿಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಈಗ ಲಿನಕ್ಸ್ ಇದೆ ನೋಡಿ, ಅದು ಇದ್ರ ಬೇಸ್ಡೆ. ಓಕೆನಾ? ಯೂನಿಕ್ಸ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ಗೋಸ್ಕರ ಸಿ ಪ್ರೋಗ್ರಾಮಿಂಗ್ನ ತಂದರು. ಸೊ ಸಿ ಅನ್ನೋ ನೇಮ್ ಏನಕ್ಕೆ ಬಂತು ಅಂತ ನೀವೇನಾದರೂ ಕೇಳೋದಾದರೆ, ಸಿ ಫಸ್ಟು ಬಿ ಅಂತ ಒಂದು ಲ್ಯಾಂಗ್ವೇಜ್ ಇತ್ತು, ಆಯಿತಾ? ಬಿ ಮೇಲೆ ಬೇಸ್ಡ್ ಇರೋದು ಸಿ ಇರೋದ್ರಿಂದ ಸೊ ನೆಕ್ಸ್ಟು ABC ಆ ರೇಂಜ್ಗೆ ಕನ್ವೆನ್ಷನಲ್ ಸಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸಿ ಅಂದರೆ ಕಂಪ್ಯೂಟರ್, ಕ್ಯಾಲ್ಕುಲೇಟರ್ ಇವೇನು ಅಲ್ಲ, ಆಯಿತಾ? ಸೊ ಓಕೆ, ಸೊ ಸಿ ಪ್ರೋಗ್ರಾಮಿಂಗ್ ಏನಕ್ಕೆ ಬಂತು, ಯಾರು ಕಂಡುಹಿಡಿದ್ರು, ಆಯಿತು. ಸೊ ಸಿದು ಸ್ವಲ್ಪ ಫೀಚರ್ಸ್ನ ತಿಳ್ಕೊಳ್ಳೋದಾದರೆ, ಸಿ ಇಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಅಂದರೆ ಮನುಷ್ಯರಿಗೆ ಜಾಸ್ತಿ ಅರ್ಥ ಆಗುತ್ತೆ. ನನ್ನ ಇಂಟ್ರೊಡಕ್ಷನ್ ಟು ಕೋಡಿಂಗ್ ಸೀರೀಸ್ ನೋಡಿದರೆ ನೀವು ಅದರಲ್ಲಿ ಹೇಳಿದ್ದೀನಿ ನಾನು. ಹೈ ಲೆವೆಲ್ ಅಂದರೆ ಮನುಷ್ಯರಿಗೆ ಜಾಸ್ತಿ ಅರ್ಥ ಆಗುತ್ತೆ, ಬಟ್ ಕಂಪ್ಯೂಟರ್ಸ್ಗೆ ಕಡಿಮೆ. ಸೊ ಅದಕ್ಕೆ ಕಂಪ್ಯೂಟರ್ಸಲ್ಲಿ ನಾವು ಕಂಪೈಲರ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಕಂಪೈಲರ್ಸ್ ಅಂತ ಯೂಸ್ ಮಾಡ್ತೀವಿ. ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಇವಾಗ ಫಸ್ಟ್ ಪ್ರೋಗ್ರಾಮ್ನ ನಾವು ಕಂಪೈಲ್ ಮಾಡಿದಾಗ. ಸೊ ಸಿ ನಿಮಗೆ ಟೋಟಲ್ ಆಗಿರೋದು ಏನು ಹೇಳ್ಕೊಡ್ಬೇಕಂದ್ರೆ, ಸಿ ಇಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದೇನೋ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಓಕೆನಾ? ಸೊ ಓಕೆ, ನೆಕ್ಸ್ಟು ಸಿ ಇಸ್ ಅ ಪ್ರೊಸೀಜರಲ್ ಲ್ಯಾಂಗ್ವೇಜ್. ಓಕೆ, ಸೊ ಪ್ರೊಸೀಜರಲ್ ಅಂದರೆ ಏನು? ಪ್ರೊಸೀಜರಲ್ ಅಂದರೂ ಸಹ ನಾನು ಆಬ್ಜೆಕ್ಟ್ ಓರಿಯೆಂಟೆಡ್ ಅನ್ನೋ ಒಂದು ಪೈಥನ್ದು ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ, ಆಬ್ಜೆಕ್ಟ್ ಓರಿಯೆಂಟೆಡ್ಗೂ ಪ್ರೊಸೀಜರಲ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂತ ಹೇಳಿ. ಓಕೆ, ಈಗಲೂ ಒಂದು ಸಲ ತಿಳಿಸೋದಾದರೆ, ಇನ್ನೊಂದು ಊಪ್ ಅಂತ ಬರುತ್ತೆ, ಒಂದು ಪಾಪ್, ಪ್ರೊಸೀಜರಲ್ ಓರಿಯೆಂಟೆಡ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ. ಇದರಲ್ಲಿ ಪ್ರತಿಯೊಂದು ಕೋಡ್ ಸ್ನಿಪ್ಪೆಟ್ ಒಂದು ಆಬ್ಜೆಕ್ಟ್, ಈಗ ರಿಯಲ್ ಆಬ್ಜೆಕ್ಟ್ ಥರ ತಗೋತೀವಿ. ಅದನ್ನು ಈಗ ಒಳಗೆ ಹೋಗಲ್ಲ, ಡೀಪ್ ಬೇಡ. ಇವಾಗ ಒಂದು ಆಬ್ಜೆಕ್ಟ್ ಥರ ಇರುತ್ತೆ. ಈಗ ಆ್ಯಡ್ ಮಾಡೋಕ್ಕೆ ಒಂದು ಆಬ್ಜೆಕ್ಟ್ ಇರುತ್ತೆ, ಬಟ್ ಇಲ್ಲಿ ಏನು ಮಾಡ್ತೀರಾ,
ಒಂದೊಂದು ಲೈನ್ ವೈಸ್ ಬರ್ಕೊಂಡು ಹೋಗ್ತೀರಾ ಕಂಟಿನ್ಯೂಸ್ಸು. ಇಲ್ಲಿಂದ ಫಂಕ್ಷನ್ ಕಾಲ್ ಮಾಡ್ಬೋದು ಬಿಟ್ಟರೆ ಈ ಟೋಟಲ್ ಒಂದು ಆಬ್ಜೆಕ್ಟ್ನ ರಿಯೂಸಬಿಲಿಟಿ ಇರ್ಬೋದು, ಆ ರೀತಿ ಇರಲ್ಲ. ಇದನ್ನು ನೀವು ಡೀಪಾಗಿ ಮುಂದೆ ತಿಳ್ಕೊತೀರ. ಜಸ್ಟ್ ಇವಾಗ ತಿಳ್ಕೊಳ್ಳಿ, ಇಟ್ಸ್ ಅ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆನಾ. ಇನ್ನು ಬರುತ್ತೆ ಜನರಲ್ ಪರ್ಪಸ್ ಇರ್ಬೋದು. ಆ್ಯಂಡ್ ಇದು ಮಷೀನ್ ಇಂಡಿಪೆಂಡೆಂಟ್ ಆಯಿತಾ. ಸೊ ಮಷೀನ್ ಇಂಡಿಪೆಂಡೆಂಟ್ ಅಂದರೆ ಏನು? ಮಷೀನ್ ಇಂಡಿಪೆಂಡೆಂಟ್ ಅಂದರೆ ಈಗ ನಾನು ನನ್ನ ಸಿಸ್ಟಮಲ್ಲಿ ಕೋಡ್ ಮಾಡ್ತಿದ್ದೀನಿ, ಆ ಕೋಡ್ನ ಗಿಟ್ಟಬ್ಗೆ ಹಾಕಿದ್ದೀನಿ. ಓಕೆನಾ. ಸೊ ಗಿಟ್ಟಲ್ಲಿದೆ. ಸೊ ನೀವು ಗಿಟ್ಟಿಂದ ಡೌನ್ಲೋಡ್ ಮಾಡ್ಕೋತೀರ. ಗಿಟ್ ಅಂತ ಅಲ್ಲ, ನಾನು ಪೆನ್ ಡ್ರೈವ್ ಹಾಕ್ಕೊಟ್ರು ನೀವು ಗಿಟ್ಟ ಎಲ್ಲ ಡೌನ್ಲೋಡ್ ಮಾಡ್ಕೋತೀರ ನಿಮ್ಮ ಸಿಸ್ಟಮಲ್ಲಿ. ಸೊ ನಿಮ್ಮ ಸಿಸ್ಟಮಲ್ಲೂ ಸಹ ರನ್ ಆಗುತ್ತೆ. ನಿಮ್ಮ ಸಿಸ್ಟಮು ಲಿನಕ್ಸ್ ಇರಲಿ, ನಿಮ್ಮ ಸಿಸ್ಟಮು ಮ್ಯಾಕ್ ಇರಲಿ. ಸೊ ನಂದು ವಿಂಡೋಸು ನೋಡ್ತಿದ್ದೀರಾ, ಗೊತ್ತಿರುತ್ತೆ ನಿಮಗೆ. ಓಕೆ. ಸೊ ಮಷೀನ್ ಇಂಡಿಪೆಂಡೆಂಟ್, ಹೈ ಲೆವೆಲ್, ಜನರಲ್ ಪರ್ಪಸ್ ಆ್ಯಂಡ್ ಅ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಆಯಿತಾ. 1972 ಡೆನಿಸ್ ರಿಚೆ ಅವರು ಬೆಲ್ ಲ್ಯಾಬೊರೇಟರೀಸಲ್ಲಿ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡೋಕ್ಕೋಸ್ಕರ ಡೆವಲಪ್ ಮಾಡಿದ ಒಂದು ಲ್ಯಾಂಗ್ವೇಜ್ ಸಿ ಲ್ಯಾಂಗ್ವೇಜ್. ಸೊ ಓಕೆ. ಸೊ ಸಿ ಲ್ಯಾಂಗ್ವೇಜ್ ಯಾಕೆ ಬಂತು ಅದೆಲ್ಲ ತಿಳ್ಕೊಂಡ್ರಿ. ಇವಾಗ ಸಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಟೆನ್ಷನ್ ಏನಿರುತ್ತೆ ಗೊತ್ತಾ? ಇವಾಗ ಯಾವುದಾದ್ರೂ ಫೈಲ್ ಇದ್ದರೆ, ಮೊದಲು ನಾವು ನೋಡ್ತಿದ್ವು, ಈಗ ಯಾವುದೋ ಒಂದು ಫೈಲ್ ಇರುತ್ತೆ ಅಂದ್ಕೊಳ್ಳಿ. ಈಗ ನಿಮ್ಮ ಫೋಟೋ ಇರುತ್ತೆ. ಸೊ ನಿಮ್ಮ ಫೋಟೋ ಇದ್ದರೆ ಅದು ಹೆಂಗಿರುತ್ತೆ, ಪ್ರೊಫೈಲ್ ಅನ್ನೋ ಒಂದು ನೇಮ್ ಕೊಟ್ಟಿರ್ತೀರ, ಅದಕ್ಕೆ .png ಇರುತ್ತೆ, .jpg ಇರುತ್ತೆ, ಇನ್ನೇನಿರುತ್ತೆ ಫೈಲಲ್ಲಿ GIF ಇರುತ್ತೆ, ಅಂದರೆ ಆ್ಯನಿಮೇಷನ್ಸ್ ಇದ್ದರೆ .svg. ಇವೆಲ್ಲ ಫೋಟೋಗಳಿಗೆ ಇರೋವಂಥ ಎಕ್ಸ್ಟೆನ್ಷನ್. ಅದೇ ರೀತಿ ನೀವೇನಾದರೂ ನೋಟ್ ಪ್ಯಾಡಲ್ಲಿ ಏನಾದರೂ ಒಂದು ಫೈಲ್ ಮಾಡಿದರೆ ಏನಿರುತ್ತೆ, .txt ಇರುತ್ತೆ. ಇದೇ ರೀತಿ ವರ್ಡಲ್ಲಿ .docx ಇರ್ಬೋದು, .xlsx ಇರ್ಬೋದು. ಈ ರೀತಿ ಇಷ್ಟೊಂದು ಎಕ್ಸ್ಟೆನ್ಷನ್ಸ್ ಇರುತ್ತೆ. ಇದೇ ರೀತಿ ಸಿ ಲ್ಯಾಂಗ್ವೇಜಲ್ಲಿ ಕೋಡ್ ಮಾಡೋ ಎಲ್ಲ ಸಿ ಫೈಲ್ಸ್ಗೂ ನೋಡಿ, ಈಗ ಪಾರ್ಟ್ 1 ಅಂತ ಕೊಟ್ಟಿದ್ದೀನಿ, ಪಾರ್ಟ್ 1.c ಅಷ್ಟೇ. ಸೊ ದಿಸ್ ಇಸ್ ದ ಎಕ್ಸ್ಟೆನ್ಷನ್. ನೋಡಿ ಇಲ್ಲಿ .c ಅಂತ ಇದೆಯಲ್ಲ, ದಿಸ್ ಇಸ್ ದ ಎಕ್ಸ್ಟೆನ್ಷನ್ ಫಾರ್ ಆಲ್ ಸಿ ಫೈಲ್ಸ್ ಆಯಿತಾ. ಸೊ ಬೇಸಿಕ್ಸ್ ಕಲ್ತ್ಕೊಂಡಿದ್ದೀರಾ ಇವಾಗ. ಸಿ ಅಂದರೆ ಏನು, ಸಿ ಇದು ಫೈಲ್ ಹೆಂಗಿರುತ್ತೆ, ಸಿನ ಯಾರು ಇನ್ವೆಂಟ್ ಮಾಡಿದ್ರು, ಯಾಕೆ ಇನ್ವೆಂಟ್ ಮಾಡಿದ್ರು, ಓಕೆ ತಿಳ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ನಾವೇನು ಟಾಪಿಕ್ ಡಿಸ್ಕಸ್ ಮಾಡ್ತಿದ್ವೋ ಏನು ಹೇಳಿ, ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ಅಂತ. ಸೊ ಇವಾಗ ಏನು ಮಾಡ್ತಿದ್ದೀವಿ ಅದರಲ್ಲಿ ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ಅಂದರೆ ಏನು ಅಂತ ತಿಳ್ಕೊತೀವಿ. ಸೊ ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್. ಓಕೆ. ಕೀವರ್ಡ್ ಅಂದರೆ ಏನು? ಕೀವರ್ಡ್ ಅಂದರೆ ಯಾವುದೋ ಒಂದು ವರ್ಡ್. ಇವಾಗ ಚಂದನ್ ಅನ್ನೋದು ನಾನೇನಾದ್ರು ಅದು ಒಂದು ಕೀವರ್ಡ್ ಅಂದರೆ ಅದು ಕೀವರ್ಡು. ಕೀವರ್ಡ್ ಅಂದರೆ ಏನೋ ಒಂದು ವರ್ಡು, ಅದರಲ್ಲಿ ಏನೋ ಒಂದು ಯೂಸ್ ಇದೆ. ಸೊ ಇವಾಗ ಚಂದನ್ದೇನು ಯೂಸ್ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ, ಅದನ್ನು ಹೇಳ್ತೀನಿ ನಾನು ಏನಕ್ಕೆ ಅಂತ. ಚಂದನಲ್ಲ ಆಯಿತಾ. ಓಕೆ. ಈಗ ಪೈಥನ್ನಲ್ಲೇ ನೀವು ಪೈಥನ್ನಲ್ಲಿ ನೋಡಿದ್ರೆ ನಾನು ಕ್ಲಾಸ್ ಅನ್ನೋ ಒಂದು ಕೀವರ್ಡ್ ಕೊಟ್ಟಿದೆ. ಓಕೆನಾ. ಕ್ಲಾಸ್ ಅಂದರೆ ಏನು? ಅದು ಕ್ಲಾಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಕ್ಲಾಸ್ ಅಂತ ನಾವು ಕೊಟ್ಟು ಕ್ಲಾಸ್ ನೇಮ್ ಪರ್ಸನ್ ಅಂತ ಕೊಟ್ಟರೆ ಸೊ ಕ್ಲಾಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಕೀವರ್ಡ್. ಏನಕ್ಕಂದರೆ ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಯೂಸೇಜ್. ಇದನ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಆದ ಒಂದು ಫಂಕ್ಷನ್ ಇದೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಓಕೆನಾ. ಇದನ್ನು ಈಗ ನೀವು ವೇರಿಯಬಲ್ ನೇಮಾಗಿ ತಗೋತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಪೈಥನ್ನಲ್ಲಿ ಈಗ ನೇಮ್ ಕೊಡಬೇಕು ಅಂದರೆ ನೇಮ್ ಈಸ್ ಈಕ್ವಲ್ ಟು ಚಂದನ್ ಅಂತ ತಗೋತಿದ್ರಿ. ಓಕೆನಾ. ಬಟ್ ನೇಮ್ ಈಸ್ ಈಕ್ವಲ್ ಟು ಚಂದನ್ ಬದಲು ನೀವು ಇಲ್ಲಿ ಏನಾದರೂ ಪ್ರಿಂಟ್ ಈಸ್ ಈಕ್ವಲ್ ಟು ಚಂದನ್ ಅಂತ ತಗೊಳಕ್ಕೆ ಆಗ್ತಿರಲಿಲ್ಲ. ಏನಕ್ಕೆ? ಪ್ರಿಂಟ್ ಅನ್ನೋದು ಒಂದು ಏನಿದೆ, ಕೀವರ್ಡ್ ಇದೆ ಪೈಥನ್ನಲ್ಲಿ. ಅದೇ ರೀತಿ ಸಿ ಪ್ರೋಗ್ರಾಮಿಂಗಲ್ಲೂ ಸಹ ತುಂಬಾ ಕೀವರ್ಡ್ಸ್ ಇದೆ ಆಯಿತಾ. ಸೊ ನೀವು ಕೀವರ್ಡ್ಸ್ಗೆ ಹೋಗೋದಾದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸಿಯಲ್ಲಿ ನಿಮ್ಗೆ ಇವಾಗ ಏನು ಗೊತ್ತಾಗೋದು ಬೇಡ, ಇಂಟ್ ಅನ್ನೋದೊಂದು ಕೀವರ್ಡು, ಡಬಲ್ ಅನ್ನೋದೊಂದು ಕೀವರ್ಡ್ ಇರುತ್ತೆ, ಆಟೋ ಅನ್ನೋದೊಂದು ಕೀವರ್ಡ್ ಇರುತ್ತೆ. ಇದೇ ರೀತಿ ನಿಮಗೆ ಸೈಜ್ ಆಫ್ ಇರ್ಬೋದು, ಶಾರ್ಟ್ ಇರ್ಬೋದು. ನೀವೇನಾದರೂ ಸರ್ಚ್ ಮಾಡಿದ್ರೆ ಏನಂತ ಸರ್ಚ್ ಮಾಡಿ ಗೊತ್ತಾ, ಸಿ ಲ್ಯಾಂಗ್ವೇಜ್ ಕೀವರ್ಡ್ಸ್ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಇವಾಗಲೇ ಪಾಸ್ ಮಾಡಿ ವಿಡಿಯೋನ ಗೂಗಲ್ ಮಾಡಿ, ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾವ್ಯಾವ ವರ್ಡ್ಸ್ ಇರುತ್ತೆ, ಕೀವರ್ಡ್ಸ್ ಅಂದರೆ ಏನು ಅಂತ ನೀವು ಓದ್ಬೋದು ಬೇಕಿದ್ರೆ. ಸೊ ಕೀವರ್ಡ್ಸ್ ಅಂದರೆ ಅದು ಆಯಿತಾ, ಯಾವುದನ್ನು ನಾವು ಸಿಯಲ್ಲಿ ಯೂಸ್ ಮಾಡ್ತೀವಿ ಅದು. ಇವ್ಯಾವನ್ನು ನೀವು ವೇರಿಯಬಲ್ ನೇಮ್ಸ್ಗೆ ಇಟ್ಕೋಬಾರ್ದು. ವೇರಿಯಬಲ್ ಕಾನ್ಸ್ಟೆಂಟ್ಸ್ಗೂ ಬರ್ತೀನಿ, ಇವಾಗ ಇಟ್ಕೊಂಡಿರಿ. ಕೀವರ್ಡ್ ಅಂದರೆ ಇಟ್ಸ್ ಅ ಪರ್ಟಿಕ್ಯುಲರ್ ವರ್ಡ್ ಇನ್ ದ್ಯಾಟ್ ಲ್ಯಾಂಗ್ವೇಜ್ ವಿಚ್ ಕಾಂಟ್ ಬಿ ಯೂಸ್ಡ್ ಫಾರ್ ಎನಿ ಅದರ್ ಪರ್ಪಸ್ ಅದರ್ ದ್ಯಾನ್ ದ ಲ್ಯಾಂಗ್ವೇಜ್ ಇಟ್ ಸೆಲ್ಫ್. ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಇನ್ನೊಂದು ಐಡೆಂಟಿಫೈಯರ್ ಬಗ್ಗೆ ಮಾತಾಡೋಣ. ಐಡೆಂಟಿಫೈಯರ್ ಅಂದರೆ
ಈಗ ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೆದ್ರೆ ಅದರಲ್ಲಿ ನೀವು ಏನಾದ್ರು ಡೇಟಾ ಸ್ಟೋರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೇಮ್, ಫಾರ್ ಎಕ್ಸಾಂಪಲ್ ರೋಲ್ ನಂಬರ್, ಫಾರ್ ಎಕ್ಸಾಂಪಲ್ ಇನ್ನೇನು ಸ್ಟೋರ್ ಮಾಡ್ತೀರಾ ನೀವು, ಮೊಬೈಲ್ ನಂಬರ್ನ ಸ್ಟೋರ್ ಮಾಡ್ತೀರಾ. ಓಕೆನಾ? ಓಕೆ, ಸೊ ಇದನ್ನು ಹೆಂಗೆ ಸ್ಟೋರ್ ಮಾಡ್ತೀರಾ? ನೇಮ್ನ ಚಂದನ್ ಅಂತ ತಗೊಂಡೆ, ಇದನ್ನು ರೋಲ್ ನಂಬರು ಕೋಟ್ಸ್ ಏನು ಬೇಕಾಗಿರಲ್ಲ, ಇದಕ್ಕೆ ಗೊತ್ತಿರುತ್ತೆ. ರೋಲ್ ನಂಬರ್ ನಂದು 10 ಅಂತ ಇಟ್ಕೊಳ್ಳಿ, ಮೊಬೈಲ್ ನಂಬರ್ XYZ, ಇದು ಸ್ಟ್ರಿಂಗ್ ಥರನೇ ತೊಗೋತೀನಿ ಯಾಕಂದರೆ +91 ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ, ಅದಕ್ಕೋಸ್ಕರ. ಓಕೆ, ಸೊ ಹಿಂಗೆ ತೊಗೊಂಡೆ. ಇದರಲ್ಲಿ ಈ ಮೊಬೈಲ್ ನಂಬರು ಐಡೆಂಟಿಫೈ ಮಾಡ್ತಿದೆ ನನ್ನ ಮೊಬೈಲ್ ನಂಬರ್ನ, ರೋಲ್ ನಂಬರು ನನ್ನ ರೋಲ್ ನಂಬರ್ನ ಐಡೆಂಟಿಫೈ ಮಾಡ್ತಿದೆ, ಆ್ಯಂಡ್ ನೇಮು ನನ್ನ ನೇಮ್ನ ಐಡೆಂಟಿಫೈ ಮಾಡ್ತಿದೆ ಅಲ್ವಾ. ಸೊ ದೀಸ್ 3 ಆರ್ ಕಾಲ್ಡ್ ವಾಟ್ ಆ್ಯಸ್ ಐಡೆಂಟಿಫೈಯರ್ಸ್. ಓಕೆ, ಸೊ ಐಡೆಂಟಿಫೈಯರ್ಸ್ ಅಂದರೆ ಇವು 3: ನೇಮ್, ರೋಲ್ ನಂಬರ್ ಆ್ಯಂಡ್ ಮೊಬೈಲ್ ನಂಬರ್. ಓಕೆನಾ? ಸೊ ಇವಾಗ ಐಡೆಂಟಿಫೈಯರ್ಸ್ ಅಂದರೆ ಗೊತ್ತಾಯಿತು. ಇದು ಸಿ ಲ್ಯಾಂಗ್ವೇಜಲ್ಲಿ ಹೆಂಗೆ ಬರೀತಾರೆ ಗೊತ್ತಾ? ಸಿ ಲ್ಯಾಂಗ್ವೇಜಲ್ಲಿ ಇಷ್ಟು ಸಿಂಪಲಾಗಿ ಬರೆಯೋಂಗಿಲ್ಲ. ಸಿ ಲ್ಯಾಂಗ್ವೇಜ್ ಇದು ಪೈಥನ್ ಥರ ಆಯ್ತಾಯ್ತಾ? ಈಗ ಸಿ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಿದ್ದೀರಾ, ಸಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಟ್ರಾ ಇಲ್ಲಿ ನೇಮ್ ಪಕ್ಕಕ್ಕೆ ಇದು ಯಾವ ಥರದ್ದು ***. ಇದೇನು ತಲೆ ಕೆಡ್ಸ್ಕೊಬೇಡಿ, *** ಅಂದರೆ ಏನಂತ. ಚಾರ್ ಅಂದರೆ ಕ್ಯಾರೆಕ್ಟರ್ ಅಂತ, ಅದು ನೀವು ಕಾರ್ ಅಂತನಾದ್ರು ಹೇಳ್ಬೋದು, ಏನಾದರೂ ಇರ್ಬೋದು, ನಾನು ಚಾರ್ ಅಂತ ಹೇಳ್ತಿದ್ದೀನಿ. ಸೊ ***ನೇಮ್, ಸೊ ಸ್ಟ್ರಿಂಗ್ಗೆ ಈ ರೀತಿ ಡಿಕ್ಲೇರ್ ಮಾಡ್ತೀವಿ. ರೋಲ್ ನಂಬರ್ ಇಂಟೀಜರ್ ಅಲ್ವಾ, ಸೊ ಇಂಟ್ ರೋಲ್ ನಂಬರ್ ಅಂತ ಹೇಳಬೇಕು. ದಿಸ್ ಇಸ್ ದ ಐಡೆಂಟಿಫೈಯರ್. ಓಕೆ, ಸಾರಿ, ದಿಸ್ ಇಸ್ ದ ಕೀವರ್ಡ್, ದಿಸ್ ಇಸ್ ದ ಐಡೆಂಟಿಫೈಯರ್. ಗೊತ್ತಾಯ್ತಾ? ಕೀವರ್ಡ್ ಇವೆಲ್ಲ ಸಿ ಕೀವರ್ಡ್. ನೀವು ಇಂಟ್ ಅಂತ ಕೊಟ್ಟರೆ ಅದಕ್ಕೆ ಅರ್ಥ ಆಗಲ್ಲ ಕಂಪೈಲರ್ಗೆ, ಇಂಟ್ ಯಾವುದು, ಏನನ್ನ ಕೇಳ್ತಿದ್ದಾನೆ ಇವನು ಅಂತ. ಸೊ ಅದಕ್ಕೋಸ್ಕರ ದಿಸ್ ಪಿಂಕಲ್ಲಿ ಏನಿದೆ ನೋಡಿ, ಪಿಂಕಲ್ಲಿ ಇರೋದೆಲ್ಲ ಕೀವರ್ಡ್ಸ್ ಆ್ಯಂಡ್ ಎಲ್ಲೋಲಿರೋದು ಐಡೆಂಟಿಫೈಯರ್. ಈ ಎಲ್ಲೋ ಅಲ್ಲ, ಈ ಕಡೆ ಇರೋದು ಬಿಟ್ಬಿಡಿ, ಈ ಕಡೆ ಇರೋದು ನೋಡಿ ಲೆಫ್ಟ್ ಸೈಡು, ಸೊ ಅದು ಐಡೆಂಟಿಫೈಯರ್ಸ್ ಆಯಿತಾ. ಸೊ ಅದೇ ರೀತಿ ಮೊಬೈಲ್ ನಂಬರ್ ಸಹ ಸ್ಟ್ರಿಂಗ್ನ ಸಿಯಲ್ಲಿ ** ಅಂತ ತೊಗೋತೀವಿ. ಅದೇನಕ್ಕೆ ಮುಂದೆ ಬರುತ್ತೆ ಅದು ತುಂಬಾ ಡೀಪ್ ಹೋಗೋಣ. ಇವಾಗ ಸದ್ಯಕ್ಕೆ ನೀವು ಬೇಸಿಕ್ ಕೋರ್ಸಲ್ಲಿ ಈ ಥರ ನೋಡ್ಕೊಳ್ಳಿ, ಸರಿನಾ? ಇಂಟ್ ಡೇಟಾ ಟೈಪ್ಸು, ಸೊ ಡೇಟಾ ಟೈಪ್ಸ್ ಬಂದಾಗ ಸಿ ಡೇಟಾ ಟೈಪ್ಸು, ಅದನ್ನು ನೋಡೋಣ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಈ ಕಡೆ ಮಾತ್ರ ಪಾರ್ಟ್ ತೊಗೋತಿದ್ದೀವಿ ನಾವು. ಇದರಲ್ಲಿ ಎಲ್ಲೋ ಏನಿದೆ ಅದು ಐಡೆಂಟಿಫೈಯರ್ಸ್, ಐಡೆಂಟಿಫೈ ಮಾಡ್ತಿದೆ ನಮ್ಮ ಡೇಟಾ, ಯಾವುದಾದ್ರು ಡೇಟಾ ನಾವು ಕೊಟ್ಟಿದ್ರೆ. ಅದೇ ರೀತಿ ಇದೇನಿದೆ ನೋಡಿ ಕೀವರ್ಡ್ಸ್, ಇಲ್ಲಿ ಡೇಟಾ ಟೈಪ್ ಯಾವುದು ಅಂತ ಹೇಳ್ತಿದ್ದೀವಿ. ಓಕೆನಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ನಾವು VS ಕೋಡಲ್ಲಿ ಅದನ್ನು ತೊಗೊಂಡ್ರೆ, VS ಕೋಡಲ್ಲಿ ಹೆಂಗಿರುತ್ತೆ ಗೊತ್ತಾ? ನಾನು ಸೀದು ಆ್ಯಕ್ಚುಲಿ ಟೆಂಪ್ಲೇಟ್ ಬರಿಬೇಕು ಸ್ಟಾರ್ಟಿಂಗಲ್ಲಿ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ. ಇಂಟ್ ನೇಮ್ ಬೇಡ, ಇಂಟ್ ರೋಲ್ ನಂಬರ್ ತೊಗೊಳ್ಳೋಣ. ಇಂಟ್ ರೋಲ್ = 12 ಹಿಂಗೆ ತೊಗೋತೀವಿ. ಸೊ ಹಿಂಗೆ ತೊಗೊಂಡಾಗ ನಾನು ಮೊದಲೇ ಏನು ಹೇಳಿದೆ ನಿಮಗೆ, ವಾಟ್ ಈಸ್ ದಿಸ್ ಇಂಟ್? ದಿಸ್ ಈಸ್ ಕೀವರ್ಡ್, ದಿಸ್ ಈಸ್ ಐಡೆಂಟಿಫೈಯರ್. ಇಟ್ಸ್ ಐಡೆಂಟಿಫೈಯಿಂಗ್ ಮೈ ರೋಲ್ ನಂಬರ್, ನನ್ನ ರೋಲ್ ನಂಬರ್ ಐಡೆಂಟಿಫೈ ಮಾಡ್ತಿದೆ ಇದು. ಸೊ ನನ್ನ ರೋಲ್ ನಂಬರ್ ಏನು? 12. ಸೊ 12 ಅನ್ನೋದು ರೋಲ್ ಅನ್ನೋ ಒಂದು ವೇರಿಯೇಬಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ವೇರಿಯೇಬಲ್ ಕಾನ್ಸ್ಟೆಂಟ್ಸ್. ಮತ್ತೆ ತಿಳ್ಕೊಳ್ಳೋಣ ನಾವು ಇವಾಗ. ಸೊ ಆ ರೋಲ್ ಅನ್ನೋ ಒಂದು ವೇರಿಯೇಬಲ್ಲು ಇಂಟೀಜರ್ ಡೇಟಾ ಟೈಪು, ಅದರಲ್ಲಿ ಇಂಟೀಜರ್ನ ಮಾತ್ರ ಸ್ಟೋರ್ ಮಾಡ್ಬೋದು. ನೀವೇನಾದರೂ ಈಗ ಇಂಟ್ ರೋಲ್ = 12 ಅಂತ ಕೊಟ್ಟಿದ್ದೀನಿ, ಸರಿನಾ? ನೆಕ್ಸ್ಟ್ ಏನಾದ್ರು ನೀವು ರೋಲ್ನ ಚಂದನ್ಗೆ ಇದು ಮಾಡಿದ್ರೆ ಅದು ಎರರ್ ಕೊಡುತ್ತೆ. ಇಟ್ಸ್ ನಾಟ್ ದ ಸೇಮ್ ಡೇಟಾ ಟೈಪ್. ಪೈಥಾನ್ ಥರ ಮಾಡೋಕ್ಕಾಗಲ್ಲ ಇಲ್ಲಿ. ಓಕೆನಾ? ಸೊ ಅದನ್ನೊಂದು ತಿಳ್ಕೊಂಡಿರಿ ನೀವು. ಇವಾಗ ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು, ಯಾವಾಗಾದರೂ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ನಾವೇನು ತಿಳ್ಕೊತಿದ್ವು, ನೆಕ್ಸ್ಟ್ ಟಾಪಿಕ್ ಬಂದು ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಅಲ್ವಾ? ಸೊ ನೆಕ್ಸ್ಟ್ ಟಾಪಿಕ್ is variables and constants. Okay, so variables and constants. Variables ಅಂದ್ರೆ ಏನು? ಮ್ಯಾಥ್ಸಲ್ಲಿ ಕಲ್ತಿರ್ತೀರ. Variables is something, a variable is something which varies. ಸೊ ಇವಾಗ 1, 2, 3 ಈ ನಂಬರ್ಸ್ ಎಲ್ಲ ಕಾನ್ಸ್ಟೆಂಟ್. ಇವು 1 ಯಾವಾಗಲೂ 1, 2 ಯಾವಾಗಲೂ 2, 3 ಯಾವಾಗಲೂ 3. ಬಟ್ X, Y, Z ಅಥವಾ Z ಇರ್ಬೋದು. ಓಕೆ, ಎಕ್ಸ್ಗೆ ನೀವು ಯಾವುದಾದ್ರು ನಂಬರ್ ಹಾಕ್ಬೋದು. 1 ಇರ್ಬೋದು, 2.08 ಇರ್ಬೋದು, ನನ್ನ ನಂಬರ್ ಇರ್ಬೋದು, ಈ ರೀತಿ
ವೈ ಕೂಡ ವೇರಿಯಬಲ್, ಇಟ್ ವೇರೀಸ್. ನೀವು ವೈನ ಫಸ್ಟು 1 ಇಟ್ಟು ನೆಕ್ಸ್ಟು ವೈ ನಂಗೆ 1 ಬೇಡ 100 ಅಂದರೆ 100 ಆಗುತ್ತೆ. ಬಟ್ 1ನ ಈಗ ನೀವೇನಾದರೂ 5 ರೂಪಾಯಿ ನೋಟ್ ತೊಗೊಂಡು, ಸರ್ 5 ರೂಪಾಯಿ ಬೇಡ ನೋಡಿ, 10 ರೂಪಾಯಿ ನೋಟ್ ತೊಗೊಂಡು ಸರ್ ಇದು 100 ರೂಪಾಯಿದು ಅಂದರೆ 100 ರೂಪಾಯಿ ಕೊಡಲ್ಲ, ಸರಿನಾ? ಸೊ ಅದೇನಾದರೂ ನೀವು ಎಕ್ಸ್ ರೂಪಾಯಿ ನೋಟ್ ತೊಗೊಂಡು, ನೋಟ್ ಇಲ್ಲ ಆಯಿತಾ, ಎಕ್ಸ್ ರೂಪಾಯಿ ನೋಟ್ ತೊಗೊಂಡು ನೀವು 1000 ರೂಪಾಯಿ ಹೇಳಿದ್ರು ಕೊಡಬೇಕು, ಏನಕ್ಕೆ ಇಟ್ಸ್ ಎ ವೇರಿಯಬಲ್. ಓಕೆನಾ? ಸೊ ವೇರಿಯಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ನಿಮಗೆ ಚಿಕ್ಕದ್ರಿಂದನೂ ಗೊತ್ತಿದೆ, ಅದಕ್ಕೆ ಅದರಲ್ಲಿ ಜಾಸ್ತಿ ನಾನು ಡೀಪಾಗೇನು ಹೋಗೋದು ಬೇಕಾಗಿಲ್ಲ. ಜಸ್ಟ್ ಸಿಯಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ವೇರಿಯಬಲ್ಸ್ನ ಮತ್ತು ಕಾನ್ಸ್ಟೆಂಟ್ಸ್ನ ಅಂತ ಹೇಳ್ಬಿಡ್ತೀನಿ ನಿಮಗೆ. ಓಕೆನಾ? ಸೊ ಇಲ್ಲಿ ನೋಡಿ, ಸಿಯಲ್ಲಿ ಜಸ್ಟ್ ಒಂದು ಇಂಟೀಜರ್ನೇ ತೊಗೊಳ್ಳೋಣ ನಾವು. ಇಂಟೀಜರ್, ಯಾವ ಇಂಟೀಜರ್? ನನ್ನ ಏಜ್. ಸೊ ನನ್ನ ಏಜ್ ಬಂದು ಇವಾಗ 20. ಓಕೆನಾ? ಈಗ ಏಜ್ ಅನ್ನೋದು ಒಂದು ವೇರಿಯಬಲ್. ಅದೇ ನಾನೇನಾದರೂ ಕಾನ್ಸ್ಟ್, ನಂದು ಏನು ಚೇಂಜ್ ಆಗಲ್ಲ, ನನಗೆ ನಂಬರ್ ಆಫ್ ಐಸ್ ಚೇಂಜ್ ಆಗಲ್ಲ. ನಂಬರ್ ಆಫ್ ಐಸ್ ಎರಡೇ ಇರುತ್ತೆ, ಯಾರೋ ಬೈಕೋಬೇಡಿ ಒಂದು ಕಣ್ಣು ಹೋಗ್ಬಿಡ್ಲಿ ಅಂತ. ಸೊ ನಂಬರ್ ಆಫ್ ಐಸ್, ಇಲ್ಲೇನೋ ತಪ್ಪು ಮಾಡಿದ್ದೀವಿ. ಓಕೆ, ನಂಬರ್ ಆಫ್ ಐಸ್ 2 ಇದೆ. ಸೊ ಇದು ಕಾನ್ಸ್ಟು, ಇಂಟೀಜರ್ ಡೇಟಾ ಟೈಪು. ಸೊ ಇಲ್ಲಿ ಏನು ತಿಳ್ಕೊತೀರ ನೀವು, ಕಾನ್ಸ್ಟ್ ಅಂತ ಹಾಕಾದ್ಮೇಲೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ಈಗ ನಾವು ರನ್ ಮಾಡ್ತಿಲ್ಲ, ಇದನ್ನ ರನ್ ಮಾಡಿದಾಗ ಕೊನೆಯಲ್ಲಿ ನಾನು ತೋರಿಸ್ಕೊಡ್ತೀನಿ ಇದನ್ನೆಲ್ಲ. ಜಸ್ಟ್ ಇವಾಗ ತಿಳ್ಕೊಂಡಿರಿ, ಕಾನ್ಸ್ಟ್ ಹಾಕಾದ್ಮೇಲೆ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ಇದು ವೇರಿಯಬಲ್. ಸೊ ಇಟ್ಸ್ ಅ ವೇರಿಯಬಲ್ ಆ್ಯಂಡ್ ದಿಸ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ಏನಕ್ಕೆ ವೇರಿಯಬಲ್, ಏನಕ್ಕೆ ಕಾನ್ಸ್ಟೆಂಟ್ ಅಂದರೆ, ಈಗ ನಂಬರ್ ಆಫ್ ಐಸು, ನೆಕ್ಸ್ಟ್ ನಾನು ಪ್ರೋಗ್ರಾಮಲ್ಲಿ 1 ವರ್ಷ ಆದಮೇಲೆ ಏಜ್ನ 21 ಮಾಡ್ಕೋತೀನಿ, ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ನಾನೇನಾದರೂ ನೆಕ್ಸ್ಟು ನಂಬರ್ ಆಫ್ ಐಸ್ನ 10 ಮಾಡ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಬಟ್ ಇವಾಗೇನು ಎರರ್ ಬರ್ತಿಲ್ಲ ನಿಮಗೆ, ಪ್ರೋಗ್ರಾಮ್ನ ಕಂಪೈಲ್ ಮಾಡಿದಾಗ ಎರರ್ ಬರುತ್ತೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಕಾನ್ಸ್ಟ್ ಅಂತ ಹಾಕಿರೋದೇ ಅದಕ್ಕೆ, ಇದು ಕಾನ್ಸ್ಟೆಂಟ್ ಅಂತೇಳಿ ನೋಡಿ, ಕಾನ್ಸ್ಟೆಂಟ್. ಓಕೆನಾ? ಇದು ವೇರಿಯಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಆಯಿತು. ಇಲ್ಲಿ ನಾನು ಒಂದು ಕೀವರ್ಡ್ ಆ್ಯಂಡ್ ಐಡೆಂಟಿಫೈಯರ್ ಮಾಡಬೇಕಾದ್ರೆ ಒಂದನ್ನು ನಿಮಗೆ ಹೇಳಬೇಕಾಗಿತ್ತು, ಮರ್ತೋಗಿದ್ದೀನಿ, ಸಾರಿ. ಅದೇನೆಂದರೆ, ಕೀವರ್ಡ್ಸ್ ಬಿಡಿ, ಐಡೆಂಟಿಫೈಯರ್ಸಲ್ಲಿ ನೀವು ಏನಾದ್ರು ಡೇಟಾನ ಐಡೆಂಟಿಫೈ ಮಾಡೋಕ್ಕೆ ಆ ನೇಮ್ನ ಕೊಡ್ತೀರಾ ಅಲ್ವಾ? ಸೊ ಆ ನೇಮು ಯಾವಾಗಲೂ, ಈಗ ನೇಮ್ ಅಂತ ಇದು ಲೀಗಲ್ಲು. ಲೀಗಲ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ರೋಲ್ ನಂಬರ್ ಇದು ಲೀಗಲ್ಲು. ಓಕೆನಾ? ಅಂಡರ್ಸ್ಕೋರ್ ನೇಮ್ ಇದು ಲೀಗಲ್ಲು. ಬಟ್ 1 ನೇಮ್ ಲೀಗಲ್ ಅಲ್ಲ, ನೇಮ್ 1 ಲೀಗಲ್ಲು. ಸೊ 1 ನೇಮು ಯಾವುದೇ ಕಾರಣಕ್ಕೂ ಲೀಗಲ್ ಆಗಲ್ಲ. ಯಾಕೆ ಅಂದರೆ ಯಾವಾಗಲೂ ಐಡೆಂಟಿಫೈಯರ್ಸ್ ನೇಮ್ ಏನಿದೆ ನೋಡಿ, ನೀವು ಏನು ವೇರಿಯಬಲ್ಸ್ಗೆ ನೇಮ್ ಕೊಡ್ತಿದ್ದೀರಾ, ಅದು ಶುಡ್ ಸ್ಟಾರ್ಟ್ ವಿತ್ 1, ಶುಡ್ ಸ್ಟಾರ್ಟ್ ವಿತ್ ಅಂಡರ್ಸ್ಕೋರ್ ಅಥವಾ ಎನಿ ಕ್ಯಾರೆಕ್ಟರ್ A to Z, ಯಾವುದಾದ್ರು ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗಬೇಕು ನೋಡಿ. ಅದಕ್ಕೆ ಇದನ್ನೆಲ್ಲ ಟಿಕ್ ಹಾಕೀನಿ, ಇದು ಅಂಡರ್ಸ್ಕೋರಿಂದ ಸ್ಟಾರ್ಟ್ ಆಗಬೇಕು. ನಂಬರ್ಸಿಂದ ಸ್ಟಾರ್ಟ್ ಆಗೋಂಗಿಲ್ಲ, 1 2 3ಇಂದ ಸ್ಟಾರ್ಟ್ ಆಗೋಂಗಿಲ್ಲ. ಬಟ್ ಮಧ್ಯದಲ್ಲಿ 1 ಬರ್ಬೋದು, ಎಂಡಲ್ಲಿ 1 ಬರ್ಬೋದು, ಮಧ್ಯದಲ್ಲಿ 23 ಬರ್ಬೋದು, ಏನಾದರೂ ಬರ್ಬೋದು. ಸ್ಟಾರ್ಟ್ ಆಗಬೇಕಾದ್ರೆ ಅದು ಇಲ್ಲ ಲೆಟರಿಂದ ಆಗಬೇಕು, ಇಲ್ಲ ಇದರಿಂದ ಅಂಡರ್ಸ್ಕೋರಿಂದ ಆಗಬೇಕು. ಇದನ್ನೊಂದು ತಿಳ್ಕೊಳ್ಳಿ. ಇದನ್ನು ನೀವು ಪೈಥಾನ್ ನೋಡಿದ್ರು ಸಹ ಅದರಲ್ಲೂ ಸಹ ಹೇಳಿರ್ತೀನಿ, ನೀವೇನಾದರೂ ಅದನ್ನು ನೋಡಿಲ್ಲ ಅಂದರೆ ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಸೊ ಐಡೆಂಟಿಫೈಯರ್ಸ್ ಅಂದರೆ ಗೊತ್ತಾಯ್ತು ನಿಮಗೆ. ಓಕೆ, ಐಡೆಂಟಿಫೈಯರ್ಸ್ ಆಯಿತು, ವೇರಿಯಬಲ್ಸ್ ಆಯಿತು, ಆ್ಯಂಡ್ ಕಾನ್ಸ್ಟೆಂಟ್ಸ್ ಕೂಡ ಆಗಿದೆ. ನೆಕ್ಸ್ಟ್ ಏನಂದರೆ, ನಮ್ಮ ಇದರಲ್ಲಿದ್ದು ಡೇಟಾ ಟೈಪ್ಸ್ನ ಕಲಿಬೇಕಾಗಿತ್ತು ನಾವು. ಸೊ ನೆಕ್ಸ್ಟ್ ಬಂದು ಡೇಟಾ ಟೈಪ್ಸ್. ಸೊ ಪೈಥನ್ಗಿಂತ ಇಲ್ಲಿ ಸಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಡೇಟಾ ಟೈಪ್ಸ್ ಅಂದ್ರೇನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ದೆ, ನನ್ನ ರೋಲ್ ನಂಬರ್ನ ಸ್ಟೋರ್ ಮಾಡಬೇಕು 10 ಅಂತ. ಈ ರೋಲ್ ನಂಬರು ಇಂಟೀಜರ್ ಡೇಟಾ ಟೈಪ್ ಆಯಿತಾ? ಸೊ ಇಟ್ಸ್ ಅ ಡೇಟಾ ಟೈಪ್. ಸೊ ಇದು ಇಂಟೀಜರ್ ಅನ್ನೋ ಒಂದು ಟೈಪು. ನನ್ನ ಈ ವೇರಿಯಬಲ್ ಏನಿದೆ ಅಥವಾ ಈ ಡೇಟಾ ಏನಿದೆ ಇದು ಇಂಟೀಜರ್ ಟೈಪ್ದಾಗಿದೆ. ಅದೇ ರೀತಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗಿದೆ ಅದು ಫ್ಲೋಟ್ ಡೇಟಾ ಟೈಪ್. ಫ್ಲೋಟ್ ಅಂದರೆ ಹೇಳ್ತೀನಿ ನಾನು ಇವಾಗ ನಿಮಗೆ ತಿಳ್ಸೋಕ್ಕೋಸ್ಕರ. ಡೇಟಾ ಟೈಪ್ ಅಂದ್ರೇನು ಈ ನೆಕ್ಸ್ಟ್ ಇವಾಗ ಇದನ್ನು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ತೊಗೊಳ್ಳೋಣ. ಬ್ಯಾಂಕ್ ಬ್ಯಾಲೆನ್ಸು ನನ್ನ ಹತ್ರ ಎಷ್ಟಿದೆ? 10 ರೂಪಾಯಿ, 20 ರೂಪಾಯಿ, 21 ಪೈಸಾ, ಇಷ್ಟೆಲ್ಲ ಇರುತ್ತೆ. ಓಕೆ, ಸೊ 10 ರೂಪಾಯಿ ಅಂತ ಇಟ್ಕೊಳ್ಳೋಣ. 10 ರೂಪಾಯಿ 21 ಪೈಸಾ ಇದೆ ನೋಡಿ. ಡೆಸಿಮಲ್ ಇದ್ದಾಗ ಫ್ಲೋಟ್ ಬರ್ತಿದೆ. ಸೊ ಫ್ಲೋಟ್ ಡೇಟಾ ಟೈಪು BB.
ನಾವೇನಾದರೂ ಬಿನ ಇಂಟ್ ಅಂತ ಕೊಟ್ಟು ಇದನ್ನು ಸ್ಟೋರ್ ಮಾಡಿದ್ರೆ ಆಗಲ್ಲ. ಎನಿ ಡೆಸಿಮಲ್ ಕಮ್ಸ್ ಇಟ್ ಶುಡ್ ನಾಟ್ ಬಿ ಎನ್ ಇಂಟೀಜರ್, ಇಟ್ ಈಸ್ ಎ ಡೆಸಿಮಲ್ನ ಫ್ಲೋಟ್ ಕೊಡ್ತೀವಿ, ಅಥವಾ ನಾವೇನು ತೊಗೋತೀವಿ ಫ್ಲೋಟ್ ಬಿಟ್ಟರೆ ಏನು ತೊಗೋತಿದ್ದೀವಿ, ಡಬಲ್ ಅಂತ ಇನ್ನೊಂದು ತೊಗೋತೀವಿ. ಸೊ ಈ ರೀತಿ ಡೇಟಾ ಟೈಪ್ಸ್ ಅಂದರೆ ಗೊತ್ತಾಯಿತು ನಿಮಗೆ. ಯಾವುದಾದ್ರೂ ಒಂದು ವೇರಿಯೇಬಲ್ನ ನೇಮ್ ಮಾಡಿದ್ರೆ ಅದು ಡೇಟಾ ತೊಗೊಂಡ್ರೆ ಅದಕ್ಕೊಂದು ಟೈಪ್ ಇರುತ್ತೆ, ಸೊ ಅದನ್ನು ಡೇಟಾ ಟೈಪ್ಸ್ ಅಂತಾರೆ. ಸಿಯಲ್ಲಿ ಮೇಯ್ನ್ ಡೇಟಾ ಟೈಪ್ಸ್ ಬಂದು ಫಸ್ಟ್ ಆಫ್ ಆಲ್ ಇಂಟ್ ಡೇಟಾ ಟೈಪ್, ಆಯಿತಾ. ಸೊ ಇಂಟ್ ಡೇಟಾ ಟೈಪು ಎಷ್ಟು ಸೈಜ್ ತೊಗೊಳುತ್ತೆ ಮೆಮೊರಿಲಿ, ನಿಮ್ಮ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಇದೆ ನೋಡಿ ರ್ಯಾಮು, ಅದರಲ್ಲಿ ಇಂಟೀಜರ್ ಡೇಟಾ ಟೈಪು ಎಷ್ಟು ಸೈಜ್ ತೊಗೊಳುತ್ತೆ ಪ್ರೋಗ್ರಾಮ್ ರನ್ ಆಗುವಾಗ ಅಂದರೆ 2 ತೊಗೋಬೋದು ಅಥವಾ 4 ತೊಗೋಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿಸ್ಟಮ್, ಆಯಿತಾ. ಸೊ ನಿಮ್ಮ ಸಿಸ್ಟಮ್ನ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು 2ನಾದರೂ ತೊಗೋಬೋದು ಅಥವಾ 4ನಾದರೂ ತೊಗೋದು. 4 ಅಂದರೆ 4 ಬೈಟ್ಸ್ನ ತೊಗೋಬೋದು, ಸಾರಿ, ಓಕೆನಾ. ಸೊ ನಾವೆಲ್ಲಿದ್ವು, 2 ಅಥವಾ 4 ಬೈಟ್ಸ್ನ ತೊಗೋಬೋದು. ಇಂಟೀಜರ್, ಸೊ ಇಂಟೀಜರಲ್ಲಿ ಏನು ಸ್ಟೋರ್ ಮಾಡ್ಬೋದು ನೀವು, ಇಂಟೀಜರ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಸೊ ಆ್ಯಕ್ಚುಲಿ ತುಂಬಾ ಡೀಪಾಗಿ ಹೋಗ್ತೀವಿ ಇದರಲ್ಲಿ. ಇಂಟೀಜರ್ ಏನಕ್ಕೆ, ಇಂಟೀಜರು ಎಲ್ಲಿಂದ ಎಲ್ಲಿವರೆಗೂ ಲಿಮಿಟ್ಸ್ ಇದೆ ಅಂತೇಳಿ ಇವಾಗ ಸದ್ಯಕ್ಕೆ ಬೇಡ, ಅದು ಬೇಸಿಕ್ಸ್ನ ತಿಳ್ಕೊಳ್ಳಿ. ಸೊ ಇಂಟೀಜರ್ ಆದಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಫ್ಲೋಟ್ ಅನ್ನೋ ಒಂದು ಡೇಟಾ ಟೈಪು, ಫ್ಲೋಟ್. ಸೊ ಈ ಫ್ಲೋಟ್ ಏನಿದೆ ನೋಡಿ, ಈ ಫ್ಲೋಟು 4 ಬೈಟ್ಸ್ ಡೇಟಾ ತೊಗೊಳುತ್ತೆ, 4 ಬೈಟ್ಸ್. ಇದರಲ್ಲಿ ನಾವು ಡೆಸಿಮಲ್ಸ್ ಸಹ ಇನ್ಕ್ಲೂಡ್ ಮಾಡ್ಬೋದು, ಡೆಸಿಮಲ್ ಡೇಟಾ ಸ್ಟೋರ್ ಮಾಡೋಕ್ಕೆ. ಇದು ಇಂಟೀಜರ್ ಡೇಟಾ ಸ್ಟೋರ್ ಮಾಡೋಕ್ಕೆ ಮೈನಸ್ ಇರ್ಬೋದು, ಪ್ಲಸ್ ಇರ್ಬೋದು, ಅದನ್ನ ಸೈನ್ಡ್ ಮತ್ತು ಅನ್ಸೈನ್ಡ್ ಅಂತ ಮುಂದೆ ಬರುತ್ತೆ. ಸೊ ಜಸ್ಟ್ ಬೇಸಿಕ್ಸ್ ಇರೋದ್ರಿಂದ ಅದು ಬೇಡ ಇವಾಗ ಸದ್ಯಕ್ಕೆ. ಓಕೆ, ಸೊ ಇಂಟ್ ಆಯಿತು, ಫ್ಲೋಟ್ ಆಯಿತು. ನೆಕ್ಸ್ಟ್ ಬಂದು ಡಬಲ್ ಅಂತ ಒಂದು ಬರುತ್ತೆ, ಡಬಲ್. ಸೊ ಡಬಲ್ಲಲ್ಲಿ ಏನಿದೆ, ಫ್ಲೋಟ್ಗಿಂತ ಜಾಸ್ತಿ ಏನಾದರೂ ಲಿಮಿಟ್ನ ಎಕ್ಸೀಡ್ ಆಗೋದಾದರೆ ನಮಗೆ 8 ಬೈಟ್ಸ್ ಬೇಕಾಗುತ್ತೆ ಡೇಟಾ. ಸೊ ಯಾಕೆ 8 ಬೈಟ್ಸ್ ಡಬಲ್ಲು, ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಬರುತ್ತೆ. ನಿಮಗೆ ಗೊತ್ತಿರುತ್ತೆ ನೀವೇನಾದರೂ ಇಂಜಿನಿಯರಿಂಗ್ ಮಾಡ್ತಿದ್ರೆ, ಬಟ್ ಮಾಡ್ತಿಲ್ಲ, ನೀವೇನಾದರೂ ತುಂಬ ಬೇಸಿಕ್ ಆದರೆ ಅದು ನೀವು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದೇನು ನಿಮಗೆ ಸದ್ಯಕ್ಕೆ ಇಂಪಾರ್ಟೆಂಟ್ ಆಗೋಲ್ಲ, ಮುಂದೆ ಹೋಗ್ತಾ ಅದನ್ನು ತಿಳ್ಕೊಳ್ಳೋಣ ನಾವು, ಓಕೆನಾ. ಸೊ ಡಬಲ್ ಅನ್ನೋದು 8 ಬೈಟ್ಸ್ ಇರುತ್ತೆ. ಓಕೆ, ಸೊ 8 ಬೈಟ್ಸ್ ಅಂದರೆ ಇದರಲ್ಲಿ ಏನು ಸ್ಟೋರ್ ಮಾಡ್ಬೋದು, ಲಾರ್ಜ್ ಡೆಸಿಮಲ್ಸ್ನ. ಇದಕ್ಕಿಂತ ದೊಡ್ಡ ಡೆಸಿಮಲ್ಸ್ ಇರುತ್ತೆ ನೋಡಿ, ಲಾರ್ಜ್ ಡೆಸಿಮಲ್ ನಂಬರ್ಸ್ ತುಂಬಾ ಈಗ ಪ್ರಿಸಿಷನ್ ಬೇಕು ನಿಮಗೆ. ಈಗ 10.12340112 ಇಷ್ಟು ಪ್ರಿಸಿಷನ್ ಬೇಕು. ಈಗ ಅದು ಲೆಂದಿ ಆಗ್ತಾ ನೀವು ಅವಾಗ ಡಬಲ್ ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಅದು ಅರ್ಥ ಆದಮೇಲೆ, ಡಬಲ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಡೇಟಾ ಟೈಪು ಚಾರ್ ಅಂದರೆ ಕ್ಯಾರೆಕ್ಟರ್. ಇದು ಜಸ್ಟ್ ತೊಗೊಳ್ಳೋದು 1 ಬೈಟ್, ಆಯಿತಾ. ಒಂದೇ ಒಂದು ಬೈಟಲ್ಲಿ ಒಂದು ಕ್ಯಾರೆಕ್ಟರ್. ಈಗ ಸಿ ಅಂದರೆ ಒಂದು ಕ್ಯಾರೆಕ್ಟರ್, ಅದು ಎ ಒಂದು ಕ್ಯಾರೆಕ್ಟರ್, ಬಿ ಒಂದು ಕ್ಯಾರೆಕ್ಟರ್, ಸಿ ಒಂದು ಕ್ಯಾರೆಕ್ಟರ್, ಅದೇ ಝೆಡ್ ಒಂದು ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ನ ಸ್ಟೋರ್ ಮಾಡೋಕ್ಕೆ ಜಸ್ಟ್ 1 ಬೈಟ್ ಆಫ್ ಡೇಟಾನ ತೊಗೊಳ್ತಾ ಇದೆ ನಮ್ಮ ಸಿ ಲ್ಯಾಂಗ್ವೇಜು. ಇದೇ ರೀತಿ ತುಂಬಾ ಡೇಟಾ ಟೈಪ್ಸ್ ಬರುತ್ತೆ. ಶಾರ್ಟ್ ಅಂತ ಹೇಳಿ ಇಂಟೀಜರ್ದು ಚಿಕ್ಕ ವರ್ಷನ್ನು, ಅದೇ ರೀತಿ ಡಬಲ್ಲಲ್ಲಿ ಲಾಂಗ್ ಡಬಲ್ ಇರ್ಬೋದು, ಅಥವಾ ಲಾಂಗ್ ಇಂಟ್ ಇರ್ಬೋದು, ಅನ್ಸೈನ್ಡ್ ಇಂಟು, ಸೈನ್ಡ್ ಇಂಟು, ಈ ರೀತಿ ತುಂಬಾ ಬರುತ್ತೆ. ಜಸ್ಟ್ ಇವಾಗ ಬೇಸಿಕ್ಸ್ ಬೇಕು. ಬೇಸಿಕ್ಸ್ ಯಾರು ಕೇಳಿದರೆ ಅವ್ರಿಗೋಸ್ಕರ, ಎಷ್ಟೊಂದು ಜನ ನಮಗೆ ಡೈರೆಕ್ಟ್ ಬೇಸಿಕ್ಸಿಂದ ಸ್ಕಿಪ್ ಮಾಡಿ ಅಂತ ಹೇಳಿದರು, ಅದಕ್ಕೋಸ್ಕರ ಬೇಸಿಕ್ಸ್ನ ನಾನು ಡೀಪಾಗಿ ಮಾಡ್ತಿಲ್ಲ. ಡೀಪಾಗಿ ಬೇಕು ಅಂದರೆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಪ್ಲೇಲಿಸ್ಟ್ನ ಹೋಗ್ಬೋದು. ಅದು ಸ್ಕ್ರಿಪ್ಟ್ ಕಿಡ್ಡಿ ಅನ್ನೋ ಒಂದು ಚಾನಲಿಂದ ಅವರು ಪೋಸ್ಟ್ ಮಾಡಿದ್ದಾರೆ. ಸೊ ನೀವೆಲ್ಲಾದರೂ ಕಲಿಬೇಕಷ್ಟೇ, ಅದಕ್ಕೋಸ್ಕರ ಅವರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅಲ್ಲಿಂದ ಹೋಗಿ ಕಲ್ತ್ಕೋಬೋದು. ಸೊ ಜಸ್ಟ್ ನಮಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಒಂದು ಇಂಟೀಜರ್ ಡೇಟಾ ಟೈಪು, ಒಂದು ಫ್ಲೋಟ್ ಡೇಟಾ ಟೈಪು, ಒಂದು ಡಬಲ್ ಡೇಟಾ ಟೈಪು, ಮತ್ತು ಒಂದು ಕ್ಯಾರೆಕ್ಟರ್ ಡೇಟಾ ಟೈಪ್. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಂಟೀಜರ್ಗೋಸ್ಕರ ಯೂಸ್ ಮಾಡ್ತಾರೆ, ಫ್ಲೋಟ್ನ ಡೆಸಿಮಲ್ಗೋಸ್ಕರ ಯೂಸ್ ಮಾಡ್ತಾರೆ, ಅದೇ ರೀತಿ ಡಬಲ್ನ ಡಬಲ್ ಅಂದರೆ ಲಾರ್ಜ್ ಡೆಸಿಮಲ್ಸ್ಗೋಸ್ಕರ ಯೂಸ್ ಮಾಡ್ತಾರೆ, ಕ್ಯಾರೆಕ್ಟರ್ನ ಈಗ ಎ ಬಿ ಸಿ ಇದನ್ನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇಷ್ಟು ಅರ್ಥ ಆಯಿತು ಅಂದರೆ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ ಸಿನ ತುಂಬಾ ಈಸಿ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಎಷ್ಟೆಷ್ಟು ಬೈಟ್ಸ್ ಯೂಸ್ ಮಾಡ್ತಿದೆ ಅಂತ ನೆನ್ಪಿಟ್ಕೊಳ್ಳಿ. ಇವು 4 ಏನು ನೆನ್ಪಿಟ್ಕೋಬೋದು, ಯಾಕಂದರೆ ತುಂಬಾ ಬರುತ್ತೆ ಮುಂದೆ. ನೀವು ಜಸ್ಟ್ ಹೋಗಿ ಸಿ ಲ್ಯಾಂಗ್ವೇಜ್ ಡೇಟಾ ಟೈಪ್ಸ್ ಅಂತ ಹೊಡೆದ್ರೆ ನಿಮಗೆ ಎಷ್ಟೆಷ್ಟು ಡೇಟಾ ಟೈಪ್ಸ್ ಇದೆ, ಇಷ್ಟೊಂದು ಅರೌಂಡ್ 10-12 ಏನೋ ಇರ್ಬೋದು, ಆ ಡೇಟಾ ಟೈಪ್ಸ್ ಎಲ್ಲ ಬರುತ್ತೆ. ಸದ್ಯಕ್ಕೆ ಇಷ್ಟನ್ನ ತಿಳ್ಕೊಂಡಿರಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೇಟಾ ಟೈಪ್ಸ್ ಅಂದರೆ ಇಷ್ಟೇ. ಇದನ್ನು ಇಂಪ್ಲಿಮೆಂಟ್ ಮಾಡೋಣ, ಲಾಸ್ಟಲ್ಲಿ ಇಂಪ್ಲಿಮೆಂಟೇಷನ್ ಇರುತ್ತೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋನ ನೀವು ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿ, ಓಕೆನಾ. ಸೊ ಲಾಸ್ಟ್ ತನಕ ನೋಡಿ. ಓಕೆ, ಸೊ ಇವಾಗ ನಾವೇನೇನು ಕಂಪ್ಲೀಟ್ ಮಾಡಿದ್ದೀವಿ, ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ಆಯಿತು. ಸೊ ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ನ ಮುಗಿಸಿದ್ವು. ನೆಕ್ಸ್ಟು ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಮುಗೀತು.
ನೆಕ್ಸ್ಟು ಸಿ ಡೇಟಾ ಟೈಪ್ಸ್ ಮುಗೀತು. ಇವಾಗ ನೆಕ್ಸ್ಟು ನಾವೇನು ಹೇಳಿದ್ವು IO ತುಂಬಾ ಇಂಪಾರ್ಟೆಂಟ್, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ಪುಟ್ ಔಟ್ಪುಟ್ ಪೈಥನ್ಗೂ ಸಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇನ್ಪುಟ್ ಔಟ್ಪುಟ್ಟಲ್ಲಿ. ಪೈಥನಲ್ಲಿ ಈಸಿಯಾಗಿ ಮಾಡ್ತಿದ್ರಿ, ಅಷ್ಟು ಈಸಿ ಇಲ್ಲ. ಸೊ ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ. ಆ್ಯಂಡ್ ಇವಾಗ ಏನಾದರೂ ನಿಮಗೆ ಬ್ರೇಕ್ ಬೇಕು ಅನಿಸಿದ್ರೆ ನೀವು ಬ್ರೇಕ್ ತೊಗೊಂಡು ಬರ್ಬೋದು, ಯಾಕಂದರೆ ಸ್ವಲ್ಪ ಮೆಂಟಲ್ ಅಪ್ಲಿಕೇಶನ್ ಇರುತ್ತೆ. ಓಕೆ, ಸೊ ಪೈಥನಲ್ಲಿ ಏನು ಮಾಡ್ತಿದ್ರಿ, ಜಸ್ಟ್ ನೀವು ಪ್ರಿಂಟ್ ಕೊಟ್ಟು, ಇದು ಔಟ್ಪುಟ್ ಆಯಿತಾ, ಔಟ್ಪುಟ್ ಫಸ್ಟ್ ತಿಳ್ಕೊಳ್ಳೋಣ, ಈಸಿ ಇರುತ್ತೆ. ಸೊ ಪ್ರಿಂಟ್, ನನ್ನ ನೇಮ್ನೇ ಪ್ರಿಂಟ್ ಮಾಡ್ತೀನಿ ನಾನು, ಚಂದನ್ ಅಂತ ಪ್ರಿಂಟ್ ಮಾಡಿದೆ. ಇಷ್ಟೇ ಪೈಥನಲ್ಲಿ ಇದ್ದಿದ್ದು. ಓಕೆನಾ. C++ಅಲ್ಲಿ ಇದನ್ನು ನಾವು printf ಅಂತ ತಗೊಂಡು, ಚಂದನ್ ಅಂತ ತಗೊಂಡು, ಇಲ್ಲಿ ಸೆಮಿಕಾಲನ್ ಹಾಕ್ತೀವಿ ಆಫ್ಟರ್ ಎವ್ರಿ ಸ್ಟೇಟ್ಮೆಂಟ್. ಸಿ ಪ್ರೋಗ್ರಾಮಿಂಗಲ್ಲಿ ದಿಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸಿ ಪ್ರೋಗ್ರಾಮಿಂಗಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಒಂದು ಸೆಮಿಕಾಲನ್ ಹಾಕಲೇಬೇಕು, ಕಂಪಲ್ಸರಿ. ಬಟ್ ಪೈಥನಲ್ಲಿ ಅದಿರಲಿಲ್ಲ, ಈ ಎಫ್ ಇರಲಿಲ್ಲ ಪೈಥನಲ್ಲಿ. ನೋಡಿ ಎಫ್ ಇಲ್ಲ ಇದು. ಅದೇ ರೀತಿ ಒಳಗೆ ಮತ್ತೆ ಇಂಪಾರ್ಟೆಂಟ್, ತುಂಬ ಕಷ್ಟ ಬರುತ್ತೆ, ಅದನ್ನು ತಿಳ್ಕೊಳ್ಳೋಣ. ಸೊ ಇಷ್ಟು ಬೇಸಿಕ್ಸ್ ಆಯಿತಾ. printf ಅಂತ ಬರುತ್ತೆ ಔಟ್ಪುಟ್ಟಲ್ಲಿ. ಸೊ ಔಟ್ಪುಟ್ ಬರ್ಸ್ಬೇಕಂದ್ರೆ ಪ್ರಿಂಟ್ ಮಾಡಬೇಕು ಅಂದರೆ ಏನು ಪೈಥನಲ್ಲಿ ಮಾಡ್ತೀರಿ, ಅದೇ ರೀತಿ ಇಲ್ಲಿ printf ಅಂತ ಬರುತ್ತೆ. ಆ್ಯಂಡ್ ಸೆಮಿಕಾಲನ್ನ ಮಿಸ್ ಮಾಡೋ ಹಾಗಿಲ್ಲ, ಸೆಮಿಕಾಲನ್ ಇರುತ್ತೆ. ಸೊ ಇದು ಈಸಿ ಇತ್ತು. ಬಟ್ ನೀವೇನಾದರೂ ಪ್ರಿಂಟ್ ಮಾಡಬೇಕಾದ್ರೆ, ಈಗ ಮೊದಲು ಪ್ರಿಂಟ್ ಮಾಡಿಬಿಟ್ಟು ನಾನು ಅದೇ ಎಫ್ ಸ್ಟೇಟ್ಮೆಂಟ್ ತೊಗೊಂಡು, 1 ಸೆಕೆಂಡ್, ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಅಂತ ತಗೊಂಡು, ಇಲ್ಲಿ ನಾನು ಮೈ ನೇಮು, ಇಲ್ಲಿ ನೇಮನ್ನೋ ಒಂದು ವೇರಿಯೇಬಲ್ನ ಕೊಡ್ತಿದ್ದೆ ನೋಡಿ, ನೇಮನ್ನೋ ವೇರಿಯೇಬಲ್ ತಗೋತಿದ್ದೆ. ಸೊ ಈ ರೀತಿ ಸಿಂಪಲ್ ಇಲ್ಲ ಸಿ ಲ್ಯಾಂಗ್ವೇಜಲ್ಲಿ. ಸೊ ಇವಾಗ ನಾವು ರೋಲ್ ನಂಬರನ್ನು ತೊಗೊಳ್ಳೋಣ. ಸಿ ಲ್ಯಾಂಗ್ವೇಜಲ್ಲಿ ಹೇಗೆ ತೊಗೋತೀವಿ ಅಂದರೆ, ನಾನು ಎಲ್ಲೂ ತೊಗೊಬಿಡ್ತೀನಿ, ಅದು ಚೆನ್ನಾಗಿ ಕಾಣಿಸುತ್ತಂತ. ಓಕೆ, ಸೊ ಏನಾಗುತ್ತೆ ಸಿಯಲ್ಲಿ ಅಂದರೆ, ನೀವು ಅವಾಗ printf ಅಂತ ಏನೋ ತೊಗೋತೀರಾ. ಇಲ್ಲಿ ರೋಲ್ ನಂಬರ್ ಅನ್ನೋ ಒಂದು ಇಂಟೀಜರ್ನ ಕ್ರಿಯೇಟ್ ಮಾಡಿದ್ದೀರಾ, RN ಅಂತ ಹೇಳಿ, ಅದರಲ್ಲಿ ರೋಲ್ ನಂಬರ್ ಹಾಕಿದ್ದೀರಾ. ಅದನ್ನ ಪ್ರಿಂಟ್ ಮಾಡಬೇಕು ರೋಲ್ ನಂಬರ್ನ ಅನ್ನೋದಾದರೆ, ಸಿಯಲ್ಲಿ ಏನು ಮಾಡ್ತೀವಿ ನಾವು, ಮಾಮೂಲಿ ಸ್ಟ್ರಿಂಗೇ ತೊಗೋತೀವಿ. ಬಟ್ ಇಲ್ಲಿ %d ಅಂತ ತೊಗೋತಿದ್ದೀವಿ. ಸೊ %d ಅಂದರೆ ಏನು, ಡಿ ಅಂತ ಯಾಕೆ ತೊಗೊಂಡ ಅಂತ ಏನಾದ್ರು ಡೌಟ್ ಇದ್ರೆ ನೀವು ತಲೆ ಕೆಡ್ಸ್ಕೊಬೇಡಿ. ಡಿ ಅಂತ ತೊಗೊಂಡು ಇಲ್ಲೇನು ಮಾಡ್ತೀವಿ, RN ಇದೆ ನೋಡಿ, RNನ ಇಲ್ಲಿ ತೊಗೋತೀವಿ. ಆ್ಯಂಡ್ ಸೆಮಿಕಾಲನ್ ಮರೆಯೋ ಹಾಗಿಲ್ಲ, ಸೆಮಿಕಾಲನ್ ಹಾಕ್ತೀವಿ. ಸೊ ಇಟ್ ವಿಲ್ ಪ್ರಿಂಟ್ 10 ಅಂತ ಪ್ರಿಂಟ್ ಮಾಡುತ್ತೆ ಇದು. ನಾನು ಇವಾಗ ತೋರಿಸ್ಕೊಡ್ತೀನಿ ಸದ್ಯದಲ್ಲೇ, ಇದು ಆದ ತಕ್ಷಣ ನಾವು ಒಂದು ಪ್ರೋಗ್ರಾಮ್ ಮಾಡೋಣ. ಬಟ್ ಇವಾಗ ನಾನು ಏನು ಹೇಳ್ತಿರೋದು ನಿಮಗೆ, RNನ ಪ್ರಿಂಟ್ ಮಾಡೋಕ್ಕೆ ಇಲ್ಲಿ %dನ ಏನಕ್ಕೆ ತೊಗೊಂಡೆ, ಡೈರೆಕ್ಟ್ ಈಗ ಚಂದನ್ ಅಂತ ಪ್ರಿಂಟ್ ಮಾಡೋದಾದರೆ ಡೈರೆಕ್ಟ್ ಚಂದನ್ ಅಂತ ತೊಗೊಬಿಡ್ತಿದೆ. ಬಟ್ ಈ ಇಂಟೀಜರ್ನೇ ತೊಗೋಬೇಕು, ಇಂಟೀಜರ್. ಓಕೆ, ಸ್ವಲ್ಪ ತಿಳ್ಕೊಳ್ಳಿ, ಇಂಟೀಜರ್ ಅಂತ ಏನಕ್ಕೆ ಅಂತಿದ್ದೀನಿ. ಡಿ ಈಸ್ ದ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಫಾರ್ ಅನ್ ಇಂಟೀಜರ್. ಸೊ ಇದನ್ನ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂತಾರೆ. ಪೈಥನ್ ಥರ ನೀವು ಡೈರೆಕ್ಟಾಗಿ, ಈಗ ಇದೇ ಏನಾದರೂ ಪೈಥನಲ್ಲಿ ಇದ್ದಿದ್ರೆ ಇಂಟ್ ಬೇಕಾಗಿರಲಿಲ್ಲ, ಆ್ಯಂಡ್ ಏನು ಮಾಡ್ತಿದ್ರಿ, ಪ್ರಿಂಟ್ ಅಂತ ಕೊಟ್ಬಿಟ್ಟು RN ಅಂತ ಕೊಟ್ಬಿಡ್ತಿದ್ರಿ, ಆಗ 10 ಪ್ರಿಂಟ್ ಆಗೋಗ್ತಿತ್ತು. ಬಟ್ ಇದರಲ್ಲಿ ನೀವೇನು ಪ್ರಿಂಟ್ ಮಾಡ್ತಿದ್ದೀರ ನೋಡಿ, RNನ ಪ್ರಿಂಟ್ ಮಾಡ್ತಿದ್ರೆ ಅದು ಯಾವ ಜಾಗದಲ್ಲಿ ಪ್ರಿಂಟ್ ಆಗಬೇಕು, ಸ್ಟ್ರಿಂಗ್ ಹೇಗಿರಬೇಕು ಪ್ರಿಂಟ್ ಆಗೋದು ಅಂತ ನೀವು ಇದರಲ್ಲಿಗೆ ತಿಳಿಸ್ಬೇಕು. ಅದಕ್ಕೆ ತಿಳಿಸೋಕ್ಕೆ ಈ RN ಅನ್ನೋದು ಯಾವ ಫಾರ್ಮ್ಯಾಟು, ಅದು ಇಂಟೀಜರ್ ಫಾರ್ಮ್ಯಾಟು. ಓಕೆನಾ. ಸೊ ಇಂಟೀಜರ್ ಫಾರ್ಮ್ಯಾಟ್ನ ಸ್ಪೆಸಿಫೈ ಮಾಡೋಕ್ಕೆ %dನ ಯೂಸ್ ಮಾಡ್ತಿದ್ದೀವಿ. ಸೊ %d ಇಸ್ ಎ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಸೊ ಫಾರ್ಮ್ಯಾಟ್ ಸ್ಪೆಸಿಫೈ ಬಗ್ಗೆ ನಿಮಗೆ ತುಂಬಾ ನೀವು ಕಲ್ತ್ಕೋಬೋದು. ಜಸ್ಟ್ ಗೂಗಲ್ ಮಾಡಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಅಂತ ನಿಮಗೆ ಸಿಗುತ್ತೆ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ ಏನಿಲ್ಲ, ಒಂದು ಇಂಟೀಜರ್ನ ಪ್ರಿಂಟ್ ಮಾಡಬೇಕಾದ್ರೆ %d ಅನ್ನೋ ಒಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಥವಾ ಸಿಂಬಲ್ಸ್ ಅಂತ ಹೇಳ್ಬೋದು, ಇದನ್ನು ಯೂಸ್ ಮಾಡಬೇಕಾಗುತ್ತೆ ಪ್ರಿಂಟಿಂಗ್ ಅನ್ನೋ ಒಂದು ಫಸ್ಟ್ ಪ್ಯಾರಾಮೀಟರಲ್ಲಿ. ಅದೇ ರೀತಿ ನೀವೇನಾದರೂ ಫ್ಲೋಟ್ನ ಕೊಟ್ಟರೆ %f ಅಂತ ಇರುತ್ತೆ. ಎಫ್ ಮತ್ತು ಫ್ಲೋಟ್ ಈಸಿ ಇರುತ್ತೆ, ಬಟ್ ಡಿನ ನೀವು ಇಂಟೀಜರ್ಗೆ ನೆನ್ಪಿಟ್ಕೋಬೇಕು. ಅದೇ ರೀತಿ ನಾವು ಬೇಸಿಕ್ಸ್ನ ಮಾತ್ರ ಸದ್ಯಕ್ಕೆ ತಿಳ್ಕೊತಿದ್ವಿ. ನೆಕ್ಸ್ಟ್ ಡಬಲ್ ಅಂದರೆ ಲಾಂಗ್ ಡೆಸಿಮಲ್ಸ್ನ ತೊಗೋಬೇಕಾದ್ರೆ %lf ಅಂತ ಬರುತ್ತೆ. ಲಾಂಗ್ ಫ್ಲೋಟ್ ಅಂತ ನೋಡ್ಕೋಬೋದು ನೀವು, ಅದನ್ನು ಡಬಲ್ ಅಂತ ಕರಿತೀವಿ. ಅದೇ ರೀತಿ ನೀವೇನಾದರೂ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡಬೇಕಂದ್ರೆ
%c ಅಂತ ಕೊಡ್ತೀರಾ. ಸೊ ಇದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಆಯಿತಾ. ನೆಕ್ಸ್ಟ್ %s ಅಂತ ಬರುತ್ತೆ ಡೈರೆಕ್ಟ್ ಸ್ಟ್ರಿಂಗ್ನ ಪ್ರಿಂಟ್ ಮಾಡೋಕ್ಕೆ. ಈ ಚಾರ್ ಅನ್ನೋದು ಬರೀ ಎ ಅಥವಾ ಬಿ ಅಥವಾ ಸಿನ ಪ್ರಿಂಟ್ ಮಾಡುತ್ತೆ. ಬಟ್ ಈ ಸ್ಟ್ರಿಂಗ್ ಅನ್ನೋದೇನಿದೆ, ಈಗ ಚಂದನ್ ಕಂಪ್ಲೀಟಾಗಿ ಪ್ರಿಂಟ್ ಮಾಡಬೇಕು ಅಂದರೆ ನೀವು ಸ್ಟ್ರಿಂಗ್ನ ತೊಗೋಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ ಆ ವೇರಿಯೇಬಲ್ ಏನು ಪ್ರಿಂಟ್ ಮಾಡ್ತಿದ್ದೀವಿಲ್ಲ, ಆ ವೇರಿಯೇಬಲ್ಲು ಯಾವ ಡೇಟಾ ಟೈಪ್ಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳಬೇಕು ಸಿ ಪ್ರೋಗ್ರಾಮಿಂಗ್ಗೆ. ಪೈಥನ್ ಥರ ಅದೇ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಕಾಯೋಕ್ಕಾಗಲ್ಲ. ತುಂಬಾ ಫಾಸ್ಟ್ ಇರುತ್ತೆ ಸಿ ಪೈಥನ್ಗೆ ಹೋಲಿಸಿದ್ರೆ. ಏನಕ್ಕೆ? ಇವೆಲ್ಲ ನಾವು ಆವಾಗಲೇ ಹೇಳಿರ್ತೀವಿ, ಓಕೆನಾ. ಅದನ್ನು ಅಂತ ನೀವು ಐಡಿಯಾ ಅದಕ್ಕಾರು ಇಟ್ಕೊಳ್ಳಿ. ಓಕೆ, ಸೊ ಸ್ಟ್ರಿಂಗಿಗೆ ಇದಿರುತ್ತೆ. ಜಸ್ಟ್ ಇವಾಗ ಈ 4ನ ತಿಳ್ಕೊಳ್ಳಿ ಸದ್ಯಕ್ಕೆ ಬೇಸಿಕ್ಸಲ್ಲಿ. ಸೊ ಇಂಟೀಜರು %d, ಫ್ಲೋಟು %f, ಡಬಲ್ಲು %lf ಆ್ಯಂಡ್ ಕ್ಯಾರೆಕ್ಟರ್ %c ಇವೆಲ್ಲನೂ ಟೋಟಲಾಗಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಅಂತ ಕರೀತಾರೆ. ಓಕೆ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್. ಓಕೆ, ಸೊ ಇವಾಗ ಪ್ರಿಂಟ್ನ ಕಲ್ತ್ಕೊಂಡಿದ್ದೀವಿ ಅಲ್ವಾ. ನಾವು ಹಲೋ ವರ್ಲ್ಡ್ನ ಪ್ರಿಂಟ್ ಮಾಡೋಣ. ನಾವು ಯಾವಾಗಲೇ ಸ್ಟಾರ್ಟ್ ಮಾಡಿದ್ರು ಹಲೋ ವರ್ಲ್ಡ್ನ ಪ್ರಿಂಟ್ ಮಾಡ್ತೀವಿ. ಸೊ ಸಿ ಪ್ರೋಗ್ರಾಮ್, ಫಸ್ಟ್ ಸಿ ಪ್ರೋಗ್ರಾಮ್ ಎಷ್ಟೊಂದು ಜನಕ್ಕೆ ಅವ್ರಿಗೆ ಹೇಳ್ತಿರೋದು ನಾನು, ಫಸ್ಟು ನಾವು ಒಂದು ಲೈಬ್ರರಿನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ .h ಅನ್ನೋ ಒಂದು ಲೈಬ್ರರಿನ ಇಂಪೋರ್ಟ್ ಮಾಡ್ಕೋತೀವಿ. ಅದಾದಮೇಲೆ ಏನು ಮಾಡ್ತೀವಿ, ವಾಯ್ಡ್ ಮೇನ್ ಅನ್ನೋ ಒಂದು ಫಂಕ್ಷನ್, ಇದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಅಂತಲೇ ಕೆಡ್ಸ್ಕೊಬೇಡಿ, ಫಂಕ್ಷನ್ನ ತಗೋತೀವಿ. ನಾವು ಏನೇ ಕೋಡ್ ಮಾಡೋದಿದ್ರು ರೈಟ್ ಕೋಡ್ ಹಿಯರ್, ಇಲ್ಲಿ ಕೋಡ್ ಮಾಡಬೇಕು ಅದರ್ ದ್ಯಾನ್ ಫಂಕ್ಷನ್ಸ್ ಬಿಟ್ಟು. ಇವಾಗ ಬೇಸಿಕ್ ನೀವು ಮಾಡಬೇಕಾದ್ರೆ ನಿಮ್ಮ ಕೋಡೆಲ್ಲ ಯಾವಾಗಲೂ ಈ ಮೇನ್ದು ಓಪನಿಂಗ್ ಕ್ಲೋಸಿಂಗ್ ಕರ್ಲಿ ಬ್ರ್ಯಾಕೆಟ್ಸ್ ಇದೆ ನೋಡಿ, ಇದರೊಳಗಿರಬೇಕು, ಫ್ಲವರ್ ಬ್ರ್ಯಾಕೆಟ್ಸ್ ಒಳಗೆ, ಓಕೆನಾ. ಸೊ ಇಲ್ಲಿ ಇದು ಒಂದು ಬೇಸಿಕ್ ಟೆಂಪ್ಲೇಟ್ ಆಯಿತಾ. ಟೆಂಪ್ಲೇಟ್ಗಿಂತ ಏನನ್ಬೋದು ಬಾಯ್ಲರ್ ಪ್ಲೇಟ್ ಕೋಡ್ ಅನ್ಬೋದು, ಅಥವಾ ಫಸ್ಟ್ ಫ್ರೇಮ್ ವರ್ಕ್ ಸೆಟಪ್ ಮಾಡ್ಕೊತಿದ್ದೀವಿ ಇಲ್ಲಿ. ಅಂದರೆ ಈಗ ಸಿ ಪ್ರೋಗ್ರಾಮಿಂಗ್ಗೆ ಪೈಥನಲ್ಲಿ ಏನಿಲ್ಲ, ಡೈರೆಕ್ಟ್ ನೀವು ಪ್ರಿಂಟಿನ ಫಸ್ಟ್ ಲೈನಿಂದನೇ ಸ್ಟಾರ್ಟ್ ಮಾಡೋದು. ಬಟ್ ಇಲ್ಲೇನಂದರೆ ನಾವು ಇನ್ಪುಟ್ ಔಟ್ಪುಟ್ ಯೂಸ್ ಮಾಡಬೇಕಾದ್ರೆ stdio ಅನ್ನೋ ಒಂದು ಲೈಬ್ರರಿ ಫೈಲ್ನ ಇನ್ಕ್ಲೂಡ್ ಮಾಡಬೇಕು. ಇದೇನು ಮಾಡುತ್ತೆ, ಈಗ ಯಾವುದೇ ಒಂದು ಸಿ ಪ್ರೋಗ್ರಾಮ್ನ ನೀವು ಬರೆದಿದ್ದೀರ, ಸೊ p.c ಅನ್ನೋ ಒಂದು ಫೈಲ್ ಇದೆ. ಇದನ್ನು ನೀವು ಫಸ್ಟು ಕಂಪೈಲ್ ಮಾಡಬೇಕಾಗುತ್ತೆ ಕಂಪೈಲರ್ ಮುಖಾಂತರ. ಸೊ ಕಂಪೈಲರ್ ಮುಖಾಂತರ ಕಂಪೈಲ್ ಮಾಡಬೇಕಾದ್ರೆ ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀವಿ, ಅದರ ಲೈಬ್ರರೀಸ್ನ ಏನೇನು ಇನ್ಕ್ಲೂಡ್ ಮಾಡಿದ್ದೀವಿ, ಆ ಲೈಬ್ರರೀಸಿಂದ ನಾವು ಏನು ಯೂಸ್ ಮಾಡಿರ್ತೀವಿಲ್ಲ ಇಲ್ಲಿ, ಈಗ ಇಲ್ಲಿ printfನ ಯೂಸ್ ಮಾಡ್ತೀವಿ, ಸ್ಕ್ಯಾನ್ಎಫ್ನ ಯೂಸ್ ಮಾಡ್ತೀವಿ. ಸ್ಕ್ಯಾನ್ಎಫ್ ಅಂದರೆ ಹೇಳ್ತೀನಿ ನಾನು. ಸೊ ಇದನ್ನು ಏನು ಯೂಸ್ ಮಾಡ್ತೀವಿಲ್ಲ, ಇದನ್ನು ಈ ಲೈಬ್ರರೀಸಲ್ಲಿ ಬರೆದಿರ್ತಾರೆ. ತುಂಬ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಸೊ ಇದನ್ನು ಇದು ಕಂಪೈಲರು ತೊಗೊಳುತ್ತೆ ಒಟ್ಟಿಗೆ. ಇವೆರಡನ್ನೂ ತೊಗೊಂಡು ಕಂಪೈಲ್ ಮಾಡಿ ತುಂಬ ಪ್ರೋಸೆಸ್ಗಳಾಗುತ್ತೆ ಮಧ್ಯೆ ಮಧ್ಯೆ, ಅದನ್ನು ನೆಕ್ಸ್ಟ್ ನೋಡೋಣ. ಸೊ ಟೋಟಲಾಗಿ ನಿಮಗೆ ಒಂದು ಫೈಲ್ ಸಿಗುತ್ತೆ ಆಯಿತಾ, ಒಂದು ಔಟ್ ಫೈಲು. ಓಕೆ, ಒಂದು ಫಾರ್ ಎಕ್ಸಾಂಪಲ್ ಕಂಪೈಲ್ ಮಾಡಿದ್ರೆ a.out ಅಂತ ಬೇಸಿಕ್ ಆಗಿಬಿಡುತ್ತೆ. a.out ಫೈಲ್ ಸಿಗುತ್ತೆ. ಸೊ ಈ ಫೈಲ್ ಏನಿದೆ ನೋಡಿ, ಈ ಫೈಲಲ್ಲೇ ಎಲ್ಲ ನಿಮ್ಮ ಫಂಕ್ಷನಾಲಿಟೀಸ್ ಇರುತ್ತೆ ಸಿ ಪ್ರೋಗ್ರಾಮಿಂಗ್ದು. ಅದೇ .h ಹೆಡರ್ ಫೈಲ್ ಅಂತಾರೆ ಅದನ್ನು. ಇದರಲ್ಲಿ ನಾವು ಏನು ಒಳಗಡೆ ಏನು ಯೂಸ್ ಮಾಡ್ತಿದ್ದೀವಿ, ಇವಾಗ ಜಸ್ಟ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ಟು, ಅದಕ್ಕೋಸ್ಕರ ಜಸ್ಟ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ .hನ ಇನ್ಕ್ಲೂಡ್ ಮಾಡ್ಕೋತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಕಂಪಲ್ಸರಿ ಫಾರ್ ಆಲ್ ಪ್ರೋಗ್ರಾಮ್ಸ್. ಸೊ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಪ್ರಿಂಟ್ಎಫ್ ಎಲ್ಲ ಯೂಸ್ ಮಾಡ್ತೀರಾ, ಸ್ಕ್ಯಾನ್ಎಫ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ಲಿ. ಓಕೆ, ನೆಕ್ಸ್ಟ್ ಬಂದು ಎಲ್ಲ ಸಿ ಪ್ರೋಗ್ರಾಮು ಎಲ್ಲಿ ಸ್ಟಾರ್ಟ್ ಆಗಬೇಕು, ಮೇನ್ ಫಂಕ್ಷನ್. ಈಗ ಎಷ್ಟೊಂದು ಫಂಕ್ಷನ್ ಬರಿಬೋದು ನೀವು, ಇಲ್ಲೆಲ್ಲ ಫಂಕ್ಷನ್ಗಳು ಬರಿಬೋದು, ಇಲ್ಲೆಲ್ಲ ಫಂಕ್ಷನ್ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಇಲ್ಲೆಲ್ಲ ಬರಿಬೋದು ಫಂಕ್ಷನ್ ಆಯಿತಾ. ಸೊ ಮೇನ್ ಫಂಕ್ಷನ್ನಿಂದ ರನ್ ಆಗುತ್ತೆ ಫಸ್ಟು ನಿಮ್ಮ ಪ್ರೋಗ್ರಾಮ್. ಇವಾಗ ನೀವೇನಾದರೂ .a.out ಅಂತ ನಾವು ರನ್ ಮಾಡ್ತೀವಿ. ಬಟ್ ಇಲ್ಲಿ ಡೈರೆಕ್ಟ್ ನಾವು ಇಲ್ಲೇನು ಕಾಣಿಸ್ತಿದೆ ನೋಡಿ VS ಕೋಡಲ್ಲಿ, ಆ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರನ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ರನ್ ಮಾಡಿದ ತಕ್ಷಣ ಫಸ್ಟು ನಮ್ಮ ಪ್ರೋಗ್ರಾಮ್ ಹೋಗೋದೆ ಮೇನ್ ಫಂಕ್ಷನ್ಗೆ. ಸೊ ಮೇನ್ ಫಂಕ್ಷನಿಂದ ರನ್ ಆಗುತ್ತೆ. ಸೊ ಮೇನ್ ಫಂಕ್ಷನ್ ಇಸ್ ಫಂಕ್ಷನ್ ಆರ್ ಅನ್ ಎಂಟ್ರಿ ಪಾಯಿಂಟ್ ಟು ಅವರ್ ಸಿ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಇಟ್ಸ್ ಅನ್ ಎಂಟ್ರಿ ಪಾಯಿಂಟ್, ಓಕೆನಾ. Anything you want to write without functions, except functions, can be written inside main and should be written inside main, which is an entry point ಆಯಿತಾ. ಸೊ ಇಟ್ಸ್ ಅನ್ ಎಂಟ್ರಿ ಪಾಯಿಂಟ್. ಓಕೆ, ಸೊ ಮೇನ್ ಫಂಕ್ಷನಲ್ಲಿ ಬರೀತೀರಾ.
ಇಷ್ಟೇ ನಿಮಗೆ ಸದ್ಯಕ್ಕೆ ಬೇಕಾಗಿರೋದಾಯ್ತಾ. ನೆಕ್ಸ್ಟ್ ಬಂದು ಇಲ್ಲಿ ನೀವು ಡಿಫೈನ್ ಮಾಡ್ತೀರಾ, ಮ್ಯಾಕ್ರೋಸ್ ಅಂತ ಬರುತ್ತೆ. ಇದೆಲ್ಲನೂ ನಾವು ಮುಂದೆ ತಿಳ್ಕೊಳ್ಳೋಣ, ಅದು ತುಂಬ ಡೀಪ್. ಇವಾಗಲೇ ನೀವು ನೋಡಬೇಕು ಅಂದರೆ ಆವಾಗಲೇ ಸ್ಕ್ರಿಪ್ಟ್ ಕಿಡ್ ಏನೋ ಅವ್ರ ಚಾನಲಲ್ಲಿ ಆವಾಗಲೇ ಮಾಡಿಟ್ಟಿದ್ದಾರೆ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಆ ಪ್ಲೇಲಿಸ್ಟ್ನ ಹೋಗ್ಬೋದು, ಆವಾಗಲೇ ಹೇಳಿದ್ದೀನಿ ಅದನ್ನು ಸಹ. ಸೊ ಇವಾಗ ನಾವು ಮೇನ್ ಫಂಕ್ಷನಲ್ಲಿ ನಾವು ಹಲೋ ವರ್ಲ್ಡ್ ಬರೀತಿದ್ವು. ಅದನ್ನು ಪ್ರಿಂಟ್ ಎಫ್ ಅಂತ ಆವಾಗಲೇ ಹೇಳ್ಕೊಟ್ಟೆ ನಿಮಗೆ. ಪ್ರಿಂಟ್ ಎಫ್ ಒಳಗಡೆ ಹೇಳ್ತಿದ್ದಾರೆ ನೋಡಿ, ಕಾನ್ಸ್ಟೆಂಟ್ ಚಾರ್ ಸ್ಟಾರ್ ಫಾರ್ಮ್ಯಾಟ್ ಅಂದರೆ ಫಸ್ಟು ನಿಮ್ಮ ಇದರಲ್ಲಿ ನೀವೇನು ಪ್ರಿಂಟ್ ಮಾಡಬೇಕು ಅಂತ ಹೇಳಬೇಕು, ಅಥವಾ ಒಳಗಡೆ ಏನು ಫಾರ್ಮ್ಯಾಟ್ ಇರಬೇಕಂತ ಹೇಳಬೇಕು. ನೆಕ್ಸ್ಟ್ ಡಾಟ್ ಬರ್ತಿದೆಯಲ್ಲ, ಅದರಲ್ಲಿ ನಿಮ್ಮ ವೇರಿಯೇಬಲ್ಸ್ ಏನೇನು ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ಜಸ್ಟ್ ಹಲೋ ವರ್ಲ್ಡ್, ವೇರಿಯೇಬಲ್ಸ್ ಏನು ಪ್ರಿಂಟ್ ಮಾಡ್ತಿಲ್ಲ. ಸೊ ಹಲೋ ವರ್ಲ್ಡ್ ಅಂತ ಡಬಲ್ ಕೋಟ್ಸಲ್ಲಿ ಹಾಕಿ ಸೆಮಿಕಾಲನ್ ಮರ್ತಿದ್ದೀನಿ, ಅದಕ್ಕೆ ಇಲ್ಲಿ ಎರರ್ ತೋರಿಸ್ತಿದೆ ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ಎಕ್ಸ್ಪೆಕ್ಟೆಡ್ ಸೆಮಿಕಾಲನ್ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟೆಡ್ ಸೆಮಿಕಾಲನ್. ಸೊ ಇಲ್ಲಿ ಸೆಮಿಕಾಲನ್ ಹಾಕೋಣ. ಓಕೆ, ಸೊ ನಮ್ಮ ಪ್ರೋಗ್ರಾಮ್ ಆಯ್ತು. ಇವಾಗ ಸಿಯಲ್ಲಿ ರನ್ ಮಾಡೋಕ್ಕೆ ಇಲ್ಲಿ ನೋಡಿ, ಇಲ್ಲಿ ಆ್ಯರೋ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ರನ್ ಮೇಲೆ ಕ್ಲಿಕ್ ಮಾಡಿ. ಡಿಬಗ್ ಇವಾಗ ಬೇಡ ಆಯಿತಾ, ಜಸ್ಟ್ ರನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ಕೇಳುತ್ತೆ, ನೀವು ಸರಿಯಾಗಿ ಸೆಟಪ್ ಮಾಡ್ಕೊಂಡಿದ್ರೆ ನಿಮಗೆ ಇಲ್ಲಿ C++gcc.exe ಬಿಲ್ಡ್ ಆ್ಯಂಡ್ ಡಿಬಗ್ ಆ್ಯಕ್ಟಿವ್ ಫೈಲ್ ಅಂತ ಇರುತ್ತೆ. ಸೊ ಇದಿಲ್ಲ ಅಂದ್ರೂ ಸಹ ನಿಮಗೆ GCC ಅನ್ನೋ ಒಂದು ವರ್ಡ್ ಕಾಣಿಸಿದ್ರೆ ನಿಮಗೆ, ಅಥವಾ C++ ಅಥವಾ C ಕಾಣಿಸಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಇಂಟರ್ಪ್ರಿಟರ್ನ ಅದು ಕನೆಕ್ಟ್ ಮಾಡಿಕೊಳ್ಳುತ್ತೆ, ಇಂಟರ್ಪ್ರಿಟರ್ ಅನ್ನೋಕ್ಕಿಂತ ಅದರ ಕಂಪೈಲರ್ನ. ಸೊ ನೋಡಿ ಕಂಪೈಲ್ ಮಾಡ್ತಿದೆ. ಸೊ ಫಸ್ಟ್ ಟೈಮ್ ಸೆಟಪ್ ಆಯಿತು. ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ, ಕ್ಲೋಸ್ ಮಾಡಿ ಪ್ಯಾನಲ್ನ. ಕ್ಲೋಸ್ ಮಾಡಾದಮೇಲೆ ಮತ್ತೆ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಫಸ್ಟ್ ಟೈಮ್ ಆಯಿತಾ. ಸೊ ಫಸ್ಟ್ ಟೈಮ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ತಿರ್ಬೋದು ಹಲೋ ವರ್ಲ್ಡ್ ಅಂತ, ಇದು ಓದ್ಸಲಿ ರನ್ ಆಗಿರೋದು. ಜಸ್ಟ್ ನಾನು ಡಿಲೀಟ್ ಮಾಡ್ತೀನಿ ಮತ್ತು ಫ್ರೆಶ್ ಆಗಿ ರನ್ ಮಾಡೋಣ. ಮತ್ತು ಫ್ರೆಶ್ ಆಗಿ ರನ್ ಮಾಡಿದ್ರೆ ಓಕೆ. ನೋಡಿ ಇಲ್ಲಿ ಹಲೋ ವರ್ಲ್ಡ್ ಅಂತ ಇದೆ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಲೋ ವರ್ಲ್ಡ್ ಇಲ್ಲಿ ನೋಡಿ, ಇಲ್ಲಿ ನಾವು ಇಲ್ಲೇನು ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಿದ್ವು ಅದೇ ಹಲೋ ವರ್ಲ್ಡ್ ಇಲ್ಲಿದೆ. ಸೊ ಇಲ್ಲಿ ನಿಮಗೆ ಔಟ್ಪುಟ್ ಸಿಗುತ್ತೆ ಆಯಿತಾ, ನೀವೇನಾದರೂ VS ಕೋಡಲ್ಲಿ ಮಾಡ್ತಿದ್ರೆ. ಸೊ ಇಲ್ಲಿ ನೀವು ಕೋಡ್ ಬರೀತೀರಾ, ಇಲ್ಲಿ ಔಟ್ಪುಟ್ ಸಿಗುತ್ತೆ, ಇಲ್ಲಿ ಫೈಲ್ಸ್ ಬರುತ್ತೆ, ಇದೆಲ್ಲ ಗೊತ್ತಿರುತ್ತೆ, ಜಸ್ಟ್ ಬೇಸಿಕ್ಸ್ ನಿಮ್ಗೆ ಅಷ್ಟೇ ಹೇಳ್ತಿರೋದು. ಓಕೆ, ಸೊ ಪ್ರಿಂಟ್ ಎಫ್ ಕಲ್ತ್ಕೊಂಡ್ವು. ಇವಾಗ ಪ್ರಿಂಟ್ ಎಫ್ ಒಳಗಡೆ ವೇರಿಯೇಬಲ್ಸ್ನ ಯೂಸ್ ಮಾಡೋದು ಹೇಗೆ? ಓಕೆ, ಸೊ ಇಲ್ಲಿ ನಾನು ಒಂದು ವೇರಿಯೇಬಲ್ನ ಇಟ್ಕೊಂಡಿದ್ದೀನಿ. ವೇರಿಯೇಬಲ್ ಏನಂತ ಇಟ್ಕೊಳ್ಳೋಣ, ಒಂದು ಇಂಟೀಜರ್ ವೇರಿಯೇಬಲ್ ಇರಲಿ. ನನ್ನ ಏಜ್ ಇರುತ್ತೆ 10 ಅಂತ ಇರುತ್ತೆ. ಓಕೆ, ಸೊ ನನ್ನ ಏಜ್ 20 ಕಣಪ್ಪ, 20 ಅಂತ ಇರುತ್ತೆ. ಸೊ ಇಲ್ಲೇನು ಮಾಡ್ತೀನಿ ನಾನು, ಮೈ ಏಜ್ ಈಸ್, ಮೊದಲೇನು ಪೈಥಾನಲ್ಲಿ ಮಾಡ್ತಿದ್ವು, ಜಸ್ಟ್ ಫ್ಲವರ್ ಬ್ರ್ಯಾಕೆಟ್ಸ್ ಹಾಕ್ಬಿಟ್ಟು ಇಲ್ಲಿ ಏಜ್ ಅಂತ ಕೊಟ್ಬಿಡ್ತಿದ್ವು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸಲ್ಲಿ, ಇಲ್ಲಿ F ತಗೊಬಿಟ್ಟು. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಈ ಜಾಗಕ್ಕೆ ಒಂದು ಇಂಟೀಜರ್ ಬರುತ್ತೆ. ಸೊ ಈ ಜಾಗಕ್ಕೆ ಒಂದು ಇಂಟೀಜರ್ ಬರುತ್ತೆ ಅಂತ ಕಂಪೈಲರ್ಗೆ ಹೇಳಬೇಕು ನಾವು. ಆ ಇಂಟೀಜರ್ ಏನು ಅಂತ ನೆಕ್ಸ್ಟ್ ಹೇಳೋಣ. ಬಟ್ ಇಲ್ಲಿ ಇಂಟೀಜರ್ ಬರುತ್ತೆ ಅಂತ ಹೇಳಬೇಕು. ಅದನ್ನು ಹೇಳೋದು ಯಾವುದು? ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಅಗೇನ್. ಓಕೆನಾ, ಗೊತ್ತಾಯ್ತಾ? ಸೊ ಅದನ್ನು ಹೇಳ್ಬಿಡೋಣ. ಅದನ್ನು ಹೇಳೋಕ್ಕೆ ಇಂಟೀಜರ್ಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನೋ %d ಅಂತ ಆಯಿತಾ. ನೆಕ್ಸ್ಟ್ ಕಾಮಾ ಕೊಟ್ಟು ಯಾವ ಇಂಟೀಜರ್ನ ನಾನು ಹಾಕಬೇಕಿಲ್ಲಿ, ಏಜ್ ಅನ್ನೋ ಇಂಟೀಜರ್ನ. ಸೊ ಅಂದರೆ ಏಜ್ ಅನ್ನೋ ನಮ್ಮ ವೇರಿಯೇಬಲ್ನ. ಓಕೆ, ಸೊ ಹಿಂಗೆ ಕೊಟ್ಟಿದ್ದೀನಿ. ಇವಾಗ ಮೈ ಏಜ್ ಇಸ್ 20 ಅಂತ ಪ್ರಿಂಟ್ ಆಗುತ್ತಾ ನೋಡೋಣ. ರನ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಮೈ ಏಜ್ ಇಸ್ 20 ಅಂತ ಪ್ರಿಂಟ್ ಆಗಿದೆ. ಬಾಟಮಲ್ಲಿ ನೋಡಿ ನನ್ನ ಕರ್ಸರ್ ಇದೆ. ಸೊ ಮೈ ಏಜ್ ಇಸ್ 20. ಸೊ ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಬಟ್ ನೀವೇನಾದರೂ ಇಲ್ಲಿ ಡೈರೆಕ್ಟಾಗಿ ಏಜ್ ಅಂತ ಎಲ್ಲ ತೊಗೊಂಡು ಪೈಥಾನ್ ಥರ ಮಾಡೋಕ್ಕೆ ಹೋದರೆ ತುಂಬಾ ಎರರ್ಸ್ ಬಂದ್ಬಿಡುತ್ತೆ ಆಯಿತಾ. ಸೊ ಆ ಥರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ನ ಕೊಡಬೇಕು. ಅಕಸ್ಮಾತ್ ಇಲ್ಲೇನಾದರೂ ಇನ್ನೊಂದು ಫ್ಲೋಟ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿ. ಬ್ಯಾಂಕ್ ಬ್ಯಾಲೆನ್ಸು ನಂದು ಆವಾಗ ಎಷ್ಟು ಹೇಳಿದೆ, ₹10 21 ಅಂತ ಹೇಳಿದೆ. ಓಕೆ, ಸೊ ಬ್ಯಾಂಕ್ ಬ್ಯಾಲೆನ್ಸ್ ₹10 21 ಅಂತ ಹೇಳಿದ್ದೆ. ಓಕೆ, ಮೈ ಏಜ್ ಇಸ್ %d ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಏನು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು 10.21 ಅಂತ ಕೊಟ್ಬಿಡ್ತೀರಾ. ನಾಳೆ ದಿನ ಚೇಂಜ್ ಆಗಿಬಿಟ್ರೆ ಅದು ಇಲ್ಲ ಅದೇ ಬರಬೇಕಲ್ಲ. ಸೊ ಅದಕ್ಕೆ ವೇರಿಯೇಬಲ್ ತೊಗೋತೀವಿ, BB ಅಂತ ತೊಗೊಬಿಡ್ತೀರಾ. BB ಅಂತ ತೊಗೊಂಡ್ರೆ BB ಅಂತಲೇ ಪ್ರಿಂಟ್ ಮಾಡುತ್ತೆ. ಬಟ್ ಇಲ್ಲೇನು ಕೊಡಬೇಕು, ಇಲ್ಲಿ ಒಂದು ಫ್ಲೋಟ್ ಬರುತ್ತೆ ಅಂತ ಕೊಡಬೇಕು. ಜಸ್ಟ್ ಅವಾಗ ತಾನೇ ಹೇಳಿದೆ ನೋಡಿ, ಇಲ್ಲಿ ಒಂದು ಫ್ಲೋಟ್ ಬರುತ್ತೆ, ಫ್ಲೋಟ್ ವ್ಯಾಲ್ಯೂ ಬರುತ್ತೆ, ಫ್ಲೋಟ್ ವ್ಯಾಲ್ಯೂ BB ಅಂತ.
ಸೊ ಬಿ ಬಿ ಅಂತ ಇಲ್ಲಿ ಮೆನ್ಷನ್ ಮಾಡಲ್ಲ, ನಾವು ಎಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಬಟ್ ಇಲ್ಲಿ ಯಾವ ಸ್ಪೆಸಿಫೈಯರ್ ಬರಬೇಕು, ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಯಾವುದಕ್ಕೆ, ಫ್ಲೋಟ್ಗೆ. ಸೊ ಅದು ಪರ್ಸೆಂಟೇಜ್ ಎಫ್ ಅಂತ ಬರುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಎಫ್ ಅಂತ ತೊಗೊಳ್ಳೋಣ ನಾವು ಈಗ, ನೋಡೋಣ ಏನಾಗುತ್ತೆ ಅಂತ. ಸೊ ಈಸ್ ಪರ್ಸೆಂಟೇಜ್ ಎಫ್ ಆಯಿತಾ. ಸೊ ಇದನ್ನು ನಾವು ಏಜ್ ಆದಮೇಲೆ ಇಲ್ಲಿ ಬಿ ಬಿ ಅಂತ ತೊಗೋತೀನಿ. ಸೊ ಇಲ್ಲಿ ನೀವು ಯಾವ ಆರ್ಡ್ರಲ್ಲಿ ಫಾರ್ಮ್ಯಾಟ್ನ ಸ್ಪೆಸಿಫೈ ಮಾಡಿರ್ತೀರೋ, ಫಸ್ಟು ಪರ್ಸೆಂಟೇಜ್ ಡಿ ಬಂದಿದೆ ಅಂದರೆ ಫಸ್ಟು ನಮಗೆ ಏಜ್ ಬರಬೇಕು. ಸೊ ಅದೇ ಆರ್ಡ್ರಲ್ಲಿ ಇಲ್ಲಿ ವೇರಿಯೇಬಲ್ಸ್ನ ತೊಗೊಳ್ತಾ ಹೋಗ್ಬೋದು. ಈಗ ಏಜ್ ಬಿ ಬಿ, ನೆಕ್ಸ್ಟು ಏನೇನೋ ನೀವು ಇಟ್ಟಿರ್ತೀರ ಹಂಗೆ ಇಟ್ಕೊಂಡು ಹೋಗ್ಬೋದು. ಅದಕ್ಕೇನು ನೀವು ನನಗೆ ಗೊತ್ತಿರೋ ಹಾಗೆ ಆ ಥರ ಏನು ಲಿಮಿಟ್ ಇಲ್ಲ ಆಯಿತಾ. ಓಕೆ, ಸೊ ಇದನ್ನು ನಾವು ರನ್ ಮಾಡಿ ನೋಡೋಣ ಕರೆಕ್ಟಾಗಿ ರನ್ ಆಗುತ್ತಾ ಅಂತೇಳಿ. ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ದೀನಿ, ರನ್ ಆಗ್ತಿದೆ. ಎಸ್ ನೋಡಿ, ಮೈ ಏಜ್ ಇಸ್ 20 ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 10.21.0000. ಯಾಕೆ ಅಂದರೆ ಫ್ಲೋಟಲ್ಲಿ ಯಾವಾಗಲೂ 6 ನೀವು ಫ್ಲೋಟ್ ಅಂತ ಡಿಫೈನ್ ಮಾಡಿ ನೀವು ಇಲ್ಲಿ ಏನೂ ಡೆಸಿಮಲ್ ಹಾಕಲಿಲ್ಲ ಅಂದರೂ ಸಹ ಅದು 6 ವ್ಯಾಲ್ಯೂಸ್ನ ಹಾಕೊಳ್ಳುತ್ತೆ. ಅದೇ ಡಬಲ್ ಆದರೆ ನೋಡಿ, ಡಬಲ್ ಆದರೆ ಎಷ್ಟು ಇದೆ ನೋಡಿ ಅಲ್ಲಿ ಝೀರೋಸು, ಅಷ್ಟು ಪ್ಲೇಸಸ್ ನಿಮಗೆ ಸಿಗುತ್ತೆ. ಬಟ್ ಫ್ಲೋಟ್ ಆದರೆ ನೀವು ನೋಡ್ತಿರ್ಬೋದು, ನಾನು ಫ್ಲೋಟಲ್ಲಿ 00 ಹಾಕಿಲ್ಲ ಅಂದರೂ ಸಹ ಅದೇ ಝೀರೋನ ಅಪೆಂಡ್ ಮಾಡ್ಕೊಂಡಿದೆ. ಸೊ 6 ಪ್ಲೇಸಸ್ ಸಿಗುತ್ತೆ ಪ್ರಿಸಿಷನ್ ನಿಮಗೆ ಫ್ಲೋಟಲ್ಲಿ. ಸೊ ಇಂಟೀಜರ್ ಆಯಿತು, ಫ್ಲೋಟ್ ಆಯಿತು. ಅದೇ ರೀತಿ ಕ್ಯಾರೆಕ್ಟರು ಆಯಿತಾ, ಕ್ಯಾರೆಕ್ಟರ್ ಪರ್ಸೆಂಟೇಜ್ ಸಿ ಅಂತ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ಅದೇನೋ ನಾನೇನು ತಿಳಿಸೋದು ಬೇಕಾಗಿಲ್ಲ. ಸೊ ಫ್ಲೋಟು ಡಬಲ್ಲು ಸಹ ನಿಮಗೆ ತಿಳಿಸಿದ್ದೀನಿ. ಇವಾಗ ನಾವು ಕಾನ್ಸ್ಟೆಂಟ್ಸ್ ಮತ್ತು ವೇರಿಯೇಬಲ್ಸ್ ತಿಳ್ಕೊಂಡು ನೋಡಿ, ಅದನ್ನು ತಿಳ್ಕೊಳ್ಳೋಣ. ಸೊ ಇಂಟ್ ಏಜ್ ಅಂತ ಮಾಡಿದ್ದೀನಿ, ಬಟ್ ಪ್ರಿಂಟ್ ಮಾಡೋಕ್ಕೂ ಮೊದಲು ಏನು ಮಾಡ್ತೀನಿ ನಾನು, ಏಜ್ನ 21 ಆಯಿತು ಅಂತ ಹೇಳ್ಬಿಡ್ತೀನಿ. ಸೊ ಇವಾಗ ರನ್ ಮಾಡಿದ್ರೆ ನಾನು ಏಜ್ 20 ಬರುತ್ತೋ 21 ಬರುತ್ತೋ, ಆಟೋಮ್ಯಾಟಿಕ್ 21 ಆಗುತ್ತೆ. ಆಟೋಮ್ಯಾಟಿಕ್ ಅಂದರೆ ನಾನು ಮಾಡಿದ್ದೀನಿ ಆಯಿತಾ, ನನ್ನ ಬಾಯಲ್ಲಿ ಹಂಗೆ ಬರ್ತಾ ಇರುತ್ತೆ ಆಟೋಮೆಟಿಕ್ ಅಂತ. ಸೊ 21, ಓಕೆ, ಏಜು 21 ಆಗಿದೆ ಬಿಕಾಸ್ ಇಟ್ ವಾಸ್ ಅ ವೇರಿಯಬಲ್. ಸೊ ಇಟ್ ವಾಸ್ ಅ ವೇರಿಯಬಲ್. ಬಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ 10 ರೂಪಾಯಿ ಅಷ್ಟೇ ಅಂದ್ಕೊಳ್ಳೋಣ. ನನ್ನ ಬ್ಯಾಂಕ್ ಬ್ಯಾಲೆನ್ಸೇ ಜಾಸ್ತಿ ಆಯ್ತಿಲ್ಲ, ಅದೇ ಕಾನ್ಸ್ಟೆಂಟ್ ಯಾವಾಗಲೂ. ಸೊ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಈಗ ಬ್ಯಾಂಕ್ ಬ್ಯಾಲೆನ್ಸ್ನ ನಾವು ಚೇಂಜ್ ಮಾಡೋಣ. ಸೊ ವೇರಿಯಬಲ್ನೇನೋ ಚೇಂಜ್ ಮಾಡಿಬಿಟ್ಟೆ. ಅದೇ ರೀತಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ನ ಚೇಂಜ್ ಮಾಡೋಕ್ಕೆ ಹೋಗೋಣ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು 10.21 ಇದ್ದಿದ್ದು ನಾನು ನಾಳೆ 1,000 ರೂಪಾಯಿ ದುಡ್ದುಬಿಟ್ಟೆ. ಇದು ರಿಯಲ್ ಬ್ಯಾಂಕ್ ಥರ ಹೇಳ್ತಿಲ್ಲಪ್ಪ. ಸೊ 1,000 ರೂಪಾಯಿ ದುಡ್ದುಬಿಟ್ಟೆ. ಈಗಲೇ ನನಗೆ ಎರರ್ ಕೊಡ್ತಿದೆ ನೋಡಿ, ಇಲ್ಲಿ ರೆಡ್ ಲೈನು, ಎಕ್ಸ್ಪ್ರೆಷನ್ ಮಸ್ಟ್ ಬಿ ಎ ಮಾಡಿಫೈಯಬಲ್ ವ್ಯಾಲ್ಯೂ. ಏನಂಗಂತ ಅರ್ಥ ನೋಡಿ, ಮೇಲ್ಗಡೆ ನಾನು ಕಾನ್ಸ್ಟ್ ಅಂತ ಡಿಫೈನ್ ಮಾಡಿದ್ದೀನಿ. ಅದು ಕಾನ್ಸ್ಟೆಂಟ್ ಆದಮೇಲೆ ಯಾಕಪ್ಪ ಚೇಂಜ್ ಮಾಡ್ತಿದ್ಯಾ ಅಂತ VS ಕೋಡೇ ಬೈತಿದೆ. ನಾನು ಮತ್ತೆ ಅದನ್ನ ಕಂಪೈಲ್ ಮಾಡೋಕ್ಕೆ ಹೋದರೆ ಎರರ್ ಬರಲ್ವ ಹೇಳಿ. ನೋಡಿ ಎರರ್ ಬಂತು. ಸೊ ಎರರ್ ಬಂತು, ಎರರ್ ಅಸೈನ್ಮೆಂಟ್ ಆಫ್ ರೀಡ್ ಓನ್ಲಿ ವೇರಿಯಬಲ್. ದಿಸ್ ಇಸ್ ರೀಡ್ ಓನ್ಲಿ ವೇರಿಯಬಲ್, ಯು ಕಾಂಟ್ ರೈಟ್ ಟು ಇಟ್. ಅದನ್ನ ರೀಡ್ ಮಾತ್ರ ಮಾಡೋಕ್ಕಾಗುತ್ತೆ. ಈಗ ನಾವು ಅಂದರೆ ಪ್ರಿಂಟಲ್ಲಿ ಪ್ರಿಂಟ್ ಮಾತ್ರ ಮಾಡೋಕ್ಕಾಗುತ್ತೆ, ಬಟ್ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನ ಕಾನ್ಸ್ಟೆಂಟ್ ಅಂತಾರೆ. ಸೊ ವೇರಿಯಬಲ್ಲು ಇದೇನಂತಾರೆ, ಇದು ಕಾನ್ಸ್ಟೆಂಟು. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ವೇರಿಯಬಲ್ಸ್ ತಿಳ್ಕೊಂಡ್ವು, ಕಾನ್ಸ್ಟೆಂಟ್ಸ್ ತಿಳ್ಕೊಂಡ್ವು. ಇನ್ನೇನು ಮಿಸ್ ಆಗಿದೆ, ಮತ್ತೇನು ಎರರ್ ಬರ್ತಿದೆ ಇಲ್ಲಿ, ಅಸೈನ್ಮೆಂಟ್ ಆಫ್ ರೀಡ್ ಓನ್ಲಿ, ಅದು ಇನ್ನೂ ಹಂಗೆ ಇಟ್ಕೊಂಡಿದೆ, ಸರಿಯಾಗಿ ಆಗ್ತಿಲ್ಲ. ನೋಡೋಣ, ಕ್ಯಾನ್ಸಲ್ ಮಾಡೋಣ. ಡಿಲೀಟ್. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ನಾವೇನೇನು ತಿಳ್ಕೊಂಡ್ವು, ಕೀವರ್ಡ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ತಿಳ್ಕೊಂಡ್ವು, ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್ಸ್ ತಿಳ್ಕೊಂಡ್ವು, ಸಿ ಡೇಟಾ ಟೈಪ್ಸ್ ತಿಳ್ಕೊಂಡ್ವು, ಇನ್ಪುಟ್ ತಿಳ್ಕೊಂಡ್ವು. ನೆಕ್ಸ್ಟ್ ಬಂದು ನಾವು ಔಟ್ಪುಟ್ ತಿಳ್ಕೊಬೇಕಾಯ್ತಾ. ಔಟ್ಪುಟ್ ಕಷ್ಟನಾ? ಔಟ್ಪುಟ್ಟು ಏನು ಕಷ್ಟ ಇಲ್ಲ. ಒಂದು ಬ್ರೇಕ್ ತೊಗೊಂಡು ಬನ್ನಿ, ಹಂಗೆ ಹೋಗಿ ಮನೇಲಿ ನೀರು ಕುಡ್ಕೊಂಡು ಬನ್ನಿ, ಸ್ವಲ್ಪನೇ ನಿಮಗೆ ಸ್ಟ್ರೆಸ್ ಏನಾದಿದ್ರೆ ಹೋಗುತ್ತೆ. ಓಕೆ, ಸೊ ನಾವಿವಾಗ ಏನು ಸ್ಟಾರ್ಟ್ ಮಾಡ್ತಿದ್ದೀವಿ, ಔಟ್ಪುಟ್ ಹೇಗೆ ತೊಗೊಳ್ಳೋದು ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆ, ಇನ್ಪುಟ್ ತೊಗೊಳ್ಳೋದು ಆಯಿತಾ. ಸೊ ಪೈಥನಲ್ಲಿ ಇನ್ಪುಟ್ ಹೇಗೆ ತೊಗೋತಿದ್ರಿ, ಪೈಥನಲ್ಲಿ ಇವಾಗ ನೇಮ್ನ ಇನ್ಪುಟ್, ನೇಮ್ಗಿಂತ ನಾವು ಏಜ್ನೇ ತೊಗೊಳ್ಳೋಣ ಆಯಿತಾ. ಏಜ್ನ ಇನ್ಪುಟ್ ತೊಗೋಬೇಕಂದ್ರೆ ಜಸ್ಟ್ ನೀವು ಇನ್ಪುಟ್ ಅಂತ ಕೊಟ್ಟು ಇಲ್ಲಿ ಎಂಟರ್ ಏಜ್ ಅಂತ ತೊಗೋತಿದ್ದೀರಿ, ಹಿಂಗೆ ತೊಗೋತಿದ್ರಿ ಅಂದ್ಕೊಳ್ಳಿ. ಸೆಮಿಕಾಲನ್ ಇಲ್ಲ, ಸೆಮಿಕಾಲನ್ ಹಾಕೋದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಈಗ. ಓಕೆ, ಏಜ್ ಅಂದರೆ ಹಿಂಗೆ ತೊಗೋತಿದ್ರಿ ಇನ್ಪುಟ್ಟು. ಏಜ್ ಅನ್ನೋ ವೇರಿಯೇಬಲ್ಗೆ ನೀವೇನು ಏಜ್ ಹಾಕ್ತಾರೆ ಯೂಸರು, ಅದು ಬರ್ತಿತ್ತು. ಬಟ್ ಇಲ್ಲಿ ಈ ಥರ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ ಆಯಿತಾ. ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಸ್ಟೆಪ್ಸ್ ಏನಿರುತ್ತೆ ಅಂದರೆ, ಫಸ್ಟು
ಕೀವರ್ಡ್ ಇಂಟ್ನ ಯೂಸ್ ಮಾಡಿ ಡೇಟಾ ಟೈಪ್ ಹೇಳ್ತಿದ್ದೀವಿ. ಇಂಟೀಜರ್ ಅನ್ನೋ ಒಂದು ಏಜ್ ಅನ್ನೋ ಒಂದು ಇಂಟೀಜರ್ ಡೇಟಾ ಟೈಪ್ನ ಕ್ರಿಯೇಟ್ ಮಾಡು. ಓಕೆ, ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಏನು ಮಾಡು, ಇದು ಒಂದು ಏಜ್ ಅನ್ನೋ ಒಂದು ಐಡೆಂಟಿಫೈಯರ್ ಆಗಿದೆ. ಇದು ಇಂಟೀಜರ್ ಡೇಟಾ ಟೈಪು, ಇದಕ್ಕೆ ಮೆಮೊರಿ ಅಲೋಕೇಟ್ ಆಗಿದೆ. ಸೊ ಮೆಮೊರಿ ನಿಮ್ಮ ರ್ಯಾಮ್ ಅಂದ್ಕೊಳ್ಳಿ, ರ್ಯಾಮಲ್ಲಿ ಇಂಟೀಜರ್ಗೆ ಒಂದು ಜಾಗ ಸಿಕ್ಕಿದೆ, ಏಜ್ಗೆ ಒಂದು ಜಾಗ ಸಿಕ್ಕಿದೆ. ಓಕೆ, ಇದು ರ್ಯಾಮಲ್ಲಿ ನಿಮ್ಮ ಮೆಮೊರಿ ಅಂದ್ಕೊಳ್ಳಿ, ರ್ಯಾಮಲ್ಲಿ ಏಜು ಇಲ್ಲಿ ಸ್ಟೋರ್ ಆಗಿದೆ. ಈ ನಾನು ಜಾಸ್ತಿ ಬ್ಲಾಕಲ್ಲಿ ಮಾಡಿದ್ದೀನಿ ನೋಡಿ ಅದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಏಜ್ಗೆ ಇನ್ಪುಟ್ ತೊಗೊಳಕ್ಕೆ. ಈಗ ನೀವೇ ಡೈರೆಕ್ಟಾಗಿ ಇನಿಷಿಯಲೈಸ್ ಮಾಡೋಕ್ಕೆ ಏಜ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಬಿಟ್ರೆ ಇಲ್ಲಿ ಹೋಗ್ಬಿಟ್ಟು 10 ಕೂತ್ಕೊಬಿಡುತ್ತೆ. ಓಕೆನಾ? ಸೊ ನಮಗೆ ಹಂಗೆ ಬೇಡ. ಏನು ಬೇಕು, ನಾವು ಯೂಸರ್ ಹತ್ರ ತೊಗೋಬೇಕು. ಯೂಸರ್ ಹತ್ರ ತೊಗೊಳಕ್ಕೆ ಏನು ಮಾಡ್ತೀವಿ, ಸ್ಕ್ಯಾನ್ ಎಫ್ ಅಂತ ಬರುತ್ತೆ. ಸ್ಕ್ಯಾನ್ ಎಫ್, ಓಪನ್ ದ ಬ್ರ್ಯಾಕೆಟ್. ನೆಕ್ಸ್ಟು ಯಾವ ಡೇಟಾನ ನೀವು ತೊಗೋತಿದ್ದೀರೋ ಅದರ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ನಾನು ಇಂಟೀಜರ್ನ ತೊಗೋತಾ ಇದ್ದೀನಿ, ಸೊ %d ತೊಗೋತಾ ಇದ್ದೀನಿ. ಸೊ ತಗೊಂಡು ನಾನು ಅದನ್ನು ಎಲ್ಲಿಗೆ ಹಾಕಬೇಕು, ಏಜ್ ಅನ್ನೋ ಒಂದು ಇಂಟೀಜರ್ ವೇರಿಯೇಬಲ್ ಏನು ಮಾಡಿದ್ದೀನಿ ನಾನು ಅಲ್ಲಿಗೆ ಹಾಕಬೇಕು. ಅಂದರೆ ಇದು ಇಲ್ಲಿಗೆ ಹೋಗಬೇಕು. ಬಟ್ ಇದು ಎರರ್ ಬರುತ್ತೆ. ಎರರ್ ಯಾಕೆ ಬರುತ್ತೆ ಅಂದರೆ ನೋಡಿ, ಎಲ್ಲ ಕರೆಕ್ಟಾಗಿದೆ. ನಾವು ಇಲ್ಲಿ ಏನು ಕೊಡ್ತಿದ್ದೀವಿ ಅದು ನಾವು ನೇಮ್ನ ಕೊಡಬಾರ್ದು. ಏಜು ಎಲ್ಲಿ ಸ್ಟೋರ್ ಆಗಿದೆ ಮೆಮೊರಿಲಿ ನೋಡಿ. ಸೊ ಮೆಮೊರಿಲಿ ಪ್ರತಿಯೊಂದು ಬ್ಲಾಕ್ಗೂ ಪ್ರತಿಯೊಂದು ನೀವೇನು ಬಿಟ್ನ ಸ್ಟೋರ್ ಮಾಡ್ತೀರಾ ಅದಕ್ಕೆ ಒಂದು ಅಡ್ರೆಸ್ ಇರುತ್ತೆ, ಸರಿನಾ? ಅಡ್ರೆಸ್ಸು. ಸೊ ಆ ಅಡ್ರೆಸ್ನ ಆ್ಯಕ್ಸೆಸ್ ಮಾಡಬೇಕು. ಇವಾಗ ಸದ್ಯಕ್ಕೆ ನೀವೇನೂ ಒಳಗಡೆ ಡೀಪಾಗಿ ಹೋಗಬೇಡಿ. ಡೀಪಾಗಿ ಹೋಗ್ಬೇಕಂದ್ರೆ ನೀವು ಗೂಗಲಲ್ಲಿ ನೋಡ್ಕೋಬೋದು. ಸದ್ಯಕ್ಕೆ ಇಲ್ಲಿ ಏನು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಜಸ್ಟ್ ಇಲ್ಲಿ ಆ್ಯಂಡ್ ಹಾಕಬೇಕು. ಪ್ರಿಂಟ್ ಮಾಡಬೇಕಾದ್ರೆ ಬೇಕಾಗಿಲ್ಲ. ಈ ರೀತಿ ಒಂದು ಸಿಂಬಲ್ ನೋಡಿ, ಇದು ಅಡ್ರೆಸ್ನ ಕೊಡುತ್ತೆ. ಏಜ್ ಅನ್ನೋ ಒಂದು ವೇರಿಯೇಬಲ್ ಏನಿದೆ ಅದು ಯಾವ ಬ್ಲಾಕಲ್ಲಿದೆ ಅದರ ಅಡ್ರೆಸ್ನ ಕೊಡುತ್ತೆ. ಅಡ್ರೆಸ್. ಸೊ ಈ ಅಡ್ರೆಸ್ಗೆ ಯೂಸರ್ ಏನಾಗ್ತಾನೆ ಅದು ಇಂಟೀಜರೇ ಆಗಿರುತ್ತೆ. ಇಂಟೀಜರ್ ಆದರೆ ಮಾತ್ರ ತಗೋ. ಆ ಇಂಟೀಜರ್ನ ತೊಗೊಂಡೋಗಿ ಯೂಸರ್ ಏನಾದ್ರು 10 ಅಂತ ಹಾಕಿದ್ರೆ ಆ ಅಡ್ರೆಸ್ಸಲ್ಲಿರೋ ಬ್ಲಾಕ್ಗೆ 10ನ ಬರೀ, ಅಂದರೆ 10ನ ರೈಟ್ ಮಾಡು ಅಂತ ಹೇಳ್ತಿದ್ದೀವಿ ಅಷ್ಟೇ ಇಲ್ಲಿ ಪ್ರೋಗ್ರಾಮ್ಗೆ. ಓಕೆನಾ? ಯಾ, ಕೂಲ್. ಸೊ ಇದು ಅರ್ಥ ಆಯಿತು. ಸೊ ಬೇಸಿಕ್ ಏನಿರುತ್ತೆ ಇಲ್ಲಿ, ಫಸ್ಟು ನಾವು ತೊಗೋಬೇಕಾದ್ರೆ ಫಸ್ಟು ಸ್ಕ್ಯಾನ್ ಎಫ್ ಅಂತ ತೊಗೊಂಡು ನೆಕ್ಸ್ಟು ಸದ್ಯಕ್ಕೆ ಇಲ್ಲಿ ಏನೇನೋ ನೆಕ್ಸ್ಟ್ ನೀವು ಫಾರ್ಮ್ಯಾಟ್ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ನಾನು ಬೇಸಿಕ್ ಹೇಳ್ಕೊಡ್ತಾ ಇರೋದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ %d ತೊಗೊಂಡಿದ್ವು. ನೆಕ್ಸ್ಟು ಈ %d ಏನು ತೊಗೊಂಡಿದ್ದೀವಿ ನೋಡಿ, ಅದು ಯಾವ ವೇರಿಯೇಬಲ್ಗೆ ಹೋಗಬೇಕು, ಏಜ್ ಅನ್ನೋ ವೇರಿಯೇಬಲ್ಗೆ ಹೋಗಬೇಕು. ಅದರ ಅಡ್ರೆಸ್ ಸಿಗಬೇಕು ಅಂದರೆ ಏಜ್ ಲೆಫ್ಟ್ ಸೈಡ್ಗೆ ಆ್ಯಂಡ್ ಅನ್ನೋ ಈ ಸಿಂಬಲ್ನ ಹಾಕ್ತಿದ್ದೀವಿ. ಇದು ನಮಗೆ ಅಡ್ರೆಸ್ನ ಕೊಡುತ್ತೆ ಏಜ್ ಅನ್ನೋ ವೇರಿಯೇಬಲ್ದು ಮೆಮೊರಿಲಿ. ಓಕೆನಾ? ಇದೇ ಬೇಸಿಕ್ ಇನ್ಪುಟ್ ಸ್ಕ್ಯಾನ್ ಎಫ್ ಮುಖಾಂತರ ತೊಗೋತೀವಿ. ಇದನ್ನು ನಾವು ಈಗ ಸಿ ಪ್ರೋಗ್ರಾಮಿಂಗಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಸಿ ಪ್ರೋಗ್ರಾಮಿಂಗೇ ಇದು, ಬಟ್ ರಿಯಲ್ ಪ್ರೋಗ್ರಾಮಿಂಗಲ್ಲಿ. ಸೊ ನನಗೆ ಏಜ್ ಗೊತ್ತಿಲ್ಲ ಇನ್ನು. ಏಜ್ ಹಿಂಗೆ ಇರಲಿ. ನಾವು ಬ್ಯಾಂಕ್ ಬ್ಯಾಲೆನ್ಸು ಅದೇ ಇರಲಿ ಬಿಡಿ. ಸೊ ಏಜ್ ಗೊತ್ತಿಲ್ಲ. ಏಜ್ನ ಯೂಸರ್ ಕಡೆಯಿಂದ ತೊಗೋಬೇಕು. ಸೊ ಫಸ್ಟು ಪೈಥನಲ್ಲಿ ಏನು ಮಾಡ್ತಿದ್ವು, ಏಜ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಇನ್ಪುಟ್ ಅಂತ ತೊಗೊಂಡು ಅದರೊಳಗಡೆ ಏನೋ ಎಂಟರ್ ಏಜ್ ಅಂತ ತೊಗೋತಿದ್ವು ಅಲ್ವಾ. ಬಟ್ ಇದರಲ್ಲಿ ಇಷ್ಟನ್ನು ಮಾಡಬೇಕು ಅಂದರೆ 2 ಎಕ್ಸ್ಟ್ರಾ ಲೈನ್ ಬರುತ್ತೆ. ಏನು ಹೇಳಿ, ಫಸ್ಟು ನಾವು ಪ್ರಿಂಟೆಫ್ ಯೂಸ್ ಮಾಡಿ ಎಂಟರ್ ಏಜ್ ಅಂತ ಕೊಡಬೇಕು. ಓಕೆ, ಸೊ ಪ್ರಿಂಟೆಫ್ ಯೂಸ್ ಮಾಡಿ ಎಂಟರ್ ಏಜ್ ತೊಗೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಬಂದು ಏನು ಮಾಡ್ತೀವಿ, ನಾವು ಸ್ಕ್ಯಾನ್ ಎಫ್ ಮಾಡ್ಕೋತೀವಿ. ಸ್ಕ್ಯಾನ್ ಎಫಲ್ಲಿ ಏನು ಮಾಡ್ತಿದ್ದೀವಿ, ಫಾರ್ಮ್ಯಾಟ್ ಏನು ನಮ್ಮ ಏಜ್ದು %d ಅಂದರೆ ಇಂಟೀಜರ್. ಇದನ್ನು ಏಜ್ ಎಲ್ಲಿ ಸ್ಟೋರ್ ಆಗಿದೆ ಅಡ್ರೆಸ್ ಕೊಡೋಕ್ಕೆ ಆ್ಯಂಡ್ ಯೂಸ್ ಮಾಡ್ತಿದ್ದೀವಿ ಇಲ್ಲಿ. ಸೊ ಆ ಅಡ್ರೆಸ್ಗೆ ಹೋಗಿ ಅವ್ನು ಯೂಸರ್ ಏನಾಗ್ತಾನೋ ಅದನ್ನ ತೊಗೊಂಡೋಗಿ ಅಲ್ಲಿಗೆ ಹಾಕು ಅಂತ ಅಷ್ಟೆ. ಓಕೆನಾ? ಸೊ ಅಸೈನ್ಮೆಂಟ್ ಆಫ್ ರೀಡ್ ಓನ್ಲಿ ವೇರಿಯೇಬಲ್. ಸೊ ಅವಾಗಿರೋ ಪ್ರಾಬ್ಲಮ್ ಇನ್ನೂ ಎರರ್ ಕೊಡ್ತಿದೆ, ಅದೇನೂ ಹೋಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಪಾರ್ಟ್ 1 ಅಸೈನ್ಮೆಂಟ್ ಆಫ್ ಏನೋ ಪ್ರಾಬ್ಲಮ್ ಬಂದಿದೆ. ಇರಲಿ, ಬಟ್ ಕಂಪೈಲ್ ಆಗುತ್ತೆ ನಮ್ಮ ಪ್ರೋಗ್ರಾಮ್ ಇವಾಗ. ಇದು VS ಕೋಡಲ್ಲಿ ಏನೋ ಬಗ್ ಇರೋದು ಅನಿಸುತ್ತೆ ಮೋಸ್ಟ್ಲಿ. ಸೊ ರನ್ ಮಾಡೋಣ. ಸೊ ರನ್ ಮಾಡಿದಾಗ ನೋಡಿ ನಿಮಗೆ ಅದು ಆಟೋಮೆಟಿಕ್ಕಾಗಿ ಕೇಳುತ್ತೆ ಎಂಟರ್ ಏಜ್ ಅಂತ ಕೇಳ್ತಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಂಟರ್ ಏಜ್ ಅಂತ ಹೇಳಿ. ನನ್ನ ಏಜ್ ಇವಾಗ 20, ಬೇಡ 20 ಮೊದಲು ಕೊಟ್ಟಿದ್ದೆ, ನೀವು ಏನಾದ್ರು ಡೌಟ್ ಪಡ್ಬೋದು. 15 ಅಂತ ಕೊಡೋಣ. ಸೊ 15 ಅಂತ ಕೊಟ್ಟು ಎಂಟರ್ ಕೊಟ್ಟರೆ ನೋಡಿ, ಮೈ ಏಜ್ ಇಸ್ 15 ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 10. ಇಲ್ಲೆಲ್ಲೂ ನಾನು 15 ಅಂತ ಮೆನ್ಷನ್ ಮಾಡಿಲ್ಲ, ಬಟ್ 15 ಬಂತು. ಮತ್ತೆ ರನ್ ಮಾಡ್ತೀನಿ. ನಾನು 15 ಬದಲು ನಾನು
ಫುಲ್ 100 ವರ್ಷ ಬದುಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಹೆಲ್ಪ್ ಮಾಡ್ತಿದ್ದೀನಲ್ಲ. ಓಕೆ, ಸೊ 100 ಅಂತ ತೊಗೊಳ್ಳೋಣ. 100 ವರ್ಷ ಆಗಿದೆ ನನಗೆ. 100 ವರ್ಷ ಎಂಟರ್ ಅಂತ ಕೊಟ್ಟರೆ ನೋಡಿ, ಮೈ ಏಜ್ ಇಸ್ 100 ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 10. ಅದು ಮಾಮೂಲಿ ಯಾವಾಗಲೇ ಕೊಟ್ಟಿದ್ದು. ಸೊ ಇಲ್ಲಿ ನಾವು ಇನ್ಪುಟ್ ತೊಗೋತಾ ಇದ್ದೀವಿ, ಕರೆಕ್ಟಾಗಿ ಇನ್ಪುಟ್ ಬರ್ತಾ ಇದೆ. ಓಕೆನಾ? ಸೊ ಬರ್ತಾ ಇದೆ. ಅದೇ ರೀತಿ ನೀವು ಇಲ್ಲೇನಾದರೂ ಕ್ಯಾರೆಕ್ಟರ್ ತೊಗೋಬೇಕಾದ್ರೆ, ಇವಾಗ ನೀವೇನಾದರೂ ಎಂಟರ್ ಎನಿ ಕ್ಯಾರೆಕ್ಟರ್ ಅಂತ ತೊಗೊಂಡೆ ಅಂದ್ಕೊಳ್ಳಿ. ಸರಿನಾ? ಕ್ಯಾರೆಕ್ಟರ್ನ ನೀವು ಇಲ್ಲೇನು ತೊಗೋಬೇಕು, ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕ್ಯಾರೆಕ್ಟರ್ಗೇನು %C ತೊಗೊಂಡು ಒಂದು ಕ್ಯಾರೆಕ್ಟರ್ನ ವೇರಿಯೇಬಲ್ನ ಕ್ರಿಯೇಟ್ ಮಾಡಿರಬೇಕಾಗುತ್ತೆ ನಾವು. ಅದನ್ನು ಮಾಡೋಣ ಇರಿ. ಸೊ ಕ್ಯಾರ್ ಅನ್ನೋ ಒಂದು ವೇರಿಯೇಬಲ್ ಮಾಡ್ತಿದ್ದೀನಿ. ಏನು ಮಾಡೋಣ, ಸೆಕ್ಷನ್ ಅನ್ನೋ ಒಂದು ಮಾಡೋಣ. ನಮ್ಮದು ಸೆಕ್ಷನ್ ಬಿ ಸೆಕ್ಷನ್ ಆಯಿತಾ. ಸೊ ಬಿ ಸೆಕ್ಷನ್ನು ಇಲ್ಲೇನು ಕೊಟ್ಟಿಲ್ಲ ನಾವು, ಬಟ್ ಇಲ್ಲಿ ನಾವು ಕೊಡ್ತಿದ್ದೀವಿ. ಎಂಟರ್ ಎನಿ ಕ್ಯಾರೆಕ್ಟರಲ್ಲಿ ಎಂಟರ್ ಸೆಕ್ಷನ್. ಸೊ ನಾನು ಬಿ ಸೆಕ್ಷನ್ ಆಯಿತಾ. ಅದನ್ನ ಎಲ್ಲಿ ಸ್ಟೋರ್ ಮಾಡಬೇಕದು, ಸೆಕ್ಷನ್ ಅನ್ನೋ ವೇರಿಯೇಬಲ್ ಇರೋ ಲೊಕೇಶನ್ ನಾವು ಕೊಡ್ತಿದ್ರೆ ಅಲ್ಲಿಗೆ ಅದು ಹಾಕುತ್ತೆ. ನೀವೇನು ಕೊಡ್ತೀರಾ ಇನ್ಪುಟ್ಟು ಅದನ್ನು. ನಾವಾಗಲೇ ಹೇಳಿದ್ದೀನಿ ಅದನ್ನು. ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ನೋಡ್ಬೋದು, ಏನಾದ್ರು ಮಿಸ್ ಮಾಡಿ ನೀವು ಸ್ಕಿಪ್ ಮಾಡಿದರೆ. ಓಕೆ, ನಾವು ಏಜ್ನ ತೊಗೊಳ್ಳೋಣ. ಏಜು ನಂದು 20. ಮೈ ಏಜ್ ಇಸ್ %D ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ದಿಸ್ ಆ್ಯಂಡ್ ಮೈ ಸೆಕ್ಷನ್ ಇಸ್, ಇಲ್ಲೇನು ಮಾಡ್ಕೊಳಬೇಕು, %C ಅಂತ ತೊಗೋಬೇಕು. ಓಕೆ, ನಾನು ಸ್ವಲ್ಪ ರ್ಯಾಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ, ಏನಾಗಿದೆ ಮತ್ತು ನೆಕ್ಸ್ಟ್ ಏನು ತೊಗೋಬೇಕು ಇಲ್ಲಿ, ಸೆಕ್ಷನ್ ಅನ್ನೋ ವೇರಿಯೇಬಲ್. ಓಕೆ, ಸೊ ಮೈ ಏಜ್ ಇಸ್ %D ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ %F ಆ್ಯಂಡ್ ಮೈ ಸೆಕ್ಷನ್ ಇಸ್ %C. ಸೊ ಏಜ್ ಫಸ್ಟ್ ಇದೆ, ಬಿ ಸೆಕೆಂಡ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಸೆಕ್ಷನ್ ಥರ್ಡ್ ಇದೆ. ಓಕೆ, ಇದು ವರ್ಕ್ ಆಗುತ್ತಾ ನೋಡೋಣ. ಕಂಪೈಲ್ ಮಾಡ್ತೀನಿ. ಎರರ್ ಕೊಟ್ಟಿದೆ. ಎರರ್ ಯಾಕೆ ಅದು ತಿಳ್ಕೊಳ್ಳೋದಾದರೆ ನಾವು ಕ್ಯಾನ್ಸಲ್ ಕೊಡೋಣ. ಸೊ ಇದನ್ನ ಡಿಲೀಟ್ ಮಾಡಿ ಟ್ರೈ ಮಾಡೋಣ ಮತ್ತೆ. ಸೊ ಇದು ಎರರ್ ಯಾಕೆ ಕೊಡ್ತಿದೆ, ಮೈನಸ್ ಮಾಡಿಕೊಂಡು ಓಕೆ ಸೊ ಎರರ್ ಮೇಲೆ ನೋಡೋಣ. ಹಿಂಗೆ ಹೋದರೆ ಮೋಸ್ಟ್ಲಿ ಗೊತ್ತಾಗ್ಬೋದು. ಮೈ ಏಜ್ ಇಸ್ ದಿಸ್ ಮಿಸ್ಸಿಂಗ್ ಟರ್ಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಎರರ್ ಕೊಡ್ತಾ ಇದೆ. ಬಟ್ ಟರ್ಮಿನೇಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಮತ್ತೆ ರನ್ ಮಾಡೋಣ. ಮೋಸ್ಟ್ಲಿ ಇದು VS ಕೋಡ್ ಎರರ್ ಇರ್ಬೋದು ಅಂದ್ಕೊಳ್ತೀನಿ. ನೋಡೋಣ ಯಾವುದಕ್ಕೂ. ಮತ್ತೆ ಎರರ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಎರರ್ ಬಂದಿಲ್ಲ ಇಲ್ಲಿ ನೋಡಿ. ಸೊ ಅದು VS ಕೋಡ್ ಪ್ರಾಬ್ಲಮ್, ಸ್ವಲ್ಪ ಗ್ಲಿಚ್ಚಿದೆ ಆಯಿತಾ. ಅದನ್ನು ಸಾರಿ ಅದಕ್ಕೋಸ್ಕರ. ಓಕೆ, ಸೊ ಎಂಟರ್ ಸೆಕ್ಷನ್ ಅಂತ ಕೇಳ್ತಿದೆ. ನಾವು ಅದನ್ನೇ ಮಾಡಿರೋದು. ಫಸ್ಟ್ ಪ್ರಿಂಟ್ ಮಾಡ್ತಿದ್ದೀವಿ ಎಂಟರ್ ಸೆಕ್ಷನ್ ಅಂತ. ನೆಕ್ಸ್ಟ್ ಏನು ಎಂಟ್ರ್ ಮಾಡ್ತಾನೋ ಅದನ್ನ ಸೆಕ್ಷನ್ ಅನ್ನೋ ವೇರಿಯೇಬಲ್ ಸ್ಟೋರ್ ಮಾಡ್ತಿದ್ದೀವಿ. ಅದು ಒಂದು ಕ್ಯಾರೆಕ್ಟರು. ಸೊ ನನ್ನ ಸೆಕ್ಷನ್ನು ಬಿ ಅಂತ ಕೊಟ್ಟೆ. ಬಿ ಸ್ಟೋರ್ ಆಯ್ತು ಅಲ್ಲಿಗೆ. ನೋಡಿ, ಮೈ ಏಜ್ ಇಸ್ 20 ಅವಾಗಲೇ ಡಿಕ್ಲೇರ್ ಮಾಡಿದ್ದೀವಿ. ಆ್ಯಂಡ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ಎ ಕಾನ್ಸ್ಟೆಂಟ್ ಆ್ಯಂಡ್ ಈಸ್ 10.121. ಇಟ್ಸ್ ಎ ಫ್ಲೋಟ್ ಆ್ಯಂಡ್ ಮೈ ಸೆಕ್ಷನ್ ಇಸ್ ಬಿ ಕ್ಯಾರೆಕ್ಟರ್ ಅದು. ಸೊ ಇದೊಂದೇ ಇದರಲ್ಲಿ ನೀವು ಒಂದೇ ಪ್ರೋಗ್ರಾಮಲ್ಲಿ ನೀವೇನು ಕಲ್ತ್ಕೊಂಡಿದ್ದೀರಾ, ಸಿ ಪ್ರೋಗ್ರಾಮ್ನ ಬೇಸಿಕಾಗಿ ಬರೆಯೋದೇನಂತ ಕಲ್ತ್ಕೊಂಡಿದ್ದೀರಾ, ಮತ್ತು ಡೇಟಾ ಟೈಪ್ಸ್ ಯಾವ್ಯಾವಿದೆ, ಬೇಸಿಕ್ ಡೇಟಾ ಟೈಪ್ಸ್ ಕಲ್ತ್ಕೊಂಡಿದ್ದೀರಾ, ಇನ್ಪುಟ್ ಔಟ್ಪುಟ್ ಕಲ್ತ್ಕೊಂಡಿದ್ದೀರಾ. ಅದೇ ರೀತಿ ಏನು ಮಾಡ್ತಿದ್ದೀರಾ, ಇನ್ನೇನು ಕಲ್ತ್ಕೊಂಡ್ರಿ, ಇನ್ಪುಟ್ ಔಟ್ಪುಟ್ ಕಲ್ತ್ಕೊಂಡ್ರಿ, ಮತ್ತು ಕಾನ್ಸ್ಟೆಂಟ್ ಮತ್ತು ವೇರಿಯೇಬಲ್ಸ್ ಕಲ್ತ್ಕೊಂಡ್ರು. ಸೊ ನೆಕ್ಸ್ಟ್ ನಾವು ಮೂವ್ ಆನ್ ಆಗೋಣ. ಇಲ್ಲೇ ಹೇಳ್ಬಿಡ್ತೀನಿ, ಈಗಲೇ ಬರ್ತಿದ್ದೀನಿ ಆವಾಗಲೇ. ಕಮೆಂಟ್ಸು, ಈಗ ಪೈಥನಲ್ಲಿ ಕಮೆಂಟ್ಸ್ ಕೊಡ್ತಿದ್ವಿ ನೋಡಿ. ಅಂದರೆ ಅದು ಪ್ರೋಗ್ರಾಮ್ ಪಾರ್ಟ್ ಅಲ್ಲ, ಬಟ್ ಈಗ ನೀವು ಬರ್ದಿರ್ತೀರ ಕೋಡು ನಿಮ್ಮ ಫ್ರೆಂಡ್ಗೂ ಅರ್ಥ ಆಗಬೇಕು. ಆವಾಗ ನೀವು ಕಮೆಂಟ್ಸ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕಮೆಂಟ್ಸ್ ಹಾಕೋಕ್ಕೆ ಸಿಂಗಲ್ ಲೈನ್ ಕಮೆಂಟ್ಸ್ಗೆ 2 ಡ್ಯಾಶ್ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಓಕೆನಾ, ಯಾರೋ ಏನೋ ತಪ್ಪಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ಡಬಲ್ ಡ್ಯಾಶ್ ಯೂಸ್ ಮಾಡಿದ್ದೀನಿ. ಇದು ಕಮೆಂಟು. ಸೊ ಡಬಲ್ ಡ್ಯಾಶ್ ಅಂದರೆ ಅದ್ರ ಮುಂದೆ ನೀವು ಏನೇ ಬರೆದ್ರೂ ಅದನ್ನ ಪ್ರೋಗ್ರಾಮ್ ಆಗಿ ಕನ್ಸಿಡರ್ ಮಾಡಲ್ಲ. ಅದು ನಿಮ್ಮ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಬರ್ಕೋತೀರ. ಸೊ ಅದನ್ನು ಕಮೆಂಟ್ ಅಂತಂದರೆ ನಿಮ್ಮ ಕಮೆಂಟ್ ಅಂದರೆ ಗೊತ್ತಿರುತ್ತೆ. ಸೊ ಇಲ್ಲಿ ನಾನು ದಿಸ್ ಈಸ್ ಟು ಗೆಟ್ ಯೂಸರ್ಸ್ ಸೆಕ್ಷನ್ ಅಂತ ಬರಿತೀನಿ. ಈಗ ಅವ್ನಿಗೆ ಅರ್ಥ ಆಗ್ಬಿಟ್ಟಿದೆ, ಸೆಕ್ಷನ್ಗಿಂತ ಕ್ಲಾಸ್ ಸೆಕ್ಷನ್ ಅಂತ ಬರಿತೀನಿ. ಈಗ ಇನ್ನೊಬ್ಬಂಗೆ ಪ್ರೋಗ್ರಾಮ್ ಕೊಟ್ಟರೆ ಇದನ್ನು ಓದ್ಕೊಬಿಟ್ಟು ಅವನು ಅರ್ಥ ಮಾಡ್ಕೊಬಿಡ್ತಾನೆ. ಇದು ಸೆಕ್ಷನ್ನು, ಯೂಸರ್ ಸೆಕ್ಷನ್ನ ತೊಗೊಳಕ್ಕೆ ಈಗ ಡಿಕ್ಲೇರ್ ಮಾಡಿದ್ದೀವಿ ಅಂತ. ಸೊ ಇದು ಇಂಥ ಸಿಂಪಲ್ಗೆಲ್ಲ ಯೂಸ್ ಮಾಡಲ್ಲ, ತುಂಬ ಕಾಂಪ್ಲಿಕೇಟೆಡ್. ಇವಾಗ ಈ ಥರ ಕಮೆಂಟ್ಸ್ ಬರಿತೀವಿ. ಸೊ ಕಮೆಂಟ್ ಬರೆಯೋದು ತುಂಬಾ ಒಳ್ಳೆ ಪ್ರಾಕ್ಟೀಸ್ ಆಯಿತಾ. ಸೊ ಕಮೆಂಟ್ಸ್ ಅಂದರೆ ಇದು ಆ ಕೋಡ್ನ ಯೂಸ್ ಬರಲ್ಲ, ಜಸ್ಟ್ ಫಾರ್ ಯೋರ್ ಯೂಸೇಜ್ ಅದನ್ನು ಉಪಯೋಗಿಸ್ತಾರೆ. ಬಟ್ ನೀವೇನಾದರೂ 3 ಲೈನ್ಸ್ ಒಟ್ಟಿಗೆ ಕಮೆಂಟ್ ಬರಿಬೇಕು ಅಂದ್ಕೊಳ್ಳಿ.
ಅಂದರೆ ಇಲ್ಲಿ ಜಸ್ಟ್ ಒಂದೊಂದು ಲೈನ್ ಹಾಕಿದೆ, ಬಟ್ 3 ಲೈನ್ಸ್ ನಿಮಗೆ ಒಟ್ಟಿಗೆ ಕಮೆಂಟ್ ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತ ಹೇಳೋಕ್ಕೆ, ಅವಾಗ ಸ್ಲ್ಯಾಶ್ ಯೂಸ್ ಮಾಡಿ ಸ್ಟಾರ್ ತೊಗೋತೀರಾ, ಆಸ್ಟರಿಕ್ಸ್ ಅಂತಲೂ ಹೇಳ್ಬೋದು. ಅದೇ ರೀತಿ ಸ್ಟಾರ್ ಯೂಸ್ ಮಾಡಿ ಮತ್ತೆ ಸ್ಲ್ಯಾಶ್ ಕೊಡ್ತೀರಾ. ಓಕೆನಾ? ಸೊ ಇದರೊಳಗಡೆ ಏನೇ ಬರೆದ್ರು ನೀವು ಎಂಟರ್ ಕೊಟ್ಟರು ನೋಡಿ ಅದು ಕಮೆಂಟಾಗಿ ತೊಗೊಳುತ್ತೆ, ಅದನ್ನ ಕಂಪೈಲ್ ಮಾಡುತ್ತೆ. ಸೊ ಅಂದರೆ ಕಂಪೈಲಿಂಗಲ್ಲಿ ಇದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ, ಬಟ್ ಈ ಪ್ರೋಗ್ರಾಮಲ್ಲಿ ಯಾವುದೇ ರೀತಿ ಎರರ್ ಬರಲ್ಲ. ಸೊ ನಾವಿಲ್ಲಿ ಬರೆಯೋಣ, ದಿಸ್ ಈಸ್ ಅ ಫಸ್ಟ್ ಪ್ರೋಗ್ರಾಮ್ ಇನ್ ಸಿ ಲ್ಯಾಂಗ್ವೇಜ್ ಅಂತ ತಗೊಂಡೆ. ಈಗ ಅದನ್ನು ಯಾರು ಬರೆದಿದ್ದು ಅಂತ ಆಥರ್ ಹೇಳಬೇಕಾಗುತ್ತೆ ನೀವು. ಆಥರ್ ಯಾರು ಇದ್ರದ್ದು? ಆಥರ್ ನಾನಲ್ವ, ಇವಾಗ ನಾನು ಚಂದನ್ ಅಂತ ಕೊಡ್ಕೋತೀನಿ. ಅಲ್ಲೇ ಹಿಂಗೆ ನೀವು ಇಲ್ಲಿ ಡೇಟ್ ಇರ್ಬೋದು, ಟೈಮ್ ಇರ್ಬೋದು, ಇದು ಮಾಡಿದ್ದು ಈ ರೀತಿ. ಇದು ಮಲ್ಟಿ ಲೈನ್ ಕಮೆಂಟ್ಸ್ ಅಂತಾರೆ. ಸೊ ಇದನ್ನು ಮಲ್ಟಿ ಲೈನ್ ಕಮೆಂಟ್ ಅಂತಾರೆ. ಬಟ್ ನಾವು ಸಿಂಗಲ್ ಲೈನಲ್ಲಿ ಏನು ನೋಡಿದ್ವು ನೋಡಿ, ಸಿಂಗಲ್ ಲೈನಲ್ಲಿ ದಿಸ್ ಈಸ್ ಅ ಸಿಂಗಲ್ ಲೈನ್ ಕಮೆಂಟ್. ಓಕೆ, ಸೊ ಕಮೆಂಟ್ಸ್ ಅಂದರೆ ಇದು. ಸೊ ಕಮೆಂಟ್ಸ್ ಆದಮೇಲೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೈನಲ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ಈ ಪಾರ್ಟ್ದು ಪಾರ್ಟ್ 1 ಫೈನಲ್ ಪಾರ್ಟ್ ಏನಂದರೆ, ಇದರಲ್ಲಿ ಏನು ತಿಳ್ಕೊತಿದ್ದೀವಿ ಅಂದರೆ ಆಪರೇಟರ್ಸ್. ಸೊ ಆಪರೇಟರ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನೀವೇನಾದರೂ ಥಿಂಕ್ ಮಾಡ್ತಿದ್ರೆ ಪ್ರಿಂಟೆಫಲ್ಲಿ ನಾನು ಇನ್ನೂ ಎಸ್ಕೇಪ್ ಸೀಕ್ವೆನ್ಸಸ್ ಈ ಬಾರನ್ನೆಲ್ಲ ಹೇಳ್ಕೊಡ್ಲಿಲ್ಲ ಅಂದರೆ, ದಿಸ್ ಈಸ್ ಜಸ್ಟ್ ದ ಬೇಸಿಕ್ಸ್ ವಿಚ್ ಯು ನೀಡ್. ಅಂದರೆ ಯಾವುದು ನಿಮಗೆ ಬೇಸಿಕ್ಸ್ ಬೇಕು, ನಿಮಗೆ ರಿವೈಸ್ ಮಾಡ್ಕೊಳ್ಳೋಕ್ಕಿರ್ಬೋದು, ಅಥವಾ ಜಸ್ಟ್ ಒಂದು ಈಗ ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಕೋರ್ಸ್ನ ಅಂತದಿದ್ದರೆ ಇದನ್ನು ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನಾವು ಡೇಟಾ ಟೈಪ್ಸು ಮತ್ತು ಡೇಟಾ ಸ್ಟ್ರಕ್ಚರ್ಸ್ ಮತ್ತು ಅಲ್ಗೋರಿದಮ್ಸ್ ಮಾಡಬೇಕಾದ್ರೆ ಇದೆಲ್ಲ ಬರುತ್ತೆ. ಅವಾಗ ಮತ್ತೆ ನಾನು ಹೇಳ್ತೀನಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಬಟ್ ನಿಮ್ಗೆ ಇವಾಗಲೇ ಕಲ್ತ್ಕೋಬೇಕು, ಇವಾಗಲೇ ಡೀಪಾಗೆ ನಾನು ಫಸ್ಟಿಂದ ಕಲ್ತ್ಕೊಬಿಡ್ತೀನಿ ಅಂದರೆ ಈ ವಿಡಿಯೋ ನೋಡೋಕ್ಕೂ ಮೊದಲು ಏನು ಮಾಡಿ, ನಾನೊಂದು ಲಿಂಕ್ ಹಾಕಿದ್ದೀನಿ, ಮೊದಲೇ ಹೇಳಿದೆ, ನಾನು ಸ್ಕ್ರಿಪ್ಟ್ ಕಿಡಿ ಅನ್ನೋ ಒಂದು ಚಾನಲ್ದು ಚೆನ್ನಾಗಿ ಮಾಡಿದ್ದಾರೆ, ಸಿ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಇದೆ. ಸೊ ಅಲ್ಲಿ ಹೋಗಿ ಪ್ರತಿಯೊಂದು ವೀಡಿಯೋ ನೋಡಾದಮೇಲೆ ಫೈನಲ್ ಎಲ್ಲ ವೀಡಿಯೋಸ್ ಆದಮೇಲೆ ನೀವು ಬೇಕಾದರೆ ಈ ವಿಡಿಯೋಸ್ನ ಮತ್ತೆ ನೋಡ್ಕೋಬೋದು, ಜಸ್ಟ್ ಒಂದು ರಿವಿಷನ್ಗೆ ಆ್ಯಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬೇಕಾದರೆ. ಓಕೆನಾ? ಈಗ ಎಕ್ಸಾಮ್ ಟೈಮಲ್ಲಿ ಏನಾದರೂ ಹಿಂದಿನ ದಿನ ನೋಡಬೇಕಾದ್ರೆ ಇದನ್ನು ನೋಡಿಕೊಂಡ್ರೆ ಸಾಕು ನೀವು. ಓಕೆ, ಅದರ ನೆಕ್ಸ್ಟ್ ನಾವು ಡೇಟಾ ಸ್ಟ್ರಕ್ಚರ್ಸ್ಗೆ ಹೋಗೋಣ. ಅದನ್ನು ಹೇಳ್ತಾ ನೆಕ್ಸ್ಟ್ ಆಪರೇಟರ್ಸ್ ಕಲಿತಿದ್ವು ಅಲ್ವಾ ಇಲ್ಲಿ. ಆಪರೇಟರ್ಸ್, ಓಕೆ, ಆಪರೇಟರ್ಸ್ ಅಂದರೆ ಏನು? ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ಹೇಳ್ಬಿಡ್ತೀನಿ. ಆಪರೇಟರ್ಸ್ ಅಂದರೆ ಇವಾಗ 2 ಇಂಟೀಜರ್ ಇದೆ, ಎ 1 ಇದೆ, ಬಿ 2 ಇದೆ. ಇವೆರಡನ್ನ ಆ್ಯಡ್ ಮಾಡಬೇಕು ನಾನು ಸಿ ಅನ್ನೋ ಇದರಲ್ಲಿ. ಸೊ ಏನು ಯೂಸ್ ಮಾಡ್ತೀನಿ? ಪ್ಲಸ್. ದಿಸ್ ಈಸ್ ಅನ್ ಆಪರೇಟರ್ ಯೂಸ್ಡ್ ಫಾರ್ ಅಡಿಷನ್. ಇದನ್ನೇ ಆಪರೇಟರ್ ಅನ್ನೋದು. ಯಾವುದ್ರ ಮೇಲೆ ಮಾಡ್ತಿದ್ದೀವಿ? ಎ ಮತ್ತು ಬಿ ಮೇಲೆ. ಇವನೇನಂತಾರೆ? ಆಪರ್ಯಾಂಡ್ಸ್ ಅಂತಾರೆ. ಓಕೆನಾ? ಸೊ ಇದು ಆಪರ್ಯಾಂಡ್ಸು, ಇದು ಆಪರೇಟರು. ಸೊ ಆಪರೇಟರ್ನ ಡಿಫೈನ್ ಮಾಡೋಕ್ಕೆ ಏನು ಮಾಡ್ತಾರೆ? ಆ್ಯನ್ ಆಪರೇಟರ್ ಇಸ್ ಎ ಸಿಂಬಲ್ ದಟ್ ಆಪರೇಟ್ಸ್ ಆನ್ ಎನಿ ವ್ಯಾಲ್ಯೂ ಆರ್ ವೇರಿಯಬಲ್. ಸೊ ಜಸ್ಟ್ ನೀವೇನಾದರೂ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಜಸ್ಟ್ ಆಪರೇಟರ್ ಅಂದರೆ ಕೇಳಿದ್ರೆ, ಆಪರೇಟರ್ ಈಸ್ ಎ ಸಿಂಬಲ್ ದಟ್ ಆಪರೇಟ್ಸ್ ಆನ್ ಎನಿ ವ್ಯಾಲ್ಯೂಗೆ ಡೈರೆಕ್ಟ್ ಆಪರೇಟ್ ಮಾಡ್ಬೋದು, ಅಂದರೆ 1+2ನೇ ಮಾಡ್ಬೋದು, ಅಥವಾ ವ್ಯಾಲ್ಯೂ ಆರ್ ವೇರಿಯಬಲ್ ಎ ಪ್ಲಸ್ ಬಿನೂ ಮಾಡ್ಬೋದು. ದಿಸ್ ಇಸ್ ದ ವೇರಿಯಬಲ್ ಆ್ಯಂಡ್ ದಿಸ್ ಇಸ್ ಅ ವ್ಯಾಲ್ಯೂ ಆ್ಯಂಡ್ ಅ ಕಾನ್ಸ್ಟೆಂಟ್. ಓಕೆ, ಸೊ ಇದು ಆಪರೇಟರ್ಸ್ ಆಯಿತಾ. ಸೊ ಆಪರೇಟರ್ಸಲ್ಲಿ ನಮಗೆ ಎಷ್ಟೊಂದು ಥರದ ಆಪರೇಟರ್ಸ್ ಇದೆ. ಇದರಲ್ಲಿ ನಾವು ಸಿ ಯಲ್ಲೇ ನೋಡೋದಾದರೆ, ಫಸ್ಟ್ ಆಫ್ ಆಲ್ ನಮಗೆ ಇಂಪಾರ್ಟೆಂಟ್ ಆಗುವಂಥ ಆಪರೇಟರ್ಸ್ ಯಾವುದು? ಎಲ್ಲ ಪ್ರೋಗ್ರಾಮಲ್ಲೂ ಅರಿಥ್ಮೆಟಿಕ್ ಆಪರೇಟರ್ಸ್. ಸೊ ಅರಿಥ್ಮೆಟಿಕ್ ಅಂದರೆ ನಿಮಗೆ ಗೊತ್ತು. ಅರಿಥ್ಮೆಟಿಕ್ ಅಂದ್ರೇನು? ಸಮಥಿಂಗ್ ವಿಚ್ ಇನ್ಕ್ಲೂಡ್ಸ್ ಮ್ಯಾಥಮ್ಯಾಟಿಕ್ಸ್. ಸೊ ಪ್ಲಸ್ ಇರ್ಬೋದು, ಸೊ ಪ್ಲಸ್ನ ಅಡಿಷನ್ಗೆ ಯೂಸ್ ಮಾಡ್ತೀವಿ, ಮೈನಸ್ನ ಸಬ್ಟ್ರಾಕ್ಷನ್ಗೆ ಯೂಸ್ ಮಾಡ್ತೀವಿ, ಸ್ಟಾರ್ನ ಮಲ್ಟಿಪ್ಲಿಕೇಷನ್ಗೆ, ಡಿವಿಷನ್ಗೆ. ಇನ್ನೊಂದು ಪರ್ಸೆಂಟೇಜ್ ಅಂತ ಬರುತ್ತೆ, ಇದನ್ನ ಮಾಡ್ಯುಲೋ ಅಂತಾರೆ. ಇದೇನು ಕೊಡುತ್ತೆ ಅಂದರೆ, ಈಗ ಇವೆಲ್ಲ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನಿಸುತ್ತೆ, ತುಂಬಾ ಲೆಂದಿ ಆಗ್ಬಿಡುತ್ತೆ ವೀಡಿಯೋ ಮೇಲೆ, ಮೊದಲೇ ಆವಾಗಲೇ 1 hour ಆಗಿದೆ. ಸೊ ಓಕೆ ನೋಡಿ, ಪರ್ಸೆಂಟೇಜ್ ಅಂದರೆ ಏನಿಲ್ಲ, ಇಟ್ಸ್ ಎ ಮಾಡ್ಯುಲೋ ಆಪರೇಟರ್ ಅಂತಾರೆ ಇದನ್ನು. ಇವಾಗ ನೀವೇನಾದರೂ 3 ಬೇಡ, ಈಗ 30%
ಪರ್ಸೆಂಟೇಜ್ 3 ಅಂತ ಕೊಟ್ಟರೆ ಏನು ಮಾಡುತ್ತೆ, 30ನ ಅದು 3ಇಂದ ಡಿವೈಡ್ ಏನೋ ಮಾಡುತ್ತೆ. 10 30, ರಿಮೈಂಡರ್ 0 ಆಯಿತು. ಸೊ 30% 3ನ ನೀವು ಈಕ್ವಲ್ ಮಾಡಿದ್ರೆ ಇದು 0ಗೆ ಈಕ್ವಲ್ ಆಗುತ್ತೆ, ರಿಮೈಂಡ್ರ್ ಕೊಡುತ್ತೆ. ಸೊ ಇಲ್ಲಿ ಇದನ್ನು ನೀವು 30ನ ಇಲ್ಲಿಟ್ಕೊಳ್ಳಿ, 3ನ ಇಲ್ಲಿಟ್ಕೊಳ್ಳಿ, ಅಂದರೆ ಇಲ್ಲೇನು ಬರುತ್ತೆ ಅದನ್ನು ಅಲ್ಲಿಟ್ಕೊಳ್ಳಿ. ಸೊ ಅದು ಡಿವೈಡ್ ಆದಮೇಲೆ ಕೋಷಂಟ್ 10 ಬರುತ್ತೆ. ಕೋಷಂಟ್ ಬರಬೇಕು ಅಂದರೆ ಈ ಡಿವೈಷನ್ ಸಿಂಬಲ್ ಯೂಸ್ ಮಾಡ್ಬೋದು. ಬಟ್ ನಮಗೆ ರಿಮೈಂಡರ್ ಬೇಕಂದರೆ ಇಲ್ಲಿ 3% ಯೂಸ್ ಮಾಡ್ತೀವಿ. ಸೊ ಪರ್ಸೆಂಟೇಜ್ನ ಯೂಸ್ ಮಾಡ್ತಿದ್ದೀವಿ. ನಮಗೆ ಇನ್ನೂ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅದ್ರ ಬಗ್ಗೆ ಅನ್ನೋದಾದರೆ ನೋಡಿ ಇಲ್ಲಿ. ಓಕೆ, ಈಗ ನಾನೇನಾದ್ರು 32% 3 ಅಂತ ಮಾಡಿದ್ರೆ ಇದು 2ನ ಕೊಡುತ್ತೆ. ಯಾಕೆ 32ನ 3ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಏನಿದೆ ಅದು 2 ಇರುತ್ತೆ. ಸೊ ಅದಕ್ಕೋಸ್ಕರ 2 ಕೊಡ್ತಿದೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಬೇಸಿಕ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ನೀವು. ಸೊ ಅರ್ಥ ಆಗಲಿಲ್ಲ ಅಂದರೆ ನೀವು ಜಸ್ಟ್ ಮತ್ತೆ ಈ ವಿಡಿಯೋನ ಹಂಗೆ ಸ್ವಲ್ಪ 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಹಿಂದೆ ಹೋಗಿ ಮತ್ತೆ ನೋಡ್ಬೋದು. ಸೊ ಅರ್ಥಮೆಟಿಕ್ ಆಪರೇಟರ್ಸಲ್ಲಿ ಸದ್ಯಕ್ಕೆ ನೀವು ಅಡಿಷನ್ ಸಾಕು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲೋ ಇಷ್ಟೇ ಇರೋದು. ಸೊ ಅರ್ಥಮೆಟಿಕ್ ಆಪರೇಷನ್ಸ್ ಕ್ಲಿಯರ್ ಆಗಿದೆ. ಇದನ್ನು ಮತ್ತೆ ಇವಾಗ ಕೋಡು ಸಹ ಮಾಡಿ ತಿಳ್ಕೊಳ್ಳೋಣ ಹೇಗಿರುತ್ತೆ ಅಂತ. ಬಟ್ ಸದ್ಯಕ್ಕೆ ಇಷ್ಟು ಸಾಕು. ಓಕೆ, ನೆಕ್ಸ್ಟ್ ಬಂದು ಸಿಯಲ್ಲಿ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಅಂತ ಬರುತ್ತೆ. ಇನ್ಕ್ರಿಮೆಂಟ್ ಮತ್ತೇನು ಡಿಕ್ರಿಮೆಂಟ್ ಅಂತ ಬರುತ್ತೆ. ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್. ಓಕೆ, ಸೊ ಇನ್ಕ್ರಿಮೆಂಟ್ ಅಂದರೆ ಇನ್ಕ್ರೀಸ್ ಆಗೋದು, ಡಿಕ್ರಿಮೆಂಟ್ ಅಂದರೆ ಡಿಕ್ರೀಸ್ ಆಗೋದು. ಏನು ಇನ್ಕ್ರೀಸ್ ಆಗೋದು, ಏನು ಡಿಕ್ರೀಸ್ ಆಗೋದು ಅದನ್ನು ಇವಾಗ ತಿಳ್ಕೊಳ್ಳೋಣ. ಸೊ ಇವಾಗ ಎ ಅನ್ನೋ ಒಂದು ವೇರಿಯೇಬಲಲ್ಲಿ ನೀವು 0ನ ಸ್ಟೋರ್ ಮಾಡಿದ್ದೀರಾ. ಓಕೆ, ಎಗೆ 1ನ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಎ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಮಾಡ್ತೀರಾ. ಓಕೆ, ಇನ್ನೊಂದು ಥರ ಇದೆ, ಇದನ್ನು ಅಸೈನ್ಮೆಂಟ್ ಆಪರೇಟರ್ ಅಂತ ಇನ್ನೊಂದು ಬರುತ್ತೆ ಆಯಿತಾ. ಇದರಲ್ಲಿ ಏನು ಮಾಡ್ತೀರಾ ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ನಾನು ನಿಮಗೆ, ಇನ್ನೂ ಈಸಿ ಆಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಮಾಡ್ತಿದ್ದೀವಿ ನೋಡು, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆನಪಲ್ಲಿ ಇಟ್ಕೊಂಡ್ರೆ ನೀವು ನೋಡಿ, ಈಗ ಎ 0 ಇದೆ. ಎನ ನಾವು ಒಂದೊಂದಾಗಿ ಜಾಸ್ತಿ ಮಾಡಬೇಕು ಅಂದರೆ ಒಂದು ಮೆಥಡ್ ಏನಿದೆ, ಎನ ಎ ಪ್ಲಸ್ 1 ಮಾಡೋದು. ಆಗ 0 + 1 ಆಗುತ್ತೆ. ನೆಕ್ಸ್ಟ್ ಟೈಮ್ ಎ 1 ಇದ್ದಾಗ 1 + 1 2 ಆಗುತ್ತೆ. ನೆಕ್ಸ್ಟು 3. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ನಿಮಗೆ. ಸೊ ಹಿಂಗೂ ಮಾಡ್ಬೋದು. ಅಥವಾ ಇನ್ನೊಂದು ಅಸೈನ್ಮೆಂಟ್ ಆಪರೇಟರ್ ಅಂತ ಬರುತ್ತೆ. ಇಲ್ಲಿ ಇಷ್ಟೊಂದೆಲ್ಲ ಮಾಡೋ ಬದಲು ಎನ ಮತ್ತೆ ಯೂಸ್ ಮಾಡೋ ಬದಲು ಡೈರೆಕ್ಟ್ ನೀವು ಎ ಪ್ಲಸ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟರೆ ಇದು ಮತ್ತು ಇದು ನೋಡಿ ಎರಡು ಈಕ್ವಲ್, ಎರಡು ಸೇಮೇ. ನೀವು ಹಿಂಗಾರು ಬರಿಬೋದು, ಹಿಂಗಾರು ಬರಿಬೋದು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದನ್ನೇ ಯೂಸ್ ಮಾಡಿ ನಾನು ಸಜೆಸ್ಟ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ. ಬಟ್ ಮುಂದೆ ಹೋಗ್ತಾ ಕೋಡ್ನ ಶಾರ್ಟ್ ಆಗಿ ಕಾಂಪ್ಯಾಕ್ಟಾಗಿ ಬರಿಬೋದು, ಇದನ್ನು ಯೂಸ್ ಮಾಡ್ತಾರೆ. ಸೊ ಇನ್ನೊಂದು ಈಸಿಯೆಸ್ಟ್ ವೇ ಏನಂದರೆ ಎ ಪ್ಲಸ್ ಪ್ಲಸ್, ದಿಸ್ ಈಸ್ ಕಾಲ್ಡ್ ಇನ್ಕ್ರಿಮೆಂಟ್ ಆಪರೇಟರ್. ಈ ಪ್ಲಸ್ ಇದೆ ನೋಡಿ, ಇದು ಇನ್ಕ್ರಿಮೆಂಟ್. ಇದನ್ನ ಯೂನರಿ ಆಪರೇಟರ್ಸ್ ಅಂತಾರೆ. ಸೊ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್ ಏನಿದೆ ಇದನ್ನ ಯೂನರಿ ಆಪರೇಟರ್, UN ಅಂದರೆ ಯೂನಿಟ್, ಒಂದು. ಸೊ ಒಂದೇ ಒಂದು ವ್ಯಾಲ್ಯೂ ಅಥವಾ ಒಂದೇ ಒಂದು ವೇರಿಯೇಬಲ್ ಮೇಲೆ ಕೆಲಸ ಮಾಡುವಂಥ ಆಪರೇಟರ್ಸ್ನ ಯೂನರಿ ಆಪರೇಟರ್ಸ್ ಅಂತಾರೆ. ನಿಮಗೆ ಎಕ್ಸಾಮಲ್ಲಿ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಓಕೆ, ಸೊ ಎ ಅನ್ನೋದನ್ನ ಪ್ಲಸ್ ಅಂತ ಮಾಡಿಬಿಟ್ರೆ ಏನಿತ್ತು ಮೊದಲು ಅದರ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ಡಿಕ್ರಿಮೆಂಟ್ಗೂ ತಿಳ್ಕೊಬೋದು. ಎ ಮೈನಸ್ ಮಾಡಿದ್ರೆ ಫಸ್ಟ್ ಇದರಲ್ಲಿ ಎ 0 ಇದ್ದರೆ ನೆಕ್ಸ್ಟ್ ಏನಾಗುತ್ತೆ, ಎ -1 ಆಗುತ್ತೆ. ನೆಕ್ಸ್ಟ್ ಮತ್ತೆ ಎ -1 ಇದ್ದಾಗ ಎ ಮೈನಸ್ ಮಾಡಿದ್ರೆ -2 ಆಗುತ್ತೆ. ಬೇಸಿಕಲಿ 1ನ ಪ್ಲಸ್ ಮಾಡೋಕ್ಕೆ ಅಥವಾ ಮೈನಸ್ ಮಾಡೋಕ್ಕೆ ಒಂದು ವೇರಿಯೇಬಲ್ಗೆ ಈ ಯೂನರಿ ಅಥವಾ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ ನಾವು. ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಸೊ ಇದನ್ನ ನಾವು ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವೀಗ ಕೋಡ್ ಮಾಡೋಣ ನೆಕ್ಸ್ಟು. ಸೊ ಇದು ಡಿಕ್ರಿಮೆಂಟ್ ಮತ್ತು ಇನ್ಕ್ರಿಮೆಂಟ್ ಆಪರೇಟರ್ಸ್ ಆಯಿತಾ. ನೆಕ್ಸ್ಟು ಅಸೈನ್ಮೆಂಟ್ ಆಪರೇಟರ್ಸ್ ಬಗ್ಗೆ ಇದೇನು ಹೇಳಿದೆ ನೋಡಿ, ಅಸೈನ್ಮೆಂಟ್ ಆಪರೇಟರ್ಸ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಳ್ಳೋಣ. ಸೊ ಅಸೈನ್ಮೆಂಟ್ ಆಪರೇಟರ್ಸ್ ಏನಂದರೆ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ, ಎಗೆ ಏದ್ರ ವ್ಯಾಲ್ಯೂನೇ ಎಕ್ಸ್ಟ್ರಾ ಏನೋ ಹಾಕಿ ಆ್ಯಡ್ ಮಾಡಬೇಕು. ಈಗ ಎ ಈಸ್ ಈಕ್ವಲ್ ಟು 0 ಇದೆ, ಎ ಏನಿದೆ ಅದನ್ನೇ ಎಗೆ ಆ್ಯಡ್ ಮಾಡಬೇಕು. ಮತ್ತೆ ಅನ್ನೋದಾದರೆ ಏನು ಮಾಡ್ತೀರಾ, ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಎಗೆ ಎ ಮೊದಲೇನಿದೆ ಅದಕ್ಕೇ ಒಂದು 20 ಆ್ಯಡ್ ಮಾಡಬೇಕು ಅಂದರೆ ಹಿಂಗೆ ಮಾಡ್ತೀರಾ. ಬಟ್ ಅಸೈನ್ಮೆಂಟ್ ಆಪರೇಟರ್ಸ್ ಯೂಸ್ ಮಾಡಬೇಕು, ಇದು ನಾರ್ಮಲ್ಲು. ಅಸೈನ್ಮೆಂಟ್ ಆಪರೇಟರ್ಸ್ ಯೂಸ್ ಮಾಡಬೇಕಂದ್ರೆ ಎ ಪ್ಲಸ್ ಈಸ್ ಈಕ್ವಲ್ ಟು 20 ಅಂತ ಕೊಡ್ತೀರಾ. ದಿಸ್ ಈಸ್ ಕಾಲ್ಡ್ ಅಸೈನ್ಮೆಂಟ್ ಆಪರೇಟರ್. ಸೊ ಇದು ಸೇಮ್ ಇಷ್ಟು ಬರೆಯೋ ಬದಲು ಜಸ್ಟ್ ಇಷ್ಟರಲ್ಲಿ ಬರೆದು ಮುಗಿಸಿದ್ವು, ಇದನ್ನು ಅಸೈನ್ಮೆಂಟ್ ಆಪರೇಟರ್ಸ್ ಅಂತಾರೆ. ಅದೇ ರೀತಿ ನಾವು ಮೈನಸ್ಗೆ ಎ ಮೈನಸ್ ಈಸ್ ಈಕ್ವಲ್ ಟು 20 ಅಂತ ಕೊಡ್ತೀರಾ. ಅದೇ ರೀತಿ ಡಿವಿಷನ್ಗೆ ಏನು ಮಾಡ್ತೀರಾ, ಎ
ಇಸ್ ಈಕ್ವಲ್ ಟು 20. ಸೊ ಡಿವೈಡ್ ಮಾಡುತ್ತೆ, ಇದೇನು ಮಾಡುತ್ತೆ, ಎ ಇಸ್ ಈಕ್ವಲ್ ಟು a/20ಗೆ ಸಮ ಇರುತ್ತೆ. ಇವೆರಡು ಸಮ. ಓಕೆನಾ. ಅದೇ ರೀತಿ ನೀವು ಸ್ಟಾರು ಇದ್ರೂ ಸ್ಟಾರ್ ಇಸ್ ಈಕ್ವಲ್ ಟು 20, ಇದು ನೀವು ಹಂಗೆ ತಿಳ್ಕೊಬೋದಲ್ವಾ, ಇಂಡಕ್ಷನ್ ಅದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ, ಅದೇ ರೀತಿ ಸ್ಟಾರು ವರ್ಕ್ ಆಗುತ್ತೆ, ಈ ಪರ್ಸೆಂಟೇಜು ಸಹ ವರ್ಕ್ ಆಗುತ್ತೆ. ಓಕೆ. ಸೊ ಇದು ಅಸೈನ್ಮೆಂಟ್ ಆಪರೇಟರ್ಸ್ ಆಯಿತು. ಸೊ ಇವಾಗ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ತಿಳ್ಕೊಂಡ್ವು, ನೆಕ್ಸ್ಟು ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ತಿಳ್ಕೊಂಡ್ವು, ನೆಕ್ಸ್ಟು ಅಸೈನ್ಮೆಂಟ್ ಆಪರೇಟರ್ಸ್ ತಿಳ್ಕೊಂಡ್ವು. ನೆಕ್ಸ್ಟು ರಿಲೇಷನಲ್ ಆಪರೇಟರ್ಸ್ ಅಂತ ಬರುತ್ತೆ ನೋಡಿ. ರಿಲೇಷನಲ್ ಆಪರೇಟರ್ಸ್, ರಿಲೇಷನ್ ಅಂದ್ರೇನು, ಒಂದಕ್ಕೂ ಇನ್ನೊಂದಕ್ಕೂ ಇರೋ ಸಂಬಂಧ. ಈಗ ರಿಲೇಷನ್ ಅಂದರೆ ಇದು ಹುಡುಗ ಅಂದ್ಕೊಳ್ಳಿ, ನೆಕ್ಸ್ಟು ಇದು ಹುಡುಗಿ ಅಂದ್ಕೊಳ್ಳಿ, ಈ ಹುಡುಗಿಗೂ ಇರುವಂಥ ಸಂಬಂಧನ ರಿಲೇಷನ್ಶಿಪ್ ಅಂತಾರೆ ಅಲ್ವಾ. ಇದು ರಿಲೇಷನ್ಶಿಪ್. ಸಾರಿ, ಯೆಲ್ಲೋ ಕಲರಲ್ಲಿ ಹಾಕ್ಬಿಟ್ಟೆ, ಸಾರಿ ಮ್ಯಾಮ್, ಸಾರಿ ಸರ್. ಇದು ರಿಲೇಷನ್ಶಿಪ್. ಅದೇ ರೀತಿ ಒಂದು ವೇರಿಯೇಬಲ್ ಇದೆ ಎ ಅಂತ, ಇನ್ನೊಂದು ವೇರಿಯೇಬಲ್ ಇದೆ ಬಿ ಅಂತ. ಇವೆರಡಕ್ಕೂ ಏನು ಸಂಬಂಧ, ಇವೆರಡು ಈಕ್ವಲ್ಲಾ, ಇವೆರಡು ಎ ಗ್ರೇಟರ್, ಎ ಲೆಸ್ಸರ್ರಾ, ಎ ಗ್ರೇಟರ್ರಾ, ಅಥವಾ ಗ್ರೇಟರ್ ದ್ಯಾನ್ ಈಕ್ವಲ್ಲಾ, ಆರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ಲಾ, ಈ ರೀತಿ ಹೇಳುತ್ತೆ ನೋಡಿ. ಇದನ್ನು ರಿಲೇಷನಲ್ ಆಪರೇಟರ್ಸ್ನ ಪೈಥಾನಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಿದ್ರೆ ಸಹ ಅರ್ಥ ಆಗುತ್ತೆ, ಬಟ್ ನಿಮಗೆ ಹೇಳ್ತಿರೋದಷ್ಟೇ ಇಲ್ಲಿ. ಓಕೆನಾ. ಸೊ ಇದನ್ನು ನೀವು ರಿಲೇಷನಲ್ ಆಪರೇಟರ್ಸ್ ಅಂತಾರೆ. ಸೊ ಯಾವ್ಯಾವ ರಿಲೇಷನಲ್ ಆಪರೇಟರ್ಸ್ ಅಂತ ಮತ್ತೆ ಹೇಳ್ಕೊಡ್ತೀನಿ ಇವಾಗ ನೋಡಿ. ರಿಲೇಷನ್ ಆಪರೇಟರ್ಸಲ್ಲಿ ನಿಮಗೆ ಫಸ್ಟ್ ಆಫ್ ಆಲು ಈಗ ಎ ಮತ್ತು ಬಿ ಅನ್ನೋ ಎರಡು ವೇರಿಯೇಬಲ್ಸ್ ಇದೆ. ಎರಡು ಈಕ್ವಲ್ಲಾ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತಾರೆ, ಎ ಈಕ್ವಲ್ ಟು ಬಿ ಅಂತ ಕೊಡ್ತಾರೆ. ಹಿಂಗೆ ಚೆಕ್ ಮಾಡಿದಾಗ ಇದೇನಾದ್ರು 1 ಕೊಟ್ಟರೆ ಟ್ರೂ ಅಂತ. ಈಗ ಪೈಥಾನಲ್ಲಿ ಟ್ರೂ ಅಂತ ಬರ್ತಿತ್ತು ನಿಮಗೆ, ಬಟ್ ಇಲ್ಲಿ ಹಂಗೆ ಬರಲ್ಲ. ಅದೇ ರೀತಿ ಇದೇನಾದ್ರು 0 ಕೊಟ್ಟರೆ ಫಾಲ್ಸ್ ಅಂತ. ಸೊ ಪೈಥಾನಲ್ಲಿ ಬೂಲ್ ಅನ್ನೋ ಒಂದು ಡೇಟಾ ಟೈಪ್ ಇರ್ತಿತ್ತು, ಬೂಲಿಯನ್ ಡೇಟಾ ಟೈಪು, ಅದು ಟ್ರೂ ಅಥವಾ ಫಾಲ್ಸ್ ಅಂತ ನೀವು ಡೈರೆಕ್ಟಾಗಿ ಕೊಡ್ಬೋದಾಯಿತು. ಬಟ್ ಸಿಯಲ್ಲಿ ಆ ರೇಂಜ್ ಏನೂ ಇರಲ್ಲ, 1 ಅಥವಾ 0 ಇರುತ್ತೆ, ಆಯಿತಾ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಅಲ್ಲಿ ಡೇಟಾ ಟೈಪ್ಸಲ್ಲಿ ಹೇಳೋದು ಮರ್ತ್ಕೊಂಡೆ, ಸೊ ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಅದಾದಮೇಲೆ ಸೊ ಈಕ್ವಲ್ಗೆ ಇದಾಯಿತು. ನೆಕ್ಸ್ಟು ಇದೇ ರೀತಿ ಎ ಬಿಗಿಂತ ಗ್ರೇಟರ್ರಾ, ಎ ಬಿಗಿಂತ ಲೆಸ್ಸರ್ರಾ, ಇವೆಲ್ಲ ಹಂಗೇ 1 ಕೊಡುತ್ತೆ ಅಂದರೆ ಟ್ರೂ ಕರೆಕ್ಟ್ ಅಂತ, ಇಲ್ಲ 0 ಕೊಡುತ್ತೆ ಅಂದರೆ ಫಾಲ್ಸ್ ರಾಂಗ್ ಅಂತ. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟು ಎ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಯಾವ್ದಾದ್ರು ಒಂದು ಕಂಡೀಷನ್ ಆದರೂ ಆಯಿತು. ಎ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟುನಾ, ಸೊ ಈ ರೀತಿ ಇರುತ್ತೆ. ಬಟ್ ಎ ಬಿಗೆ ಈಕ್ವಲ್ ಅಲ್ವಾ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತೀರಾ, ಎ ನಾಟ್ ಈಕ್ವಲ್ ಟು ಬಿ. ಸೊ ಇದನ್ನು ಮತ್ತೆ ನಾನು ತಗೋತೀನಿ, ಎರೇಸ್ ಮಾಡೋಣ ಸದ್ಯಕ್ಕೆ, ಇಷ್ಟೆಲ್ಲ ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಈಗ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅದೇನು ಟ್ರೂ ಫಾಲ್ಸ್ ಕೊಡುತ್ತೆ ಎಲ್ಲ ನಿಮಗೆ ಗೊತ್ತಾಯ್ತಲ್ವಾ. ಇವಾಗ ನಾವೇನು ತಿಳ್ಕೊತಿದ್ದೀವಿ, ಎ ನಾಟ್ ಈಕ್ವಲ್ ಟು ಬಿನಾ, ಈಗ ಈಕ್ವಲ್ ಟು ಕೊಟ್ಟರೆ ಈಕ್ವಲ್ ಟುನಾ ಅಂತ ಚೆಕ್ ಮಾಡುತ್ತೆ. ಬಟ್ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಕೊಟ್ಟು ನೆಕ್ಸ್ಟ್ ಈಕ್ವಲ್ ಟು ಕೊಟ್ಟರೆ ಎ ಬಿಗೆ ಈಕ್ವಲ್ ಇಲ್ವಾ, ಇಲ್ಲದೇ ಇದ್ದರೆ ಟ್ರೂ ಕೊಡುತ್ತೆ, ಇದ್ದರೆ ಫಾಲ್ಸ್ ಕೊಡುತ್ತೆ. ಸೊ ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಏನಿತ್ತು, ರಿಲೇಷನಲ್ ಆಪರೇಟರ್ಸ್ ಇತ್ತು. ನೆಕ್ಸ್ಟ್ ಬಂದು ನಮಗೆ ಲಾಜಿಕಲ್ ಆಪರೇಟರ್ಸ್ ಬರುತ್ತೆ. ಸೊ ಲಾಜಿಕಲ್ ಆಪರೇಟರ್ಸ್ ಅಂದ್ರೇನು, ಲಾಜಿಕಲ್ ಆಪರೇಟರ್ಸ್ ಬರುತ್ತೆ. ಲಾಜಿಕಲ್ ಅಂದರೆ ಇವಾಗ 2 ಕಂಡೀಷನ್ ಕೊಡ್ತೀರಾ, ಎ ಈಕ್ವಲ್ ಟು 20 ಮತ್ತು ಎ ಈಕ್ವಲ್ ಟು ಒಂದು ಈಕ್ವಲ್ ಟು ಬೇಡ, ಸೇಮ್ ಆಗ್ಬಿಡುತ್ತೆ ಅಲ್ವಾ. ಎ ಈಕ್ವಲ್ ಟು 20 ಆ್ಯಂಡ್ ಇನ್ನೊಂದೇನು ಕೊಡ್ಬೋದು, ಎ ಇದೆರಡು ಪಕ್ಕ ಕರೆಕ್ಟ್ ಆಗುತ್ತೆ. ಎ ಪರ್ಸೆಂಟೇಜ್ ಈಕ್ವಲ್ ಟು 2 ಅಂದರೆ ಇದು ಈವನ್ನ ಅಂತ ಚೆಕ್ ಮಾಡ್ತಿದೆ, 20ನ ಅಂತ ಚೆಕ್ ಮಾಡ್ತಿದೆ. ಸೊ ಇವೆರಡೂ ಕೇಸು ನಮಗೆ ಪಾಸ್ ಆಗಬೇಕು. ಇವೆರಡೂ ಕೇಸು ಪಾಸ್ ಆಗಬೇಕು ಅಂದರೆ ಆ್ಯಂಡ್ ಅಂತ ಪೈಥಾನಲ್ಲಿ ತಗೋತಿದ್ವಿ, ಇಲ್ಲಿ ಆ್ಯಂಡ್ ಅಂತ. ಬಟ್ ಇಲ್ಲಿ ಆ್ಯಂಡ್ ಅನ್ನೋ ಯಾವುದೇ ರೀತಿಯ ಕೀವರ್ಡ್ ಇಲ್ಲ. ಸೊ ಇಲ್ಲೇನು ಯೂಸ್ ಮಾಡ್ತೀವಿ, ಈ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ಇದು ಲಾಜಿಕಲ್ ಆ್ಯಂಡ್. ಸೊ ಅಂದರೆ ಆ್ಯಂಡ್ ಮಾಡೋಕ್ಕೆ, ಓಕೆನಾ, ಎರಡೂ ಕಂಡೀಷನ್ ಕರೆಕ್ಟಾ ಅಂತ. ನೀವು ಎಷ್ಟಾರು ಆ್ಯಂಡ್ ಹಾಕೊಂಡು ಎಷ್ಟಾರು ಕಂಡೀಷನ್ ಹಾಕೋಬೋದು. ಸೊ ಈ ಕಂಡೀಷನ್ಸ್ನ ನಾವು ಇಫ್ ಎಲ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಅದನ್ನು ಮುಂದೆ ಬರುತ್ತೆ. ಇವಾಗ ಸದ್ಯಕ್ಕೆ ತಿಳ್ಕೊಳ್ಳಿ ಆಪರೇಟರ್ಸ್ ಅಂದರೆ ಏನು ಅಂತೇಳಿ. ಎಲ್ಲ ಆಪರೇಟರ್ಸ್ ತಿಳ್ಕೊಂಡು ಬಂದಿದ್ದೀರಾ. ಇವಾಗ ಲಾಜಿಕಲ್ ಆಪರೇಟರ್ಸ್ ತಿಳ್ಕೊತಿದ್ದೀವಿ. ಅದೇ ರೀತಿ ಇವಾಗ ಲಾಜಿಕಲ್ ಆಪರೇಟರ್ಸಲ್ಲಿ ಫಸ್ಟ್ ಆಫ್ ಆಲ್ ಇದು ಆ್ಯಂಡ್, ಆಯಿತಾ. ಅದೇ ರೀತಿ ಹಿಂಗೆ ಕೊಟ್ಟರೆ ಮಧ್ಯದಲ್ಲಿ ಇದು ಆರ್, ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಇರುತ್ತೆ ಅಂತ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದು.
ಅದೇ ರೀತಿ ಇನ್ನೊಂದು ನಾಟ್. ಈಗ ನಾಟ್ ಎ ಈಸ್ ಈಕ್ವಲ್ ಟು 0 ಅಂದರೆ ಎ ಈಕ್ವಲ್ ಟು 0ನಾ, ಎ ಏನಾದ್ರು 0ನೇ ಇತ್ತು ಅಂದ್ಕೊಳ್ಳಿ, ಆಗ ಇದು ಟ್ರೂ ಬರುತ್ತೆ. ಟ್ರೂ. ನಾಟ್ ಆಫ್ ಟ್ರೂ ಏನು? ನಾಟ್ ಆಫ್ ಟ್ರೂ ಫಾಲ್ಸು. ಅಂದರೆ ಬೇಸಿಕಲಿ ನೀವು ಅದನ್ನೇನು ಹೇಳ್ತಾರೆ, ಇವಾಗ ಸಿ ಇದ್ದರೆ ಅದರದ್ದು ನೆಗೇಷನ್ ತಗೋತಿದ್ರಿ ನೋಡಿ, ನೀವು ಮ್ಯಾಥ್ಸ್ ಏನಾದ್ರು ಓದಿದರೆ ಅದರಲ್ಲಿ ನೆಗೇಷನ್ ಅಂತ ತಗೋತಿದ್ವಿ, ಸಿ ನೆಗೇಷನ್ ಅಂತ. ಅಂದರೆ ಅದಲ್ಲ. ಈಗ ಚಂದನ್ ಗೋಸ್ ಟು ಸ್ಕೂಲ್ ಅಂದರೆ ಚಂದನ್ ಡಸಂಟ್ ಗೋ ಟು ಸ್ಕೂಲ್ ಅಥವಾ ವಿಲ್ ನಾಟ್ ಗೋ ಟು ಸ್ಕೂಲ್ ಇರ್ಬೋದು. ಚಂದನ್ ವಿಲ್ ಗೋ ಟು ಸ್ಕೂಲ್, ಚಂದನ್ ವಿಲ್ ನಾಟ್ ಗೋ ಟು ಸ್ಕೂಲ್. ಸೊ ಅದೇ ರೀತಿ ಇದು ನಾಟ್ ಆಪರೇಟರ್ ಅಂತ ನೆನ್ಪಿಟ್ಕೊಬಿಡಿ. ನಾಟ್ ಇದೇನಾಗುತ್ತೋ ಅದ್ರ ನಾಟು, ಇದೇನಾದ್ರು ಫಾಲ್ಸ್ ಆದರೆ ಇದು ಟ್ರೂ ಆಗುತ್ತೆ ಟೋಟಲು. ಸೊ ಇದನ್ನು ನಾಟ್ ಯೂಸ್ ಮಾಡ್ತಾರೆ. ಇಟ್ಸ್ ಕಾಲ್ಡ್ ನಾಟ್ ಆಪರೇಟರ್. ಓಕೆ, ಸೊ ದಿಸ್ ಇಸ್ ವಾಟ್ ನಾಟ್. ಸೊ ಆ್ಯಂಡು ಆರು ನಾಟು ಇವೆಲ್ಲನೂ ಟೋಟಲಾಗಿ ಸೇರಿಸಿ ಲಾಜಿಕಲ್ ಆಪರೇಟರ್ಸ್ ಅಂತಾರೆ. ಓಕೆ, ಸೊ ಇವಾಗ ಅರ್ಥಮೆಟಿಕ್ ಕಲ್ತ್ವು, ಅಸೈನ್ಮೆಂಟ್ ಕಲ್ತ್ವು, ಆ್ಯಂಡ್ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಕಲ್ತ್ವು, ರಿಲೇಷನ್ ಕಲ್ತ್ವು, ಲಾಜಿಕಲ್ ಕಲ್ತ್ವು. ಸೊ ನೆಕ್ಸ್ಟ್ ಏನು ಬರುತ್ತೆ ಲಾಜಿಕಲ್ ಆದಮೇಲೆ? ಓಕೆ, ಲಾಜಿಕಲ್ ಆದಮೇಲೆ ಇವಾಗ ನಾವೇನು ಕಲ್ತ್ವು? ನಾರ್ಮಲ್ ಲಾಜಿಕಲ್ ಕಲ್ತ್ವಲ್ವಾ? ಬಿಟ್ ವೈಸ್ ಆಪರೇಟರ್. ನೆಕ್ಸ್ಟು ಬಿಟ್ ವೈಸ್ ಆಪರೇಟರ್. ಇದರೊಳಗೆ ಡೀಪಾಗಿ ಮುಂದೆ ಹೋಗೋಣ, ಸದ್ಯಕ್ಕೆ ತಿಳ್ಕೊಳ್ಳಿ. ಇವಾಗ ಎರಡು ಒಂದು 1010 ಅನ್ನೋ ಒಂದು ಬೈನರಿ ನಂಬರ್ ಇದೆ, ಮತ್ತು ಇನ್ನೊಂದೇನಿದೆ 1000 ಅನ್ನೋ ಬೈನರಿ ನಂಬರು. ಇದನ್ನು ನೀವು ನೋಡಿದ್ರೆ ಇದು ಯಾವ ಬೈನರಿ ನಂಬರು? 10 ಇದು 8 ಅಂದರೆ ರಿಯಲ್ ನಂಬರ್ಸಲ್ಲಿ, ಇಂಟೀಜರ್ಸಲ್ಲಿ ಅಂದರೆ ಡೆಸಿಮಲ್ಸಲ್ಲಿ ಇದು. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ. ಇವಾಗ ನೀವು ಬಿಟ್ ವೈಸ್ ಆಪರೇಟರ್ ಅಂದರೆ ಇದೆ ಅಂತನಾದ್ರು ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ನನಗೆ ಇವೆರಡನ್ನ ಆ್ಯಂಡ್ ಮಾಡಿದ್ರೆ ಏನು ಆ್ಯಂಡ್ ಮಾಡೋದು ಅಂದರೆ ಇದು ಆ್ಯಂಡ್ ಮಾಡೋದಂದರೆ ಏನಂದರೆ 0 ಮತ್ತು 0 ಆ್ಯಂಡ್ 0 ಏನು ಕೊಡುತ್ತೆ? 0ನೇ. 1 ಆ್ಯಂಡ್ 0 ಈಗ ಎರಡೂ 1 ಇದ್ದರೆ ಮಾತ್ರ 1. ಆ್ಯಂಡ್ ಟೇಬಲ್ ನೋಡಿದ್ರೆ ನೀವು ಈಗ PQ ಅಂತ ಇರುತ್ತೆ ಅಂದ್ಕೊಳ್ಳಿ, ಸರಿನಾ? ಇದು ನಿಮಗೆ ಗೊತ್ತಿರುತ್ತೆ, ಲಾಜಿಕ್ ಗೇಟ್ಸಲ್ಲೆಲ್ಲ ಕಲ್ತಿರ್ತೀರ. ಸೊ PQ ಈಗ ಪಿ ಮತ್ತು ಇದು ರಿಸಲ್ಟು, ಈ ಕಡೆ ರಿಸಲ್ಟ್ ಐತೆ, ನಾನು ರೈಟ್ ಸೈಡ್ ಬರೀಬೇಕಾಯ್ತು, ಇಲ್ಲಿ ಜಾಗ ಇಲ್ಲ. ಸೊ ಇವೆರಡು 0 ಇದ್ದರೆ ರಿಸಲ್ಟ್ 0 ಇರುತ್ತೆ. ಎರಡು 0 1 ಇದ್ದರೂ ರಿಸಲ್ಟ್ 0 ಇರುತ್ತೆ. ಇದು 1 ಇದು 0 ಇದ್ದರೂ 0 ಇರುತ್ತೆ. ಎರಡೂ 1 ಇದ್ದಾಗ ಮಾತ್ರ 1 ಇರುತ್ತೆ. ಇದು ಆ್ಯಂಡ್ದು ಟ್ರೂತ್ ಟೇಬಲ್. ಸೊ ಟ್ರೂತ್ ಟೇಬಲ್ಸ್ ನಿಮಗೆ ಗೊತ್ತಿರುತ್ತೆ, ಇದು ಬೇಸಿಕ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಟ್ರೂತ್ ಟೇಬಲ್ಸ್ ಗೊತ್ತಿರುತ್ತೆ. ಸೊ ಆ ಟ್ರೂತ್ ಟೇಬಲ್ ಏನಿತ್ತು ನೋಡಿ, ಅದೇ ಕೆಲಸ ಮಾಡೋಕ್ಕೆ ಇಲ್ಲಿ ನಾವು ಅದನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಇದನ್ನು ಬರೆಯೋದಾದರೆ ನಾನು 1000 ಅಂತ ಬರುತ್ತೆ. ಸೊ ಆ್ಯಂಡ್ ಆಫ್ ಈಗ ಅದೇ ರೀತಿ ನೀವು ಸಿಯಲ್ಲಿ 10 ಆ್ಯಂಡ್ 8, ಇದು ಆ್ಯಂಡ್ಗೆ ಬಿಟ್ ವೈಸ್ ಆಪರೇಟರು. ಸೊ ಆ್ಯಂಡ್ ಮಾಡೋಕ್ಕೆ 10 ಆ್ಯಂಡ್ 8 ಅಂತ ಕೊಟ್ಟರೆ ಆನ್ಸರ್ ಅದು 8 ಅಂತ ಕೊಡುತ್ತೆ. ಯಾಕೆ ನೋಡಿ, ಇಲ್ಲಿ ಆ್ಯಂಡ್ ಮಾಡಿದ್ದೀವಿ, ಇದು 10 ಮತ್ತು ಇದು 8ನ, ನನಗೆ 8 ಬಂತು ವಾಪಸ್ಸು. ಸೊ 8 ಬರುತ್ತೆ. ಸೊ ಇದು ಆ್ಯಂಡ್ ಆಪರೇಟರು. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ, ಬಿಟ್ ವೈಸ್ ಆಪರೇಟರ್ಸ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಇದು ಆ್ಯಂಡ್ ಆಪರೇಟರು, ಅದೇ ಮಾಮೂಲಿ ನೀವು ಲಾಜಿಕ್ ಗೇಟ್ಸಲ್ಲೆಲ್ಲ ಮಾಡ್ತಿರಲ್ಲ ಅದೇ ಇದು ಆರ್ ಅಲ್ಲ, ಸಾರಿ, ಇದು ನಾಟೇ ಬರುತ್ತೆ. ಮತ್ತು ಸಾರಿ, ಇಲ್ಲಿ ನಾಟ್ ಬರಲ್ಲ ಇದು. ಓಕೆ, ಯಾ ಆ್ಯಂಡ್ ಆಯಿತಾ? ಒಂದೇ ಲೈನ್ ಹಾಕಿದ್ರೆ ಪೈಪ್ ಅಂತಾರೆ ಇದನ್ನ, ಆರು. ಅದೇ ರೀತಿ ಬಿಟ್ ವೈಸಲ್ಲಿ ನೀವು ಶಿಫ್ಟ್ ಲೆಫ್ಟ್ ಅಂತ ಬರುತ್ತೆ. ಇವಾಗ ಸದ್ಯಕ್ಕೆ ನೀವು ಇದೆ ಅಂತ ತಿಳ್ಕೊಳ್ಳಿ ಸಾಕು, ಇದು ಏನಂತ ಮುಂದೆ ಹೇಳ್ತೀನಿ, ಇದು ಲೆಂದಿ ಆಗುತ್ತೆ ವೀಡಿಯೋ ಇಲ್ಲ ಅಂದರೆ. ಸೊ ಇದು ಶಿಫ್ಟು ಲೆಫ್ಟ್, ಬಿಟ್ನ ಶಿಫ್ಟ್ ಮಾಡಿ. ಈಗ 1001 ಇದ್ದರೆ ಇದನ್ನ 10010 ಮಾಡು, ಅಂದರೆ ಇದನ್ನ ಲೆಫ್ಟಿಗೆ ಶಿಫ್ಟ್ ಮಾಡು. ಈಗ 01 ಹಿಂಗಿದ್ರೆ ಇದನ್ನ ಶಿಫ್ಟ್ ಮಾಡಿದೆ ನೋಡಿ, ಎಲ್ಲ ಬಿಟ್ಸ್ನೂ ಶಿಫ್ಟ್ ಮಾಡಿದೆ, ಇಲ್ಲಿಗೆ 0 ಅಪೆಂಡ್ ಮಾಡಿದೆ ಇಲ್ಲಿ. ಸೊ ಇದನ್ನು ನಾವು ಇಲ್ಲಿ ಹೇಳಿರೋ ಶಿಫ್ಟ್ ಲೆಫ್ಟ್ ಅಂತ. ಅದೇ ರೀತಿ ಶಿಫ್ಟ್ ರೈಟ್ ಬರುತ್ತೆ, ಓಕೆನಾ? ಆ್ಯಂಡು ಆರು ಶಿಫ್ಟ್ ಲೆಫ್ಟು ಶಿಫ್ಟ್ ರೈಟ್ ತಿಳ್ಕೊಂಡಾದಮೇಲೆ ನೀವೇನು ತಿಳ್ಕೊಬೇಕು ನೆಕ್ಸ್ಟು? ಸದ್ಯಕ್ಕೆ ಇಷ್ಟು ಸಾಕು. ನೆಕ್ಸ್ಟು ಇದು ಬರುತ್ತೆ ಎಕ್ಸ್ಕ್ಲೂಸಿವ್ ಆರ್ XOR ಅಂತ ಹೇಳಿ, ಇವೆಲ್ಲ ಮುಂದೆ ತಿಳ್ಕೊಳ್ಳೋಣ ನಾವು. ಯಾಕಂದರೆ ಡೇಟಾ ಸ್ಟ್ರಕ್ಚರ್ಸ್, ಅಲ್ಗೋರಿದಮ್ಸ್ ಎಲ್ಲ ಮಾಡಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವಾಗ ತಿಳ್ಕೊಳ್ಳೋಣ. ಇದು ನಿಮಗೆ ತುಂಬಾ ಇವಾಗಲೇ ಡೀಟೇಲಾಗಿ ಹೋಗಬೇಕು ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಆ ಚಾನಲ್ ಹೋಗಿ ನೀವು ವೀಡಿಯೋಸ್ನ ನೋಡ್ಬೋದು. ಸೊ ಇವಾಗ ನಾವೇನು ತಿಳ್ಕೊಂಡು ಬಿಟ್ ವೈಸ್ ಆಪರೇಟರ್ಸ್ನ ತಿಳ್ಕೊಂಡು. ಸೊ ಸಿ ಆಪರೇಟರ್ಸಲ್ಲಿ ಬರುವಂಥ ಎಲ್ಲ ಆಪರೇಟರ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇದೇ ನಮಗೆ ಲೆಂದಿ ಪಾರ್ಟ್ ಆಗಿದ್ದು. ಸೊ ಇದನ್ನು ನಾವು ಇವಾಗ ಕ್ವಿಕ್ಕಾಗಿ ಕೋಡ್ ಮಾಡೋಣ. ಎಲ್ಲ ಒಂದೊಂದೊಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಸಾಕಲ್ವಾ? ಸೊ ಎಲ್ಲನೂ ನೀವು ವೀಡಿಯೋ ನೋಡಿದರೆ ನೀವೇ ಒಂದು ಸಲ ಟ್ರೈ ಔಟ್ ಮಾಡಿ
ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನೀವೆಲ್ಲ ಪ್ರೋಗ್ರಾಮ್ ಏನು ಮಾಡ್ತೀರಾ ಪ್ರೋಗ್ರಾಮ್ನ ಕಮೆಂಟಲ್ಲಿ ಪೋಸ್ಟ್ ಮಾಡಿ, ಬೇರೆಯವ್ರಿಗಾದರೂ ಯೂಸ್ ಆಗುತ್ತೆ. ಸೊ ಇವಾಗ ನಾನೇನು ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿಲ್ಲ ಮೇಲೆ ಅದನ್ನು ತೋರಿಸ್ತೀನಿ ರೀ ನಿಮಗೆ. ಇವಾಗ ಸದ್ಯಕ್ಕೆ ಸಿ ಆಪ್ರೇಟರ್ಸಲ್ಲಿ ಏನೇನು ಮಾಡಿದ್ವು, ಫಸ್ಟು ಅರಿಥ್ಮೆಟಿಕ್ ತಿಳ್ಕೊಂಡ್ವು, ಅರಿಥ್ಮೆಟಿಕ್ ಆಪ್ರೇಟರ್ಸು. ನೆಕ್ಸ್ಟು ಅಸೈನ್ಮೆಂಟ್ ಆಪ್ರೇಟರ್ಸ್ ತಿಳ್ಕೊಂಡ್ವು, ಅದೇ ಪ್ಲಸ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಅದು. ಅದೇ ರೀತಿ ನೆಕ್ಸ್ಟ್ ಏನು ತಿಳ್ಕೊಂಡ್ವು, ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಅಂತ ಹೇಳಿ ಒಂದಿತ್ತು ನೋಡಿ, ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಅಂತ ಹೇಳಿ. ಸೊ ಅದನ್ನು ತಿಳ್ಕೊಂಡ್ವು. ಸೊ ಅದನ್ನು ತಿಳ್ಕೊಂಡಾದ್ಮೇಲೆ ನಾವೇನು ಓದ್ವು, ನೆಕ್ಸ್ಟು ರಿಲೇಷನ್ಶಿಪ್ ಅಂತ ಏನೇ ರಿಲೇಷನ್ ಆಪರೇಟರ್ಸು, ಅದೇ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಇವು ಇಂಕ್ರಿಮೆಂಟಲ್ಲಿ ಪ್ಲಸ್ಸು ಮೈನಸ್ ಡಿಕ್ರಿಮೆಂಟಲ್ಲಿ. ಸೊ ಇದು ತಿಳ್ಕೊಂಡ್ವು. ನೆಕ್ಸ್ಟು ಈ ಕಡೆ ಬರೀತಿದ್ದೀನಿ ಲಾಜಿಕಲ್ ತಿಳ್ಕೊಂಡ್ವು, ಅಂದರೆ ಕಂಡೀಷನ್ಸಲ್ಲಿ ಆ್ಯಂಡು ಆರ್ ಎರಡು ಕಂಡೀಷನ್ ಕರೆಕ್ಟ್ ಇದೆಯಾ, ಯಾವ್ದಾರು ಕಂಡೀಷನ್ನು, ಈ ರೀತಿ ಇವೆಲ್ಲ ತಿಳ್ಕೊಂಡ್ವು. ಅದೇ ರೀತಿ ನೆಕ್ಸ್ಟ್ ಲಾಜಿಕಲ್ ಆದಮೇಲೆ ಬಿಟ್ ವೈಸಿಗೆ ಬಂದವು. ಬಿಟ್ ವೈಸಲ್ಲಿ ಅದೇ ಬಿಟ್ ವೈಸ್ ಆಪ್ರೇಟರ್ಸ್, ಬಿಟ್ಸ್ ಮೇಲೆ ಆಪ್ರೇಟ್ ಮಾಡ್ತೀವಿ ನೋಡಿ, ಆ್ಯಂಡ್ ಇರ್ಬೋದು, ಆರ್ ಇರ್ಬೋದು, ಫಿಕ್ಸ್ ಆರ್ ಇರ್ಬೋದು, ಈ ರೀತಿ ತಿಳ್ಕೊಂಡಿದ್ವಿ. ಸೊ ಇವೆಲ್ಲ ಆಪರೇಟರ್ಸ್ ಆಯಿತಾ. ಸಿ ಪ್ರೋಗ್ರಾಮ್ ಮಾಡಬೇಕಂದ್ರೆ ಇವೆಲ್ಲ ಇಂಪಾರ್ಟೆಂಟು. ಏನು ಬರೀ ಥಿಯರಿನೇ ಹೊಡಿತಾವನೆ ಯಾವಾಗಲಿಂದ ಅಂತ ಏನು ತಲೆ ಕೆಡಿಸ್ಕೊಬೇಡಿ. ಇವಾಗ ನಾವು ಪ್ರಾಕ್ಟಿಕಲ್ಗೆ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಟ್ಟಿರೋದಷ್ಟೇ. ಓಕೆ, ಸೊ ನಾವಿವಾಗ ಕೋಡ್ ಮಾಡಿಬಿಡೋಣ ಬೇಗ ಕ್ವಿಕ್ಕಾಗಿ. ಇದು ಕೋಡ್ ಆದರೆ ನಮಗೆ ಫಸ್ಟ್ ಪಾರ್ಟ್ ಮುಗ್ದೋಗುತ್ತೆ. ಇದೆಲ್ಲ ಇರಲಿ ನೋಡಿ. ಇವಾಗ ಏನು ಬರೀತಿದ್ದೀನಿ ನೋಡಿ, ಇದನ್ನು ಕಂಟ್ರೋಲ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಡೈರೆಕ್ಟ್ ನನ್ನ ಕಮೆಂಟ್ ಸೆಕ್ಷನ್ಗೆ ಬಂದು ಪೋಸ್ಟ್ ಮಾಡಿಬಿಡಿ. ಬೇರೆಯವ್ರಿಗೂ ಯೂಸ್ ಆಗುತ್ತೆ, ನೀವು ಹೇಗೆ ಬರ್ದಿರ್ತೀರಾ, ಅಥವಾ ನಾನು ಸಹ ಅಸೆಸ್ ಮಾಡ್ಬೋದು ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ಅಷ್ಟೇ. ಓಕೆ, ಸೊ ಇದಾಯಿತು. ಈಗ ನೆಕ್ಸ್ಟ್ ನಾವೇನು ತಿಳ್ಕೊತಿದ್ವು, ಇಲ್ಲಿ ಆಪರೇಟರ್ಸ್ ತಿಳ್ಕೊತಿದ್ವು ಅಲ್ವಾ. ನಾವೆಲ್ಲರೂ ಡಿಫೈನ್ ಮಾಡ್ಬೋದು, ಅಲ್ಲೇ ಡಿಫೈನ್ ಮಾಡಬೇಕಂತ ಏನಿಲ್ಲ. ಇಲ್ಲಿ ನಾವು ಸಿ ಆಪರೇಟರ್ಸ್ ಅನ್ನೋ ಒಂದು ಕಮೆಂಟ್ ಹಾಕ್ತೀನಿ. ಓಕೆ, ಸಿ ಆಪರೇಟರ್ಸ್ ಅನ್ನೋ ಒಂದು ಕಮೆಂಟ್ ಹಾಕಾದ್ಮೇಲೆ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಆಪರೇಟರ್ಸ್ನ. ನಾವು ಇಲ್ಲೂ ಸಹ ಡಿಫೈನ್ ಮಾಡ್ಕೋಬೋದು. ಇಂಟ್ ಎ ಅಂತ ತಗೋತೀನಿ. 2 ಇಂಟ್ನ ಒಂದೇ ಸಲ ಡಿಫೈನ್ ಮಾಡ್ಕೋಬೋದು, ಎ ಮತ್ತು ಬಿನ. ನಾನು ಇಲ್ಲಿ 3ನ ಡಿಫೈನ್ ಮಾಡ್ಕೋತೀನಿ ನಮ್ಗೆ ಈಸಿ ಆಗೋಕ್ಕೆ, ಸಿ. ಓಕೆನಾ. ಸೊ ಈಗ ಪ್ರತಿ ಸಲ ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟ್ ಎಫ್ ಏನು ಮಾಡ್ತಿದ್ವು, %d. ನಾನು ಸಿನೇ ಪ್ರಿಂಟ್ ಮಾಡೋದು ಯಾವಾಗಲೂ, ಬಟ್ ಸಿನ ನಾನಿಲ್ಲಿ ಚೇಂಜ್ ಮಾಡ್ಕೋಬೋದು. ಏನಂತ, ಸೊ ಸಿನ ನಾವು ತೊಗೊಳ್ಳೋದೇ ಬೇಡ ಬಿಡಿ. ಎ ಮತ್ತು ಬಿ 2 ಇದೆ. ಓಕೆನಾ. ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 2. ಸರಿ. ಸೊ ಇಲ್ಲಿ %d ಪ್ರಿಂಟ್ ಮಾಡ್ತಿದ್ದೀನಿ. ಏನು ಮಾಡ್ತಿದ್ದೀನಿ, ಯಾವುದೋ ಒಂದು ಇಂಟೀಜರ್ನ ಪ್ರಿಂಟ್ ಮಾಡ್ತಿದ್ದೀನಿ. ಯಾವ ಇಂಟೀಜರ್ನ ಅಂತ ಇಲ್ಲೇ ನಾವು ಆಪ್ರೇಷನ್ಸ್ ಹಾಕ್ಬಿಡೋಣ, ಎ ಪ್ಲಸ್ ಬಿನ. ಸೊ ಇಲ್ಲಿ ನಾವು ಬೇಕಾದರೆ ಕೊಡ್ಕೋಬೋದು ಸಮ್ಮು ಎ ಪ್ಲಸ್ ಬಿ. ಅದೇ ರೀತಿ ನೀವು ಡಿಫ್ರೆನ್ಸ್ ಸಹ ತೊಗೋಬೋದು ಬೇಕಿದ್ರೆ. ಈಗ ಸದ್ಯಕ್ಕೆ ನಾವು ಅರ್ಥಮೆಟಿಕಲಿ ಇದೊಂದೇ ಸಾಕು. ಇದು ಅರಿಥಮೆಟಿಕ್ ಆಪರೇಟರು. ಏನಿಲ್ಲಿ ಪ್ಲಸ್ ಇದೆ ನೋಡಿ, ಇದು ಅರ್ಥಮೆಟಿಕ್ ಆಪರೇಟರು. ನೆಕ್ಸ್ಟ್ ಏನು ಕೊಡೋಣ, ನೆಕ್ಸ್ಟ್ ಏನು ಕಲ್ತಿದ್ವು ನಾವು, ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಯಿತಾ. ಸೊ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಅಂದರೆ ಏನಿಲ್ಲ, ಪ್ಲಸ್ ಮಾಡಿಬಿಡುತ್ತೆ, ಈ ವ್ಯಾಲ್ಯೂನ 11 ಮಾಡಾಕ್ಬಿಡುತ್ತೆ. ಸೊ ಅದನ್ನು ನಾನು ಕಮೆಂಟ್ ಹಾಕ್ತೀನಿ. ಎ ಪ್ಲಸ್ ಅಂದರೆ ಇಂಕ್ರಿಮೆಂಟ್ ಆಪ್. ಓಕೆ, ಸಾಕು ಇದು. ಸೊ ಇಂಕ್ರಿಮೆಂಟ್ ಆಪರೇಟರ್ಸ್ ಹಿಂಗೆ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಎ ಪ್ಲಸ್ ಮಾಡಿಬಿಟ್ರೆ ನನಗೆ ನೆಕ್ಸ್ಟ್ ವ್ಯಾಲ್ಯೂ ಇದು 11 ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತೋರಿಸ್ತಿಲ್ಲ ಇಲ್ಲಿ ನಿಮಗೆ. ನೆಕ್ಸ್ಟ್ ಬಂದು ಪ್ರಿಂಟ್ ಎಫ್. ಏನು ಸಮ್ ಪ್ರಿಂಟ್ ಆಯಿತು, ಅರ್ಥಮೆಟಿಕ್ಕು ಮತ್ತು ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ತೋರಿಸಾಯಿತು. ನೆಕ್ಸ್ಟ್ ಏನು ಮಾಡಿದ್ವು ನಾವು, ಅಸೈನ್ಮೆಂಟ್ ಮಾಡಿದ್ವು ಅಲ್ವಾ. ಅಸೈನ್ಮೆಂಟಲ್ಲಿ ಏನು ಮಾಡಿದ್ವು, ಹೇಗೇನೆ ಸ್ವಲ್ಪ ಅದನ್ನ ಇಂಕ್ರಿಮೆಂಟೇ ಮಾಡಿ ತೋರಿಸ್ತೀನಿ ಬಿಡಿ. ಸೊ ಇನ್ನೊಂದು ಪ್ರಿಂಟ್ ಎಫ್ ತೊಗೋತೀನಿ. ಇಲ್ಲೇನು ಮಾಡ್ತಿದ್ದೀನಿ ನಾನು ಪ್ರಿಂಟ್ ಎಫಲ್ಲಿ, ಇಲ್ಲಿ ಏನೇ ಪ್ರಿಂಟ್ ಮಾಡ್ತೀನಿ ನಾನು. ಆದರೆ ನಾವೇನು ಮಾಡ್ತೀವಿ, ಇಲ್ಲಿತ್ತು ನೋಡಿ, ಎ ಪ್ಲಸ್ ಮಾಡ್ತೀನಿ. ಅಂದರೆ ಎನ 1+ ಮಾಡುತ್ತೆ, 10 ಇದ್ದಿದ್ದು 11 ಮಾಡಿ ಪ್ರಿಂಟ್ ಮಾಡುತ್ತೆ. ಈಗ ನಾನು ಪ್ರಿಂಟ್ ಮಾಡಿ ನೋಡೋಣ. ಇದನ್ನು ನಾನು ಇಂಕ್ರಿಮೆಂಟ್ ಅಂತಲೂ ಹಾಕೋಬಿಡೋದ, ಇಂಕ್ರಿಮೆಂಟ್ ಆಪ್. ಓಕೆ, ಅದೇ ಥರ ಡಿಕ್ರಿಮೆಂಟ್ ಆಪರೇಟರ್ ಇರುತ್ತೆ. ಏನು 2 ಸಲ ಏನು ಬೇಕಾಗಿಲ್ಲ ಅಂತ ಅಂದ್ಕೊತೀನಿ. ನೋಡ್ತಿರ್ಬೋದು ಇಲ್ಲಿ ನೀವು ಇಂಟರ್ಸೆಕ್ಷನ್ ಕೇಳ್ತಿದೆ ಮಾಮೂಲಿ ಫಸ್ಟದು, ಅದು ಬಿಟ್ಬಿಡಿ. ನೆಕ್ಸ್ಟು ಇಲ್ಲಿ ಸಮ್ಮು 1 to 1 ಅಂತ ಕೇಳ್ತಿದೆ. ಈಗ ಸದ್ಯಕ್ಕೆ ಇದೆ ಅಂತ ತಲೆ ಕೆಡ್ಸ್ಕೊಬೇಡಿ. ಇದು ನ್ಯೂ ಲೈನ್ ಕ್ಯಾರೆಕ್ಟರ್ ಆಯಿತಾ. ಪ್ರಿಂಟ್ ಮಾಡಬೇಕಾದ್ರೆ ಎಂಟರ್ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಜೊತೆಗೆ ಬಂದುಬಿಟ್ಟಿದೆ ಈ ಸಿ ಎ ಆದಮೇಲೆ ಸಮ್ ಅಂತ. ಇಲ್ಲಿ ಎಂಟರ್ ಕೊಡೋಣ. ಎಂಟರ್ ಕೊಡ್ಸೋಕ್ಕೋಸ್ಕರ ಇದು ಎಸ್ಕೇಪ್ ಸೀಕ್ವೆನ್ಸ್ ಅಂತಾರೆ, ಅದನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇದಿರಲಿ.
ಸೊ ಇದನ್ನು ಹಾಕಿದ ತಕ್ಷಣ ಎಂಟರ್ ಆಗುತ್ತೆ ಅದು. ಸೊ ಎಂಟರ್ ಆಗಿ ರನ್ ಮಾಡೋಣ ನಾವು. ಸೊ ಸೆಕ್ಷನ್ ಕೇಳುತ್ತೆ, ಫಸ್ಟ್ ಕೋಡ್ ಏನು ಹಾಕಿದ್ಬೋದು ಕೇಳಿದ್ನಲ್ಲ, ಇಲ್ಲಿ ನೋಡಿ ಇಲ್ಲಿ ಸಮ್ 1211 ಅಂತ ಬರ್ತಿದೆ. ಸಮ್ 1211 ಅಂತ ಬಂದಿದೆ. ಯಾಕೆ ಸಮ್ 1211 ಬಂತು ಇಲ್ಲಿ? ಮತ್ತೆ ನೋಡಿ ಇಲ್ಲಿ ನಾವು ಮತ್ತೆ ಎಂಟರ್ ಕೊಡಬೇಕು. ಈ 10 ಇದೆ ನೋಡಿ, ಅದು 11 ಆಗಿದೆ. ಇಲ್ಲಿ 11 ಅನ್ನೋದು ಅದು, 12 ಅನ್ನೋದು ಇದ್ರ ಆನ್ಸರು, 12 ಅನ್ನೋದು ಇದ್ರ ಆನ್ಸರು, 11 ಅನ್ನೋದು ಇದ್ರ ಆನ್ಸರು. ಸೊ ಇಲ್ಲೂ ಸಹ ಎಂಟರ್ ಕೊಡಬೇಕು. ಎಂಟರ್ ಕೊಡಬೇಕು ಅಂದರೆ /n ಲಾಸ್ಟ್ಗೆ ಹಾಕ್ಬಿಡಿ ಸ್ಟ್ರಿಂಗು. ಈ ಕೋಟ್ ಹಾಕೋಕ್ಕೂ ಮುಂಚೆ /n ಹಾಕಿದ್ರೆ ಅದು ಎಂಟರ್ ಆಗುತ್ತೆ. ಸೊ ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಯಾವುದೇ ರೀತಿಯ ಆ ಎರರ್ ಬರಲ್ಲ ನನಗೆ. ಹಾಗೆ ಸೆಕ್ಷನ್ ಕೇಳ್ತಿದೆ, ಸಾರಿ ಇಲ್ಲಲ್ಲ, ಇಲ್ಲಿ ಕೊಡಿ ನೋಡಿ. ಸಮ್ ಬಂತು 12, ಇಂಕ್ರಿಮೆಂಟ್ ಆದಮೇಲೆ 11 ಆಗಿದೆ. ಸೊ ಇದು ಇಂಕ್ರಿಮೆಂಟ್ ಆದಮೇಲೆ 11 ಆಗಿದೆ, ಮತ್ತೆ ಇಂಕ್ರಿಮೆಂಟ್ ಮಾಡಿದ್ರೆ 12 ಆಗುತ್ತೆ. ಸೊ ಇದು ಇಂಕ್ರಿಮೆಂಟರ್ ಆಪರೇಟರ್ದಾ. ಸೊ ಇಂಕ್ರಿಮೆಂಟ್ ಮಾಡೋದು ಸದ್ಯಕ್ಕೆ ಬೇಡ ಅಂತ ಕಮೆಂಟ್ ಮಾಡೋಣ. ನೆಕ್ಸ್ಟು ಅಸೈನ್ಮೆಂಟ್ ಆಪರೇಟರ್ ಅಂದರೆ ಎಗೆ ಏನೋ ಆ್ಯಡ್ ಮಾಡೋದು. ಇದಿರಲಿ ಆಯಿತಾ, ಈ ಲೈನ್ ಇಟ್ಕೊಳ್ಳೋಣ. ಎ ಪ್ಲಸ್ ಇಸ್ ಈಕ್ವಲ್ ಟು 20 ಅಂದರೆ ಎಗೆ ಏನು ವ್ಯಾಲ್ಯೂ ಇದೆಯೋ ಅದ್ರ ಜೊತೆಗೆ 20ನ ಆ್ಯಡ್ ಮಾಡುತ್ತೆ. ಸೊ ಇಲ್ಲಿ 10 ಇದೆ, ಸೊ 30ನ ಕೊಡುತ್ತೆ ಆನ್ಸರು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡು ನಾನು ಆವಾಗಲೇ ಹೇಳಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ರಶ್ ಮಾಡ್ತಿರೋದು ನಿಮಗೆ. ಸೊ ಅಸೈನ್ಮೆಂಟ್ ಆಪರೇಟರ್ ಇದು. ಸೊ ನೋಡಿ ರನ್ ಮಾಡ್ತಿದ್ದೀನಿ. ಇದು ಮೊದಲು ಸೆಕ್ಷನ್ ಕೇಳುತ್ತೆ, ಸೆಕ್ಷನ್ ಕೊಟ್ಬೋಣ ಏನೋ ಒಂದು. ಓಕೆ ನೋಡಿ ಸಮ್ 12 ಬಂತು. ನೆಕ್ಸ್ಟ್ 30 ಪ್ರಿಂಟ್ ಮಾಡ್ತು. ಯಾಕೆ 30 ಪ್ರಿಂಟ್ ಮಾಡ್ತು ಎ ಕೊಟ್ಟರು ಇಲ್ಲಿ? ಯಾಕಂದರೆ ನಾವು ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿದ್ದೀವಿ, ಎಗೆ 20ನ ಆ್ಯಡ್ ಮಾಡಿದ್ದೀವಿ. ಓಕೆನಾ? ಸೊ ಇದನ್ನು ಅಸೈನ್ಮೆಂಟ್ ಆಪರೇಟರ್ ಅಂತಾರೆ. ಅದನ್ನು ಕಮೆಂಟ್ ಔಟ್ ಮಾಡೋಣ. ಸೊ ಅಸೈನ್ಮೆಂಟ್ ಆದಮೇಲೆ ನೆಕ್ಸ್ಟ್ ಏನು, ರಿಲೇಷನ್ ಆಪರೇಟರ್ ನೋಡಿದ್ವು. ಸೊ ರಿಲೇಷನ್ ಆಪರೇಟರಲ್ಲಿ ಎ ಈಕ್ವಲ್ ಟು ಬಿನಾ ಅಂತ ಚೆಕ್ ಮಾಡಬೇಕು. ಸೊ ಅದು ನಮಗೆ ಟ್ರೂ ಇದ್ದರೆ 1 ಕೊಡುತ್ತೆ, ಟ್ರೂ ಇಲ್ಲ ಅಂದರೆ ಫಾಲ್ಸ್ ಇದ್ದರೆ 0 ಕೊಡುತ್ತೆ. ಸೊ ನಾವು ಇಲ್ಲೇ ಹಾಕ್ಬಿಡ್ಬೋದು, ಎ ಈಸ್ ಈಕ್ವಲ್ ಟು ಬಿನಾ. ನಿಮಗೆ ಗೊತ್ತಾಯಿತು ಎ ಈಕ್ವಲ್ ಟು ಬಿನಾ? ಇಲ್ಲ ತಾನೆ. ಸೊ ಎ ಈಕ್ವಲ್ ಟು ಬಿ, ಇಲ್ಲಿ ನಾವು ಬೇರೆ ಒಂದು ಸಿ ಈಸ್ ಈಕ್ವಲ್ ಟು ಬಿ ಮಾಡೋದ್ರ ಬದಲು, ಅಂದರೆ ಇದ್ರ ವ್ಯಾಲ್ಯೂನ ಅಲ್ಲಿಗೆ ಹಾಕೋದ್ರ ಬದಲು ಡೈರೆಕ್ಟಾಗಿ ನಾವು ಇಲ್ಲೇ ತೊಗೊಂಡಿದ್ದೀವಿ ಎ ಈಕ್ವಲ್ ಟು ಬಿನ. ಇದು 1 ಅಥವಾ 0 ಕೊಡುತ್ತೆ. ಸೊ ಅದು ಇಂಟೀಜರ್ ಅಲ್ವಾ, ಹಿಂಗೆ ಇದ್ರು, ಅದಕ್ಕೆ %d ಅಂತ ತೊಗೊಂಡಿದ್ದೀನಿ. ಸೊ ನಾವು ರನ್ ಮಾಡಿದ್ರೆ ಇದು ಫಾಲ್ಸ್, 0 ಕೊಡಬೇಕು. 0 ಕೊಟ್ಟರೆ ಕರೆಕ್ಟಾಗಿ ಬರ್ತಿದ್ದೀವಿ ಅಂತ ನೋಡಿ. 0 ಕೊಡ್ತಿದೆ, ಯಾಕೆ? ಎ ಬಿಗೆ ಈಕ್ವಲ್ ಇಲ್ಲ. ಬಟ್ ಇಲ್ಲಿ ನಾನು ಏನಾದ್ರು ಎ ಬಿನ ಸೇಮ್ ಮಾಡ್ತೀನಿ. ಸೊ ಬಿ ಮತ್ತು ಎ ಈಕ್ವಲ್ ಇದೆ. ಇವಾಗ ನಾನು ರನ್ ಮಾಡಿದ್ರೆ, ರನ್ ಮಾಡ್ತೀನಿ, ಸೆಕ್ಷನ್ ಕೇಳಿದೆ ನೋಡಿ, ಇಲ್ಲಿ 1 ಅಂತ ಬರ್ತಿದೆ. ಸಮ್ 20, 10 + 10, 10 ಈಸ್ ಈಕ್ವಲ್ ಟು 10, ಸೊ 1 ಅಂತ. ಸೊ ಇದನ್ನೇನಂತಾರೆ? ಕಂಡೀಷನ್ಗಿಂತ ರಿಲೇಷನಲ್ ಆಪರೇಟರ್. ಸೊ ಅದರ್ ಆಪರೇಟರ್ಸ್ ಎಲ್ಲ ನಾನು ತಿಳಿಸ್ಕೊಡ್ತೀನಿ, ಅದಕ್ಕೋಸ್ಕರ ಇಲ್ಲಿ ಎಲ್ಲನೂ ಮಾಡ್ತಿಲ್ಲ, ಸುಮ್ಮನೆ ಟೈಮ್ ಕನ್ಸ್ಯೂಮ್ ಮಾಡ್ತೀನಿ ನಿಮ್ಮದು. ಅದರಿಂದನೇ ನೀವು ಅರ್ಥ ಮಾಡ್ಕೋಬೋದು. ನೀವು ಟ್ರೈಔಟ್ ಮಾಡಿ ನಾವು ಕೋಡ್ ಅಂತೂ ನೀವು ಕಮೆಂಟ್ ಸೆಕ್ಷನ್ ಹಾಕೊಂಡು ಮರಿಬೇಡಿ. ಓಕೆನಾ? ಸೊ ರಿಲೇಷನ್ ಆಯಿತು, ಇಂಕ್ರಿಮೆಂಟ್ ಆಯಿತು, ಅಸೈನ್ಮೆಂಟ್ ಆಯಿತು, ಅರ್ಥಮೆಟಿಕ್ ಆಯಿತು. ನೆಕ್ಸ್ಟ್ ಏನು ಮಾಡಿದ್ವು ನಾವು? ಲಾಜಿಕಲ್ ಮಾಡಿದ್ವು. ಲಾಜಿಕಲ್ ಅಂದರೆ ಈಗ 2 ಕಂಡೀಷನ್ ಕರೆಕ್ಟಾ ಅಂತ ನೋಡೋಕ್ಕೆ. ಸೊ ನಾವೇನು ಮಾಡ್ತೀವಿ, ಕ್ವಿಕ್ಲಿ ನಾವು ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಈ ಲೈನು ಸಹ ನಮಗೆ ಬೇಕಾಗಿಲ್ಲ ಸದ್ಯಕ್ಕೆ. ಓಕೆನಾ? ಸೊ ಇದು ಸಹ ಬೇಕಾಗಿಲ್ಲ. ಇಲ್ಲೇನು ಮಾಡಬೇಕು ನಾವು? 0 ಅಥವಾ ಇದು ಅಂತ ಪ್ರಿಂಟ್ ಮಾಡ್ತಿದ್ದೀವಿ ಅಲ್ವಾ? ಎ ಈಕ್ವಲ್ ಟು ಬಿ. ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕಬೇಕು ಅಂದ್ಕೊಳ್ಳಿ. ಆ್ಯಂಡ್ ಎ %2 ಈಕ್ವಲ್ ಟು 0. ಅಂದರೆ ಅರ್ಥ ಏನು? ಎ ಬಿಗೆ ಈಕ್ವಲ ಅಂತ ಚೆಕ್ ಮಾಡು. ಆಮೇಲೆ ಎನ 2 ಇಂದ ಡಿವೈಡ್ ಮಾಡಿದಾಗ 0 ರಿಮೈಂಡರ್ ಬರುತ್ತಾ ಅಂತ ಚೆಕ್ ಮಾಡು. ಇವೆರಡೂ ಕಂಡೀಷನ್ನು ಟ್ರೂ ಅಂತ ಬಂದರೆ ಇಲ್ಲಿ 1 ಅಂತ ಪ್ರಿಂಟ್ ಮಾಡುತ್ತೆ, ಇಲ್ಲ ಅಂದರೆ 0 ಅಂತ ಪ್ರಿಂಟ್ ಮಾಡುತ್ತೆ. ನೋಡಿ, 2 2 ಇಂದನೂ ಡಿವೈಡ್ ಆಗುತ್ತೆ, 2 ಈಕ್ವಲ್ಲು ಇದೆ. ನಾನು ರನ್ ಮಾಡಿದ್ರೆ ಬಿಲ್ಡ್ ಫಸ್ಟ್ ಸೆಕ್ಷನ್ ಕೇಳ್ತಿದೆ, ಹಿಂದೆ ಕೊಡು, ಅದು ಬಿಡಿ. 1 ಅಂತ ಪ್ರಿಂಟ್ ಮಾಡ್ತಿದೆ. ಇಲ್ಲಿ ನೀವು 1 ಅಂತ ನೋಡ್ಬೋದು. ಏನಕ್ಕೆ? ಇಲ್ಲಿ ನಾವು ಎನ 10 ಅಂತ ತೊಗೊಂಡು ಬಿನ 10 ಅಂತ ತೊಗೊಂಡಿದ್ದೀವಿ. 2 ಸೇಮ್ ಇದೆ, 2 ಈಕ್ವಲ್ ಇದೆ, 2 ಡಿವೈಡ್ ಬೈ 2 ಇದೆ. ಓಕೆನಾ? ಬಟ್ ಇಲ್ಲಿ ನಾನು ಏನಾದ್ರು ಚೇಂಜ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಅದು ಈಕ್ವಲ್ಲೇ ಇಲ್ಲ, 2 ಈಕ್ವಲ್ ಇಲ್ಲ. ಆಯಿತಾ? ಈಗ ಒಂದು ಸೆಕ್ಷನ್ ತೊಗೊಂಡು ನೋಡಿ, 0 ಬಂದಿದೆ ಅಂದರೆ ಫಾಲ್ಸ್ ಅಂತ ಅರ್ಥ.
ಎರಡೂ ಈಕ್ವಲ್ ಇಲ್ಲ, ಎರಡೂ ಆಗಬೇಕು. ಆ್ಯಂಡ್ ಅಂತ ಕೊಟ್ಟರೆ ಎರಡೂ ಕಂಡೀಷನ್ ಟ್ರೂ ಆದರೆ ಮಾತ್ರ. ಅದೇ ನಾನು ಏನಾದ್ರು ಇಲ್ಲಿ ಆರ್ ಅಂತ ಕೊಟ್ಟು ರನ್ ಮಾಡಿದ್ರೆ ಅದು ಟ್ರೂ ಬರುತ್ತೆ, ಅಂದರೆ 1 ಬರುತ್ತೆ. ಬಟ್ ಇಲ್ಲಿ ಆ್ಯಂಡ್ ಕೊಟ್ಟಾಗ ಅದು ಎರಡೂ ಕಂಡೀಷನ್ನಿಗೆ ಮಾತ್ರ. ನೋಡಿ 1 ಅಂತ ಬಂದಿದೆ, ಇಲ್ಲಿ ನೋಡ್ಬೋದು ಆರ್ ಕೊಟ್ಟಿದ್ದೀನಿ ಇಲ್ಲಿ. ಏನಕ್ಕೆ? ಎರಡುವೇ ಈವನ್ ನಂಬರ್ಸು, ಎರಡು 2 ಇಂದ ಡಿವೈಡ್ ಮಾಡಿದಾಗ 0 ಕೊಡುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಲಾಜಿಕಲ್ ಆಪರೇಟರ್ಸ್. ಓಕೆ, ಸೊ ಮತ್ತೆ ಈ ಲೈನ್ನ ಕ್ಲೋಸ್ ಮಾಡೋಣ. ಓಕೆನಾ? ನೆಕ್ಸ್ಟ್ ನಾವು ಪ್ರಿಂಟ್ ಎಫ್ ಮಾಡ್ತಿದ್ದೀವಿ. ಏನ %d ರಿಟರ್ನ್ ಮಾಡುತ್ತೆ. ಬಟ್ ಇಲ್ಲಿ ನಾವು ಬಿಟ್ ವೈಸ್ ಆ್ಯಂಡ್ನ ಯೂಸ್ ಮಾಡ್ತಿದ್ದೀವಿ, A ಆ್ಯಂಡ್ B. ಸೊ ಇಲ್ಲಿ 10 20ಗಿಂತ ನಾವು ಮೊದಲೇನು ತೊಗೊಂಡಿದ್ವು, 10 ಮತ್ತು 8 ತೊಗೊಂಡಿದ್ವು. 10 ಆ್ಯಂಡ್ 8 ಮಾಡಿದ್ರೆ ಬಿಟ್ ವೈಸು, ನಿಮ್ಮ ಎಲೆಕ್ಟ್ರಾನಿಕ್ಸಲ್ಲಿ ಓದಿರ್ತೀರಾ ನೀವು ಅಥವಾ ಫಿಸಿಕ್ಸಲ್ಲಿ ಓದಿರ್ತೀರಾ, ಬಿಟ್ ವೈಸ್ ಮಾಡಿದ್ರೆ ಏನು ಬರಬೇಕು ನೋಡೋಣ, ರನ್ ಮಾಡಿ ನೋಡೋಣ ಒಂದ್ಸಲ. 8 ಬರಬೇಕು ಅನ್ಸುತ್ತಲ್ವಾ? ನೋಡಿ 8 ಬಂದಿದೆ. ಯಾಕೆ? ನಾನು ಆವಾಗಲೇ ಹೇಳ್ಕೊಟ್ಟೆ ನಿಮಗೆ. ಈಗ 10ದು ಏನಪ್ಪ 1010 ಅಲ್ವಾ? 10ದು ಇದು ಏನೋ ಬೈನರಿ ರೆಪ್ರೆಸೆಂಟೇಷನ್ 10ದು 1010, ಸೊ 1010. 8ದು 1000. ಇವೆರಡನ್ನ ಆ್ಯಂಡ್ ಮಾಡಿದಾಗ ನೋಡಿ 00 ಅಂದರೆ 0, 10 ಅಂದರೆ 0, 00 ಅಂದರೆ 0, 11 ಅಂದರೆ 1. ಇವೆರಡು ಸೇಮ್ ಇದೆಯಾ ನೋಡಿ, ಇದು 8ದು, ಇದು 8ದು. ಸೊ ಆನ್ಸರ್ ನೋಡಿ, ಇಲ್ಲಿ ಆನ್ಸರು 8 ಕೊಡ್ತಿದೆ A ಆ್ಯಂಡ್ B ಮಾಡಿದಾಗ, ವೇರ್ A ಈಸ್ 10 ಆ್ಯಂಡ್ B ಈಸ್ 8. ಸೊ ದಿಸ್ ಈಸ್ ಕಾಲ್ಡ್ ಬಿಟ್ ವೈಸ್ ಆಪರೇಟರ್. ಓಕೆನಾ? ಸೊ ಇದು ಬಿಟ್ ವೈಸ್ ಆಪರೇಟರ್. ಓಕೆ, ಸೊ ಇದನ್ನು ಸಹ ನಾವು ಕಮೆಂಟ್ ಮಾಡೋಣ. ನೆಕ್ಸ್ಟ್ ಯಾವುದಕ್ಕೆ ಹೋಗ್ತಿದ್ದೀವಿ? ನೆಕ್ಸ್ಟು ಬಿಟ್ ವೈಸ್ ಆಪರೇಟರೇ ಅಲ್ವಾ ಲಾಸ್ಟ್ ಹೇಳ್ಕೊಟ್ಟಿದ್ದು. ಸೊ ಎಲ್ಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಕಾಲ್ಡ್, ಇದೆಲ್ಲ ನಾವು ಮತ್ತೆ ಕಮೆಂಟ್ ಔಟ್ ಮಾಡೋಣ. ಇದನ್ನ ನಾನು ಗಿಟಬಲ್ ಸಹ ಹಾಕಿರ್ತೀನಿ, ನಿಮ್ಗೇನಾದರೂ ರೆಫರೆನ್ಸಿಗೆ ಬೇಕಾದರೆ ನೋಡ್ಕೋಬೋದು. ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಈ ವಿಡಿಯೋದಲ್ಲಿ ತುಂಬಾ ಕಲ್ತಿದ್ದೀವಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಮತ್ತೆ ಹೋಗಿ ನೋಡ್ಬೋದು. ಆ್ಯಂಡ್ ಇನ್ನೂ ಡೌಟ್ ಬಂದರೆ ನಾವು ನಮ್ಮನ್ನೇ DM ಮಾಡಿ, ಬೇಕಾದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಫ್ಲೋ ಕಂಟ್ರೋಲ್ನ ತಿಳ್ಕೊತೀವಿ. ಫ್ಲೋ ಕಂಟ್ರೋಲಲ್ಲಿ ನಿಮಗೆ ಏನೇನು ಬರುತ್ತೆ, ಇಫ್ ಎಲ್ಸ್ ಇರ್ಬೋದು, ಲೂಪ್ಸ್ ಇರ್ಬೋದು, ಸ್ವಿಚ್ ಕೇಸ್ ಅಂತ ಬರುತ್ತೆ, ಇವೆಲ್ಲ ಬರುತ್ತೆ. ಅದನ್ನ ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆನಾ? ಸೊ ಸದ್ಯಕ್ಕೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಅರ್ಥ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ. ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ ಆಗಿದ್ರೂ ಸಾಕು, ಲೈಕ್ ಮಾಡಿ. ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗ್ಬೋದು. ಎಕ್ಸಾಮ್ ಹಿಂದಿನ ದಿನ ನೋಡೋಕ್ಕಿರ್ಬೋದು ಅಥವಾ ಇಂಟ್ರೆಸ್ಟ್ ಇರ್ಬೋದು ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆನ್ಪಿಟ್ಕೊಳ್ಳಿ, ಯೋರ್ ಫ್ಯೂಚರ್ ಇಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ. ಇವತ್ತೇನು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು.